ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರು. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ಕರ್ನಾಟಕ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚ ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತಿನ ನ್ಯೂಸ್ ಅವರ್ನ ಸ್ಪೆಷಲ್ಗೆ ಅದೇ ಸರಿಯಾದ ವಿಷಯ ಅಂತ ಅನ್ನಿಸ್ತು. ಇಡೀ ಜಗತ್ತು ಒಂದು ಹಳ್ಳಿಯಾಗಿದೆ, ಅದನ್ನು ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಏನೇ ಆದರೂ ನಮ್ಮ ಮೇಲೆ ಪ್ರತ್ಯಕ್ಷವೋ ಪರೋಕ್ಷವೋ ಪರಿಣಾಮ ಇದ್ದೇ ಇರುತ್ತೆ. ಏನು ಪರಿಣಾಮ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಯುದ್ಧದ ವಿಷಯದಲ್ಲಿ ಭಾರತದ ನಿಲುವು, ಅದಕ್ಕೆ ಬೆಂಬಲ, ವಿಮರ್ಶೆ ಎರಡೂ ವ್ಯಕ್ತ ಆಗ್ತಾ ಇದೆ. ಎರಡು ಕಡೆ ಅವರು ಬಡದಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಸರಿ ಯಾರು ತಪ್ಪು ಚರ್ಚೆಗಳು ನಡೀತಾ ಇದ್ದಾವೆ. ಯುದ್ಧದ ಆರಂಭದಲ್ಲಿ ಭಾರತೀಯರ ಪ್ರತಿಕ್ರಿಯೆ, ಅದರಲ್ಲೂ ಭಾರತೀಯ ಮುಸ್ಲಿಂ ಸಮುದಾಯದ ಪ್ರತಿಕ್ರಿಯೆ ವಿಪರೀತ ಚರ್ಚೆಗೊಳಗಾದವು. ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಮಾತನಾಡಬೇಕಾಗಿದೆ. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇಸ್ಲಾಮಿಕ್ ಧಾರ್ಮಿಕ ಪಂಡಿತರಾದ ಉಮರ್ ಶರೀಫ್ ಅವರಿದ್ದಾರೆ. ಉಮರ್ ಶರೀಫ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿವೃತ್ತ ಹಿರಿಯ ಸೇನಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಪಂಡಿತ್ ಅವರು, ಸುನೀಲ್ ಪಂಡಿತ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕ ಆಹ್ವಾನಿತರಿದ್ದೀರಾ, ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಬ್ಬರು ಅತಿಥಿಗಳಿಗೆ. ಉಮರ್ ಶರೀಫ್ ಅವ್ರನ್ನ ಮೊದಲನೇ ಪ್ರಶ್ನೆ ತೆಗೆದುಕೊಳ್ತಾ ಇದ್ದೀನಿ. ಉಮರ್ ಶರೀಫ್ ಅವರೇ, ಈ ಕಾರ್ಯಕ್ರಮ ರೆಕಾರ್ಡ್ ಆಗ್ತಾ ಇರೋ ಈ ಸಂದರ್ಭದಲ್ಲಿ 14ನೇ ದಿವಸದ ಯುದ್ಧ, ಇದೇನು ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಈಗಷ್ಟೇ ಹೇಳಿದ್ರಂತೆ G7 ಮೀಟ್ನಲ್ಲಿ ಇರಾನ್ ಶರಣಾಗತಿಗೆ ತಯಾರಾಗಿದೆ ಅಂತ. ಅದನ್ನು ನಂಬೋದಕ್ಕಾಗೋದಿಲ್ಲ. ಎರಡೂ ಕಡೆ ಜೋರಾಗಿ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತ ಬೆಳೆಯುತ್ತಿರುವ ದೇಶ, 145 ಕೋಟಿ ಜನಸಂಖ್ಯೆಯ ದೇಶ, ಒಂದು ದೇಶವಾಗಿ ನಾವು ಕೊಟ್ಟ ಪ್ರತಿಕ್ರಿಯೆಯನ್ನು ಹೇಗೆ ನೋಡ್ತೀರಿ ನೀವು? ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನೋಡಿ. ಪ್ರತಿಕ್ರಿಯೆಯನ್ನು ಕೊಡೋಕ್ಕೆ ಲೇಟ್ ಆಯಿತು. ಫಸ್ಟ್ ವಿಷಯ, ಸುಮಾರು 5 ದಿನದ ನಂತರ ಒಂದು ಕಾಂಡೋಲೆನ್ಸಸ್ಸನ್ನು, ಸಂತಾಪ ಸೂಚನೆಯನ್ನು ಮುಂದಿಟ್ಟರು. ಸೊ ಅದು ಕೆಲವರಿಗೆ ಏನನ್ಸುತ್ತು, ಇವರು ಯಾರ ಪರವಾಗಿದ್ದಾರೆ ಅಂತ ಒಂದು ಸಂಶಯ ಉಂಟಾಯಿತು. ಸೊ ಇದು 5 ಡೇಸ್ ನಂತರ ಸ್ವಲ್ಪ ಕ್ಲಿಯರ್ ಆಯಿತು. ಸ್ವಲ್ಪ ಕ್ಲಿಯರ್ ಆಗಿದೆ. ನಾವು ಮುಂಚಿನ ಥರವೇ ನಾವು ಮಧ್ಯದಲ್ಲಿ ಇದ್ದೀವಿ, ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಯಾಕಂತಂದರೆ ಆಪ್ಟಿಕ್ಸನ್ನು ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನೋಡಬೇಕಾಗಿದೆ. 3 ಡೇಸ್ ಮುಂಚಿತವಾಗಿ ನಮ್ಮ ಪ್ರಧಾನಿ ಬಂದು ನೇತನ್ಯಾಹುವನ್ನು ಮೀಟ್ ಮಾಡಿದ ನಂತರ ದಾಳಿ ಆಗಿರುವಾಗ ಸೊ ಏನು ಮೆಸೇಜ್ ಕೊಡ್ತೀವಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಒಂದು ಮೆಸೇಜ್ ಬಂದು, ನೀವು ಮಾತಾಡದೆ ಒಂದು ಮೆಸೇಜ್ ಆಪ್ಟಿಕ್ಸ್ನಲ್ಲಿ ಹೋಗ್ತಿದೆ. ಸೊ ಅದನ್ನ ದೂರಪಡಿಸೋಕ್ಕೆ ಒಂದು 5 ದಿನ ಕಾಲ ಆಯ್ತು ಅವರಿಗೆ. ಆಲ್ಮೋಸ್ಟ್ ಒಂದು ವಾರದ ನಂತರ ಆಯಿತು. ಸೊ ಅದು ಒಂದು ಫ್ರೆಶ್ ಏರ್ ಸಿಗ್ತಿದೆ ಇವಾಗ. ಇದರ ಪರಿಣಾಮ ಏನಾಗುತ್ತೆ ಅಂದರೆ, ಇರಾನ್ ಕೂಡ ನಮ್ಮನ್ನು ಹೇಗೆ ನೋಡ್ತಾರೆ ಅಂದರೆ, ಇಲ್ಲಪ್ಪ ನಾವು ಇವ್ರ ಜೊತೆಗೆ ಏನು ನಮ್ಮ ಸಂಬಂಧವನ್ನು ಕೆಡಿಸಬಾರದು ಅಂತ ಆ ಒಂದು ನಿರ್ಧಾರಕ್ಕೆ ಅವ್ರು ಬರ್ತಾರೆ. ನಮ್ಗೆ ಬೇಕಾಗಿದೆ, ನಮ್ಗೆ ಬಂದು ಅಮೇರಿಕಾ ಜೊತೆಗೂ ಸಂಬಂಧ ಇಟ್ಕೊಳ್ಬೇಕು, ಇರಾನ್ ಜೊತೆಗೂ ಸಂಬಂಧ ಇಟ್ಕೊಳ್ಬೇಕು, ಮತ್ತು ಇಲ್ಲಿರತಕ್ಕಂಥ ಎಲ್ಲ ನೇಬರ್ಸ್ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೊಳ್ಬೇಕಾಗಿದೆ. ಹೌದು. ಸೊ ದೇ ಪ್ರೈಮರಿ ಕನ್ಸರ್ನ್ ಅಂದರೆ, ಒಂದು ವಿಷಯ ಅವರು ಕಂಡೋಲೆನ್ಸ್ ಮಾಡೋಕ್ಕೆ ಲೇಟ್ ಆಯಿತು. ಎರಡನೇ ವಿಷಯ, ಇಸ್ರೇಲ್ ಈಸ್ ಅವರ್ ಫಾದರ್ ನೇಷನ್ ಅಂತ ಹೇಳುವ ಆ ಸ್ಟೇಟ್ಮೆಂಟ್ಗೆ ಇವತ್ತುವರೆಗೂ ಯಾರು ಉತ್ತರ ಕೊಡಕ್ಕೆ ಮುಂದೆ ಬಂದಿಲ್ಲ. ಅದು ಹೇಗೆ ಇಸ್ರೇಲ್ ಬಂದು ಫಾದರ್ ನೇಷನ್ ಆಗ್ಬಿಡ್ತು, ಇರಾನ್ ಬಂದು ಏನು ನಮ್ಗೇನೋ ನಮ್ಮಿಂದ ದೂರ ಆಗ್ಬಿಟ್ರ? ಇಂಡಿಯಾ ಇಸ್ ಅ ಮದರ್ಲ್ಯಾಂಡ್, ಇಸ್ರೇಲ್ ಇಸ್ ಅ ಫಾದರ್ಲ್ಯಾಂಡ್. ಇದು ಹೆಂಗೆ ಆಯ್ತಂತ, ಇದು ಹೆಂಗೆ ಹೊಸದಾಗಿ 1948ನಲ್ಲಿ ಸೃಷ್ಟಿಯಾಗಿರುವ ಒಂದು ಸ್ಟೇಟು ನಮ್ಮ ಇತಿಹಾಸವನ್ನು ಮರೆತುಬಿಟ್ಟು ಒಂದೇ ಕ್ಷಣದಲ್ಲಿ ಯು ಆರ್ ಅವರ್ ಫಾದರ್ ಲ್ಯಾಂಡ್ ಅಂತ ಹೇಳುವಾಗ ಅದಕ್ಕೆ ವ್ಯಾಖ್ಯಾನ ಅಂತೂ ಕೊಡಬೇಕಾಗಿದಲ್ವಾ? ಸೊ ವೇರ್ ಡು ಉಮರ್ ಶರೀಫ್ ಅವರು ಹೇಳಿದ ಒಂದು ವಾಕ್ಯ ನೆನ್ಪಿಟ್ಕೊಳ್ಳಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. 1948ನಲ್ಲಿ ಹುಟ್ಟಿದಂಥ ಒಂದು ದೇಶ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಸ್ ಪ್ಲೀಸ್. ಸೊ ಹಾಗಾಗಿ 1948ನಲ್ಲಿನೇ ಈ ಇಸ್ರೇಲ್ ಎಂಬ ಒಂದು ಸ್ಟೇಟ್ ಅದು ರೆಕಗ್ನೈಸ್ ಆಗಕ್ಕೆ ಮುಂದೆ ಬಂದಿರೋದು. ಸೊ ಅದು ಸ್ಟೇಟ್, ಅದಕ್ಕೆ ಮುಂಚೆ ಅದು ಏನಿತ್ತು, ಆ ಸಮುದಾಯ ಏನಿತ್ತು, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇವಾಗ ಈ ಒಂದು ವಿಷಯ, ಈ ಒಂದು ಘಟನೆ ನಡೆದ ನಂತರ, ಖಮೇನಿಯನ್ನ ಕೊಂದಾಕಿದ ನಂತರ, ಆಸ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಏನಂದ್ರೆ, ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಈಸ್ ಅ ವೈಲೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಲಾ ಅಂಡರ್ ಆರ್ಟಿಕಲ್ 51. ಇವ್ರು ಮಾಡಿರೋದು ಬಂದು ಇಟ್ ಇಸ್ ಅ ವೈಲೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಲಾ ಅಂತ ಒಂದು ಘೋಷಣೆ ಅವರಿಂದ ಹೋಗಿದ್ರೆ ಮಾತ್ರ, ಅಂದ್ರೆ ಇದನ್ನ ಖಂಡನೆ ಮಾಡಬೇಕಾಗಿತ್ತು, ಖಂಡನೆ ಮಾಡಬೇಕಿತ್ತು. ಮಾಡಿದ್ರೆ ಮಾತ್ರ ವಿಶ್ವಗುರು ಎನ್ನುವ ಆ ಸ್ಥಾನಕ್ಕೆ ನಾವು ಮುಂದೆ ಹೋಗಕ್ಕೆ ಒಂದು ಚಾನ್ಸ್ ಸಿಗುತ್ತೆ.
ಅಂದ್ರೆ ನಾವು ವಿಶ್ವಗುರು ಅಂತ ಹೇಳಿದ್ರೆ ವಿಶ್ವಕ್ಕೆ ಒಂದು ಮಾದರಿ, ಓಕೆ, ವಿಶ್ವಕ್ಕೆ ಒಂದು ಸಿದ್ಧಾಂತವನ್ನು ನಾವು ಕೊಡುವರಾಗಿ ಇರಬೇಕಾಗಿರುತ್ತೆ. ಸೊ ನಾವು ಪ್ರೀತಿ ವಿಶ್ವಾಸವನ್ನು ನಾವು ಪಾಲಿಸುವರಲ್ಲ. ಭಾರತ ಬಂದು ಎಲ್ಲರ ಜೊತೆಗೂ ಒಳ್ಳೆ ಸಂಬಂಧವನ್ನು ಬೆಳೆಸಬೇಕಂತ ಇರುವಾಗ ವೈ ಸ್ಪಾಯಿಲ್ ದ ರಿಲೇಶನ್ಶಿಪ್ ವಿತ್ ಇರಾನ್? ಓಕೆ, ಇರಾನ್ ಜೊತೆಗೆ ಯಾಕೆ ನಾವು ಆ ಸಂಬಂಧವನ್ನು ನಾವು ಕೆಡ್ಸಕ್ಕೆ ಮುಂದೆ ಬರಬೇಕಾಗಿದೆ? ಸೈಲೆಂಟ್ ಆಗಿದ್ರೆ, ಒಂದು ಕಡೆ ಅನ್ಯಾಯ ನಡೆಯುವಾಗ ಟೇಕಿಂಗ್ ಎ ನ್ಯೂಟ್ರಲ್ ಸ್ಟ್ಯಾಂಡ್, ದಟ್ ಈಸ್ ಟು ಸೈಡ್ ವಿತ್ ದ ಒಪ್ರೆಸರ್ಸ್. ಅಂದ್ರೆ ಯಾರು ಬಂದು ಒಂದು ಅನ್ಯಾಯ ನಡೆಯುವಾಗ ಅವರು ಸೈಲೆಂಟಾಗಿ ಕೂತ್ಬಿಟ್ರೆ ಅದರ ಅರ್ಥ ಏನಂದ್ರೆ ದೌರ್ಜನ್ಯ ಮಾಡೋರ ಜೊತೆಗೆ ಅವ್ರು ಇದ್ದಾರೆ ಅಂತ ಅದರ ಅರ್ಥ ಆಗತ್ತೆ. ಸೊ ಅಲ್ಲಿ ನಾವು ಒಂದು ಯಾವುದು ಸರಿ ಅಂತ ಮಾತಾಡಲೇಬೇಕು. ಇದನ್ನು ನಾನು ಒಬ್ಬ ಮುಸ್ಲಿಮ್ ಆಗಿ ಮಾತಾಡ್ತಿಲ್ಲ, ಇದನ್ನು ನಾನು ಒಬ್ಬ ಸುನ್ನಿ ಟೀಚರ್ ಆಗಿ ಉಸ್ತಾದ್ ಆಗಿ ಮಾತಾಡ್ತಿದ್ದಿಲ್ಲ. ಯಾಕಂತ ಹೇಳಿದ್ರೆ ನಾನು ಅಹ್ಲು ಸುನ್ನತ್ ವಲ್ ಜಮಾತು, ನಮಗೂ ಶಿಯಾಗೂ ಎಷ್ಟೋ ಯುದ್ಧಗಳು ನಡೆದಿದ್ವೆ, ಮತ್ತೆ ನಮಗೂ ಅವ್ರಿಗೆ ಎಷ್ಟೋ ಸಿದ್ಧಾಂತದಲ್ಲಿ ಎಷ್ಟೋ ಡಿಫ್ರೆನ್ಸಸ್ ಇದೆ. ಆದರೂ ಕೂಡ ಇವತ್ತಿಗೆ ನಾನು ಯಾವ ಕಾರಣಕ್ಕೋಸ್ಕರ ಇರಾನಿಗೆ ನಾವು ಒಂದು ಕಡೆ ನಾವು ಬಂದು ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇರಾನ್ ಫಾರ್ ಜಸ್ಟಿಸ್ ಅಂತ ಹೇಳುವಾಗ ಇದನ್ನ ನಾವು ಒಂದು ಮಾದರಿಯಾಗಿ ತಗೊಂಡ್ಬಿಟ್ರೆ, ಅಟ್ಯಾಕ್ ಆನ್ ಇರಾನ್ ಇಸ್ ಫೈನ್ ಅಂತ ಹೇಳ್ಬಿಟ್ರೆ, ನಾಳೆ ದಿವಸ ಅಟ್ಯಾಕ್ ಆನ್ ಸೌದಿ ಅರೇಬಿಯಾನು ಫೈನ್ ಆಗುತ್ತೆ, ಆಮೇಲೆ ಅಟ್ಯಾಕ್ ಆನ್ ಎನಿ ಅದರ್ ಕಂಟ್ರಿ ಇವನ್ ಇನ್ ಏಷ್ಯಾ ವಿಲ್ ಬಿಕಮ್ ಫೈನ್. ಎಲ್ಲವನ್ನೂ ನಾವು ಸಮರ್ಥಿಸಿಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದು ರಾಂಗ್ ಪ್ರಿಸಿಡೆಂಟ್ ಅನ್ನ ಅಲ್ಲೇ ನಾವು ಬಂದು ಅದಕ್ಕೆ ಅಬ್ಜೆಕ್ಟ್ ಮಾಡಬೇಕು. ಅದೇ ಒಂದು ಕಾರಣ ಇದೆ. ನಿಮ್ಮ ಆರಂಭಿಕ ಕಮೆಂಟ್ ಮೇಲೆ 3 ಪ್ರಶ್ನೆಗಳಿದ್ದಾವೆ, ಬಟ್ ನಾನು ಒಂದ್ಸಲ ಲೆಫ್ಟಿನೆಂಟ್ ಕರ್ನಲ್ ಅವರ ಪ್ರತಿಕ್ರಿಯೆ ತೆಗೆದುಕೊಂಡ ನಂತರ ನಾನು ನಿಮ್ಮನ್ನು ಮಾತಾಡ್ತೀನಿ. ಸುನಿಲ್ ಸರ್, ಭಾರತದ ರಿಯಾಕ್ಷನ್ ಹೆಂಗೆ ಅನಲೈಸ್ ಮಾಡ್ತೀರಿ ಇದನ್ನು? ಓಕೆ, ಫಾದರ್ಲ್ಯಾಂಡ್ ಅನ್ನೋ ಸ್ಟೇಟ್ಮೆಂಟ್ ಬಗ್ಗೆ ತುಂಬ ಡಿಬೇಟ್ಸ್ ನಡೀತಾ ಇದೆ. ಒಂದು ಕಾಂಟೆಕ್ಸ್ಟ್ ನಾನು ಇಲ್ಲಿ ಸೆಟ್ ಮಾಡಬೇಕು. ಏನಂತ ಹೇಳಿದ್ರೆ, ಇನ್ ಸಮ್ ರೀಜನ್ಸ್ ಆಫ್ ದ ವರ್ಲ್ಡ್, ಕೆಲವೊಂದು ಪ್ರದೇಶಗಳಲ್ಲಿ ಭೌಗೋಳಿಕವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅವರು ಜನರಲಿ ಅದನ್ನು ದಿಸ್ ಈಸ್ ಮೈ ಫಾದರ್ ಲ್ಯಾಂಡ್ ಅಂತ ಹೇಳ್ತಾರೆ. ಮದರ್ ಲ್ಯಾಂಡ್ ಅಂತ ನಾವು ಕರಿತೀವಿ. ಇಟ್ ಈಸ್ ಜಸ್ಟ್ ಎ ವರ್ಡ್ ಆಫ್ ಸೇಯಿಂಗ್ ಅಷ್ಟೇ. ನನ್ನ ಫಾದರ್ ಲ್ಯಾಂಡ್ ಅಂತ ನಾನು ರೆಫರ್ ಮಾಡಿದ ತಕ್ಷಣ ನಮ್ಮ ಪೂರ್ವಿಕರು ಅಲ್ಲಿಂದ ಬಂದರು ಅಂತ ನಾವು ರೆಫರೆನ್ಸ್ ಅಲ್ಲಿಂದ ತೊಗೊಳ್ಳೋದು ಬೇಕಾಗಿಲ್ಲ. ಯು ಕ್ಯಾನ್ ಗೋ ಅಂಡ್ ಲುಕ್ ಇಟ್ ಅಪ್. ತುಂಬ ಕಡೆ ಇನ್ಕ್ಲೂಡಿಂಗ್ ಲಾಟ್ ಆಫ್ ಯುರೋಪಿಯನ್ ಕಂಟ್ರೀಸ್ ದೇ ಸೇ ದಿಸ್ ಈಸ್ ಮೈ ಫಾದರ್ ಲ್ಯಾಂಡ್. ನಾನು ಹೇಳ್ತೀನಲ್ಲ ಇಂಡಿಯಾ ಇಸ್ ಮೈ ಮದರ್ ಲ್ಯಾಂಡ್, ಅವ್ರು ಹೇಳ್ತಾರೆ ದಿಸ್ ಈಸ್ ಮೈ ಫಾದರ್ ಲ್ಯಾಂಡ್, ಅವ್ರು ಹೇಳ್ತಾರೆ ಅದನ್ನು. ಆ ಕಾಂಟೆಕ್ಸ್ಟಲ್ಲಿ ಬೇಸಿಕಲಿ ಆಯಾ ಕಲ್ಚರ್ಗಳಲ್ಲಿ ನೋಡುವ ರೀತಿ, ನಾವು ದೇಶವನ್ನು ತಾಯಿಯಾಗಿ ನೋಡ್ತೀವಿ, ಅವರು ತಂದೆಯಾಗಿ ನೋಡ್ತಾರೆ. ಇಬ್ರು ಒಂದೇ, ತಂದೆನೂ ಒಂದೇ ತಾಯಿನೂ ಒಂದೇ, ಎಡಗೈ ಬಲ್ಗೈ ಯಾವ್ದು ಕಟ್ಟಾದ್ರೂ ಒಂದೇ ಅಲ್ವಾ. ಸೊ ಇಟ್ ಈಸ್ ಲೈಕ್ ದಟ್. ಸೊ ಫಾದರ್ ಲ್ಯಾಂಡ್ ಅನ್ನೋದು ಆ ಕಾಂಟೆಕ್ಸ್ಟಲ್ಲಿ ಬಂದಿದೆ. It's not that Israel is India's fatherland. It will never be. There will be no country in the world which can be India's fatherland. Yes. But India will remain the motherland for anyone that comes here seeking the asylum. ನನಗೆ ಆಗಲಿಲ್ಲ ಅಂತ ಯಾರಾದರೂ ಬರಲಿ, ಆ ವ್ಯಕ್ತಿನ ನಾವು ವೆಲ್ಕಮ್ ಮಾಡ್ತೀವಿ. ನಾವು ಹೇಳ್ತೀವಿ, ನಿನಗೆ ನಾನಿಲ್ಲಿ ಸುರಕ್ಷತೆ ಕೊಡ್ತೀನಿ, ಬಾ, ಯು ಆರ್ ಸೇಫ್ ಹಿಯರ್. ಇಟ್ ಕ್ಯಾನ್ ಬಿ ಶೇಖ್ ಹಸೀನಾ, ಇಟ್ ಕ್ಯಾನ್ ಬಿ ದಲೈ ಲಾಮಾ, ಇಟ್ ಕ್ಯಾನ್ ಬಿ ಎನಿವನ್. ಅವರು ಆ ರೀತಿ ಅಸೈಲಮ್ ಕೇಳ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರೆ, ಯು ಕ್ಯಾನ್ ಇವನ್ ಬಿ ದ ಎನಿಮಿ ಆಫ್ ದ ನೇಷನ್. ಬಟ್ ಒಂದ್ಸಲ ನೀನು ಕ್ಷಮೆ ಕೇಳಿ ಬರ್ತೀಯಾ ಅಂತ ಹೇಳಿದ್ರೆ ನಾವು ಕರಿತೀವಿ. ನಾವು ದಟ್ ಈಸ್ ದ ಬ್ಯೂಟಿ ಆಫ್ ಆರ್ ಲ್ಯಾಂಡ್. ನಾವು ಫಾದರ್ ಲ್ಯಾಂಡ್ ಅಂತ ಏನು ಬಂದಿದೆ, ಇಟ್ ಹ್ಯಾಸ್ ಕಮ್ ಇನ್ ದಟ್ ಕಾಂಟೆಕ್ಸ್ಟ್. ಲೆಟ್ ಮಿ ಸೆಟ್ ದಟ್ ಸ್ಟ್ರೇಟ್. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಈ ಅಟ್ಯಾಕ್ ಏನು ನಡೀತು ಅಂದರೆ, ಇಸ್ರೇಲ್ ಆ್ಯಂಡ್ ಇದು US ಎರಡೂ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು. ತುಂಬ ಕಡೆ ನಾನು ನೋಡಿದೆ ದ್ಯಾಟ್ ಇಟ್ ಈಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ 51 ಆಫ್ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಅಂತ. ನಾವು ಯಾವುದೇ ಚಾರ್ಟರ್ ಎಲ್ಲೇ ಓದಿದ್ರು ವಿ ಶುಡ್ ನೆವರ್ ರೀಡ್ ಹಾಫ್ ಆಫ್ ಇಟ್. ಆ ಚಾರ್ಟರಲ್ಲಿ ದೇರ್ ಇಸ್ ಸಮಥಿಂಗ್ ಎಲ್ಸ್ ದಟ್ ನೋ ಒನ್ ಈಸ್ ಟಾಕಿಂಗ್ ಅಬೌಟ್. ಅದೇನು ಹೇಳುತ್ತೆ ಗೊತ್ತಾ? ಓಕೆ, ಎವ್ರಿ ಕಂಟ್ರಿ ಹ್ಯಾಸ್ ದ ರೈಟ್ ಫಾರ್ ಸೆಲ್ಫ್ ಡಿಫೆನ್ಸ್, ವಿಚ್ ಇರಾನ್ ಈಸ್ ಎಕ್ಸಸೈಸಿಂಗ್ ರೈಟ್ ನೌ. ಅದು ಎಕ್ಸಸೈಸ್ ಮಾಡ್ತಾ ಇದೆ ಇರಾನ್ ಈಗ. ಬಟ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ಟು ಇಟ್. Every country has the right of preventive self-defense also. Yes, that's what Israel did. Ivattu October 7, 2023 yes, ಯಾವ ಅಟ್ಯಾಕ್ ಇಸ್ರೇಲ್ ಮೇಲೆ ನಡೀತು, wasn't that an attack on the sovereignty of Israel? ಏನು ನಡೀತು ಅವಾಗ? ಏನೂ ನಡೀತಿರ್ಲಿಲ್ಲ. and afterwards whatever Israel did, ಅವರು ಗಾಜಾ ಮೇಲೆ ಅಟ್ಯಾಕ್ ಮಾಡಿದ್ರು, they were just raising everything down. ಅವ್ರು ಏನು ಮಾಡಿದ್ರು, they could have easily done it even without that attack. ಬಟ್ ಇಸ್ರೇಲ್ ಯಾವತ್ತೂ ಅದನ್ನು ಮಾಡಿರಲಿಲ್ಲ. ಆ ಒಂದು ಏನು ಹೇಳ್ತಾರೆ, ವಯಲೆಂಟ್ ಅಟ್ಯಾಕ್ ಏನು ನಡೀತು ಅದರ ಒಂದು ಸಾವರ್ನಿಟಿ ಮೇಲೆ, ಆ ಸಾವರ್ನಿಟಿ ಮೇಲೆ ಅಟ್ಯಾಕ್ ಆದಾಗ ದೇ ರಿಟಾಲಿಯೇಟೆಡ್. ಇಲ್ಲಿ ಐ ಹ್ಯಾವ್ ಟು ಸೆಟ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆನ್ ದ ಬೋರ್ಡ್ ಹಿಯರ್ ಟುಡೇ, ದ್ಯಾಟ್
ಈ ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಟ್ರೀಟಿ ಏನಿದೆಯಲ್ಲ, ದೇರ್ ಹ್ಯಾಸ್ ಬೀನ್ ವೆಹಮೆಂಟ್ ವೈಲೇಷನ್ಸ್ ಫ್ರಮ್ ಇರಾನ್. ಲೆಟ್ಸ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನು ಐ ಆಮ್ ಕೋಟಿಂಗ್ ವಾಟ್ IAEA ಹ್ಯಾಸ್ ಸೆಡ್. ಓಕೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನು ಹೇಳಿದೆ ನಾನು ಅದನ್ನು ಹೇಳ್ತಿದ್ದೀನಿ. ಫೆಬ್ರವರಿಯಲ್ಲಿ ಒಂದು ರಿಪೋರ್ಟ್, ಜಾನ್ವರಿ ಎಂಡಲ್ಲಿ ಒಂದು ರಿಪೋರ್ಟ್ ಬಂತು. 440 kilograms of uranium was enriched to 60% by Iran. ಇವತ್ತಿನವರೆಗೂ ಅಜಿತ್ ಅವರೇ, ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಯಾವತ್ತು ಅಂದರೆ ನೀವು ಎಲ್ಲಿಂದಾದರೂ ತೊಗೊಳ್ಳಿ, ನ್ಯೂಕ್ಲಿಯರ್ ಎನರ್ಜಿನ ಯಾವುದೇ ಪರ್ಪಸ್ಗೆ ಯೂಸ್ ಮಾಡೋಕ್ಕೆ ಯಾವುದೇ ಕಂಟ್ರಿ ಯೂಸ್ ಮಾಡಿದ್ರು 60%, 440.9 kilograms. ಇವತ್ತಿನವರೆಗೂ ಯಾವುದೇ ಒಂದು ದೇಶ ಅಷ್ಟು ಎನ್ರಿಚ್ ಮಾಡಿರಲಿಲ್ಲ. ನಾವು ಅದು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಆ ಒಂದು 60%, 90% ಆಗೋಕ್ಕೆ ಇಟ್ ವೋಂಟ್ ಟೇಕ್ ಲಾಂಗ್. 60% ಮಾಡೋದು ಕಷ್ಟ, ಬಟ್ ಮೇಕಿಂಗ್ ಇಟ್ ಟು 90%. 90% ಆದರೆ ವೆರಿ ವೆರಿ ಈಸಿ. ನ್ಯೂಕ್ಲಿಯರ್ ಫ್ಯೂಯಲ್ ತಯಾರಿಸ್ಕೊಂಡ್ರು ಅಂತ ಅದನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಟ್ರೀಟೀಸ್ ಏನಿತ್ತಲ್ಲ, ಈಗ IAEA ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ, ಆ ಏಜೆನ್ಸಿ ತನ್ನ ಒಂದು ಆಫೀಸರ್ಸ್ ಯಾರ್ಯಾರಿದ್ರು ಅಲ್ಲಿಂದ, ದೇ ಹ್ಯಾವ್ ಪುಲ್ಡ್ ದೆಮ್ ಬ್ಯಾಕ್ ಬಿಕಾಸ್ ಆಫ್ ದ ಸೇಫ್ಟಿ ರೀಸನ್ಸ್. ಇರಾನ್ ವಾಸ್ ಥ್ರೆಟನಿಂಗ್ ದೆಮ್. ನಿಮಗೆ ಎನರ್ಜಿ ರೀಸನಿಗೋಸ್ಕರನೇ ಯುರೇನಿಯಂ ಎನ್ರಿಚ್ ಮಾಡಬೇಕು ಅಂತಿದ್ದಿದ್ರೆ, ನೀವು ನಾನ್ ವೈಲೆಂಟ್ ರೀಸನ್ಸಿಗೋಸ್ಕರ ಅಂದರೆ ನಾನ್ ವೆಪನೈಸೇಷನ್ ರೀಸನ್ಸಿಗೋಸ್ಕರನೇ ನೀವು ನ್ಯೂಕ್ಲಿಯರ್ ಎನ್ರಿಚ್ ಮಾಡ್ತಿದ್ದೀರಾ, ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ವೈ ಡಿಡ್ ಯು ಥ್ರೆಟನ್ ದೆಮ್? ಅವರ ಒಂದು ಮಾನಿಟರಿಂಗ್ ಕ್ಯಾಮ್ರಾಸ್ ಏನೇನಿದೆಯಲ್ಲ, ಮಾನಿಟರಿಂಗ್ ಕ್ಯಾಮ್ರಾಸ್, ದಿಸ್ ಈಸ್ ಅಕಾರ್ಡಿಂಗ್ ಟು NPT, ಎವ್ರಿ ಕಂಟ್ರಿ ವಿತ್ ನ್ಯೂಕ್ಲಿಯರ್ ಎನರ್ಜಿ. ನಾವು ಪವರ್ ಜನರೇಷನ್ ನ್ಯೂಕ್ಲಿಯರ್ ತಯಾರು ಮಾಡ್ತಾ ಇದ್ದೀವಿ, ಬನ್ನಿ ನೋಡ್ಕೊಂಡು ಹೋಗಿ ಅನ್ಬೋದಾಗಿ. ಇನ್ನೂ ಬಂದಿಲ್ಲ, ಸ್ವಲ್ಪ ಹೇಳ್ತಾ ಇದ್ದಾರೆ. ವೈ ಡಿಡ್ ಯು ಟೇಕ್ ಇಟ್ ಅವೇ? ಸೊ ದೇ ಹ್ಯಾವ್ ಪುಲ್ಡ್ ಬ್ಯಾಕ್. ಸೊ ಇಟ್ಸ್ ಕನ್ಫರ್ಮ್ಡ್. ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ IAEA, ಇಷ್ಟು ಮಾಡಿದ್ದೀರಾ ನೀವು. ಆ್ಯಂಡ್ ಟು ಕ್ರಿಯೇಟ್ ಎ ನ್ಯೂಕ್ಲಿಯರ್ ವೆಪನ್ you need only few dozens of kilograms. Now imagine what can happen with 440 kilograms enriched to 90% and above. ಈಗ ಹೇಳಿ, ಪ್ರಿವೆಂಟಿವ್ ಡಿಫೆನ್ಸ್ ಅಂತ ಏನು ನಾನು ಮಾಡ್ತಾ ಇದ್ದೀನಿ, ಇಸ್ ಇಟ್ ನಾಟ್ ಮೈ ರೈಟ್? ದಟ್ ಈಸ್ ಮೈ ರೈಟ್. ನೋ, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಸ್ ಬಿನ್ ಎಕ್ಸಸೈಸ್. ವಿ ಕ್ಯಾನ್ ಆಲ್ವೇಸ್ ಡಿಬೇಟ್ ದ ಮೆಥಡ್ಸ್. ನಾನು ಯಾರ ಸಾವನ್ನು ಜಸ್ಟಿಫೈ ಮಾಡ್ತಿಲ್ಲ. ನಾನು ಇಸ್ರೇಲಲ್ಲಾಗಲಿ, ಇರಾನಲ್ಲಾಗಲಿ, US ಅಲ್ಲಾಗಲಿ, ಇಂಡಿಯಾಲಾಗಲಿ, ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಎನಿ ಡೆತ್. ಯಾರೂ ಹಾಗೆ ಸಾಯಬಾರ್ದು. ಐ ಆಮ್ ಸೇಯಿಂಗ್ ದಿಸ್ ಬೀಯಿಂಗ್ ಎ ಸೋಲ್ಜರ್. ಐ ಹ್ಯಾವ್ ಸೀನ್ ಡೆತ್ಸ್. ಯಾರೂ ಹಾಗೆ ಸಾಯಬಾರ್ದು. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಒಂದು ಕಡೆ ನಿಮ್ಮ ಹತ್ರ ನ್ಯೂಕ್ಲಿಯರ್ ಎನರ್ಜಿ ಇದೆ, ವಾಟ್ ಇಟ್ ಕ್ಯಾನ್ ಡೂ ಅದನ್ನು ನೋಡಿ. ಇಲ್ಲಿ ಅಟ್ಯಾಕ್ಸ್ ನಡೀತಾ ಇದೆ ನ್ಯೂಕ್ಲಿಯರ್ ಇಲ್ದಿರ. ಒಂದು ರೀಜನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ದಟ್ ಈಸ್ ಟು ಅವಾಯ್ಡ್ ದಿಸ್ ಡ್ಯಾಮೇಜ್. ವಾಟ್ ಯು ವಾಂಟ್? ಎಸ್, ದಟ್ಸ್ ವಾಟ್ ಐ ಆಮ್ ಡೂಯಿಂಗ್. ಉಮರ್ ಶರೀಫ್ ಅವರೇ, ತಾವು ಒಂದು ಮಾತು ಹೇಳಿದ್ರೆ, ನಾನು ಮುಸ್ಲಿಂ ಆಗಿ ಈ ಮಾತನ್ನು ಹೇಳ್ತಿಲ್ಲ, ಸುನ್ನಿಯಾಗಿ ಈ ಮಾತನ್ನು ಹೇಳ್ತಿಲ್ಲ ಅಂತ. ಇಂಟರ್ನ್ಯಾಷನಲ್ ಲಾನ ವೈಲೇಷನ್ ಆಗಿದೆ ಅಂತ ಭಾರತ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಬೇಕಾಗಿತ್ತು ಇರಾನ್ ವಿಷಯದಲ್ಲಿ ಅಂತ. ಈ ಮಾತನ್ನು ನೀವು ಮುಸ್ಲಿಂ ಆಗಿ ಹೇಳ್ತಿಲ್ವಾ, ಸುನ್ನಿಯಾಗಿ ಹೇಳ್ತಾ ಇಲ್ವಾ? ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಕಾರಣ ಅಂದರೆ, ನಿಮಗೆ ಒಂದು ಉತ್ತರ ಕೊಡೋಕ್ಕೆ ಮುಂಚೆ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಒಂದು ವೇಳೆ ಮೋದಿಯವರು ನೇತನ್ಯಾಹುನ್ನ ಭೇಟಿ ಆಗದೇ ಇದ್ದಿದ್ರೆ 3 ದಿನ ಮುಂಚೆ, ನಾನು ಪ್ರಧಾನಿ ಹತ್ರಿಂದ ಒಂದು ಎಕ್ಸ್ಪ್ಲನೇಷನ್ ಕೇಳ್ತಿರ್ಲಿಲ್ಲ. ನನ್ನ ಪ್ರಶ್ನೆ ಅದಾಗಿರಲಿಲ್ಲ. ಅದೇ ಮೇನ್ ಏನಂದ್ರೆ, ಉಕ್ರೇನ್ ಆಗಲಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಉಕ್ರೇನ್ ಆಗಲಿ ಇಲ್ಲ ಬೇರೆ ಎಲ್ಲಾದರೂ ಯುದ್ಧ ನಡೆಯುವಾಗ ನಮ್ಮ ಸ್ಟೇಟ್ಮೆಂಟ್ ಏನಂತ ನಾನು ಕೇಳಕ್ಕೆ ಅಷ್ಟು ಮುಂದೆ ಭಾರತದ ಪ್ರಧಾನಮಂತ್ರಿಗಳ ಇಸ್ರೇಲ್ ಭೇಟಿಗೂ ಇಸ್ರೇಲ್ನ ಇರಾನ್ ಮೇಲಿನ ದಾಳಿಗೂ ಏನು ಸಂಬಂಧ ಇದೆ? ಅದೇ ಪ್ರಶ್ನೆ ಇರೋದು. ಅದು ಯಾಕೆ 3 ದಿನ ಮುಂಚೆ ಹೋದ ನಂತರ ಇವರು ಸೈಲೆಂಟ್ ಆಗ್ಬಿಟ್ರು ಅಂತ, ಆಮೇಲೆ 5 ದಿನ ನಂತರ ಅವ್ರು ಯಾಕೆ ಹೋಗಿ ಆಮೇಲೆ ಬಂದು ನಾನು ಹೇಳೋದು ಅಲ್ಲ, ನೀವು ಕೇವಲ ಮಾನವೀಯತೆಯ ಆಧಾರದ ಮೇಲೆ, ಇಂಟರ್ನ್ಯಾಷನಲ್ ಲಾಗ್ ರೆಸ್ಪೆಕ್ಟ್ ಕೊಡುವುದರ ಆಧಾರದ ಮೇಲೆ ಇರಾನ್ ಮೇಲೆ ನಡೆದ ದಾಳಿಯನ್ನು, ಖಮೇನಿಯ ಕಗ್ಗೊಲೆಯನ್ನು ಭಾರತ ಖಂಡಿಸಬೇಕಾಗಿತ್ತು ಅಂತ ಹೇಳ್ತೀರಿ ಅನ್ನೋದಾದರೆ, ಅದಕ್ಕಿಂತ ಮುಂಚೆ ಒಂದು ದೇಶಕ್ಕೆ, ಸಾರ್ವಭೌಮ ದೇಶಕ್ಕೆ ನುಗ್ಗಿ ವೆನಿಜುವೆಲಾಗೆ ಹೋಗಿ ಅದರ ಪ್ರೆಸಿಡೆಂಟ್ನ ಹೊತ್ಕೊಂಡ್ಬಂದ್ರಿ ಇವರು. ಭಾರತ ಏನು ಸ್ಟ್ಯಾಂಡ್ ತಗೊಂಡಿದೆ ಅಂತ ಯಾರು ಕೇಳಿದ್ರಿ? ನೀವು ಕೇಳಿದ್ರ ಯಾರಾದ್ರು? ಇದನ್ನು ಖಂಡಿಸಬೇಕಾಗಿತ್ತು. ಒಂದು ನಿಮಿಷ, ಪ್ಲೀಸ್ ಕ್ವಶನ್ ಮುಗಿಸ್ತೀನಿ ನಾನು. ವೆನಿಜುವೆಲಾದ ಅಧ್ಯಕ್ಷರನ್ನ ಅಮೆರಿಕದ ಸೈನ್ಯ ಹೋಗಿ ಅವರ ಅರಮನೆಯಿಂದ ಎತ್ಕೊಂಡು ಬಂದಾಗ ಯಾರು ಬೀದಿಗಿಳಿದ್ರ? ಅದಕ್ಕೆ ಆನ್ಸರ್ ಕೇಳಿ. ಇಂಟರ್ನ್ಯಾಷನಲ್ ಲಾ ವೈಲೇಷನ್ ಆಯಿತು. 3 ದಿನ ಮಧುರವನ್ನ ಭೇಟಿಯಾಗಿಲ್ಲ ನಮ್ಮ ಪ್ರಧಾನಿ. ಒಂದು ವೇಳೆ 3 ದಿನ ಮುಂಚೆ ಮಧುರವನ್ನ ಭೇಟಿಯಾಗಿ ಬಂದ್ರು, ಇಲ್ಲ ಬಂದು ಅಮೆರಿಕನ್ ಪ್ರೆಸಿಡೆಂಟ್ ಅನ್ನು ಭೇಟಿಯಾಗಿದ್ರೆ, ಅವಾಗ ನಾನು ಕೇಳ್ಬೋದು, ಯಾಕೆ ನೀವು ಇಂಟರ್ನ್ಯಾಷನಲ್ ಲಾನ ವೈಲೇಷನ್? ಅವಾಗ ಅವರ ಅಭಿಪ್ರಾಯ ನಾನು ಕೇಳಕ್ಕೆ ಮುಂದೆ ಬಂದಿಲ್ಲ ಅಂತ ನೀವು ಕೇಳ್ಬೋದು. ಇವಾಗ ಏನಂದ್ರೆ,
ನಾವು ಸೈಲೆಂಟ್ ಆಗಿ ಸ್ಪೆಕ್ಟೇಟರ್ಸ್ ಆಗಿ ಇರ್ಬೋದು, ತೊಂದರೆ ಇಲ್ಲ. ಬಟ್ 3 days ಬಿಫೋರ್ ಅಲ್ಲಿ ಹೋಗಿ ನೇತನ್ಯಾಹುನ ಭೇಟಿಯಾಗಿ ಕನೆಕ್ಟೆಡ್ ರೀ, ಅದನ್ನೇ ಆಪ್ಟಿಕ್ಸ್ ಅಂತ ಕರೆಯೋದು. ಒಂದು ತಿಂಗಳ ನೋಡಿ, ಮುಂಚೆ ಅಲ್ಲ, ಒಂದು ನಿಮಿಷ, ಭಾರತದ ಪ್ರಧಾನಮಂತ್ರಿಗಳು ಅಲ್ಲ, ಒಂದೇ ನಿಮಿಷ, ಭಾರತದ ಪ್ರಧಾನಮಂತ್ರಿಗಳು ಇಸ್ರೇಲಿಗೆ ಹೋಗುವುದು ಒಂದು ತಿಂಗಳ ಮೊದಲೇ ನಿಗದಿಯಾಗಿದ್ದ ಪ್ರವಾಸ ಕಾರ್ಯಕ್ರಮ. ಇವರು ಹೋದ್ರು ಬಂದ ನಂತರ ದಾಳಿ ಆಗಿದೆ. ಹೌ ಇಸ್ ಇಟ್ ಕನೆಕ್ಟೆಡ್ ಅಂತ ಕೇಳ್ತಿದ್ರಲ್ಲ, ಇಮಿಡಿಯೇಟ್ಲಿ ಆಫ್ಟರ್ ದಿ ಅಟ್ಯಾಕ್ ಆನ್ ಖಮೇನಿ ಎಲ್ಲರೂ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಒಂದು ಸೆಕ್ಷನ್ ಮುಂದೆ ಹಾಗೆ ಮೋದಿ ಅವರು ಇಸ್ರೇಲ್ ಪರವಾಗಿದ್ದಾರೆ ಅಂತ ಘೋಷಣೆ ಮಾಡೋರು ಇದ್ರು. ಇವಾಗ ಸಂತಾಪ ಸೂಚನೆ ಕೊಟ್ಟ ನಂತರ ಇವಾಗ ಸೈಲೆಂಟ್ ಆಗಿದ್ದಾರೆ. ಒಂದು ವಿಷಯ. ಇದ್ರ ಜೊತೆಗೆ ಇನ್ನೊಂದು ವಿಷಯ, ನಮ್ಮ ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆಯೋ ಇಲ್ವೋ ಅಂತ ನಾವು ಪ್ರಶ್ನೆ ಮಾಡುವಾಗ, ಇಸ್ರೇಲ್ ಹತ್ರ which is not a signatory to the treaty on non-proliferation of nuclear weapons, NPT ಅಡಿಯಲ್ಲಿ ಅವ್ರ ಸಿಗ್ನೇಟರಿ ಇಲ್ಲ. ಎಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಅವರಲ್ಲಿ ಇದೆ ಅಂತ ನೀವು ನೋಡಕ್ ಹೋದ್ರೆ, ದೇ ಹ್ಯಾವ್ ಗಾಟ್ ನ್ಯೂಕ್ಲಿಯರ್ ವೆಪನ್ಸ್ ಆಲ್ದೋ ದೇ ಹ್ಯಾವ್ ನಾಟ್ ಡಿಕ್ಲೇರ್ಡ್ ಇಟ್. ಇದು ಅವರೇ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರುತ್ತೆ. ಆನ್ ವಾಟ್ ಬೇಸಿಸ್ ಕ್ಯಾನ್ ಇಸ್ರೇಲ್ ಹ್ಯಾವ್ ದ ರೈಟ್ ಫಾರ್ ನ್ಯೂಕ್ಲಿಯರ್ ವೆಪನ್ಸ್ when they are questioning Iran of not having, ಅಂದ್ರೆ ಯು ಆರ್ ನಾಟ್ ಸಪೋಸ್ ಟು ಹ್ಯಾವ್ ನ್ಯೂಕ್ಲಿಯರ್ ವೆಪನ್ಸ್, ಅಂದ್ರೆ ನೀವು ಹೇಗೆ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಂಡಿದ್ದೀರಾ ಅಂತ ಈ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡಲಿಲ್ಲ. ಯಾರು ಕೊಡಬೇಕು? ಇಸ್ರೇಲ್ ಅವ್ರಿಗೆ ಪ್ರಶ್ನೆ ಮಾಡುವಾಗ ಕೂಡ ಅವ್ರೇನು ಗೊತ್ತಾ, ನಾವು ಇದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ, ಇವತ್ತವರೆಗೂ ಕ್ಲಿಯರ್ ಆಗಿ ಹೇಳಿಲ್ಲ ಅವರು, ನಮ್ಮಲ್ಲಿ ಇಷ್ಟಿದೆ ಇಷ್ಟಿಲ್ಲ ಅಂತ. ಸೊ ನಮ್ಮಲ್ಲಿ ಅದೊಂದು ಇಂಟ್ರೆಸ್ಟ್ ಇದೆ. ಹೌ ಇಸ್ ದಟ್ ಇಸ್ರೇಲ್ ಅಂದ್ರೆ ಏನು ಗೊತ್ತಾ, ಇಸ್ರೇಲ್ ಮುಸ್ಲಿಂ ಕಮ್ಯುನಿಟಿಗೆ ಏನಂದ್ರೆ, ಅವ್ರು ಬಂದು ದಬ್ಬಾಳಿಕೆ ಮಾಡಿ ಒಂದು ಸ್ಟೇಟನ್ನು ಫಾರ್ಮ್ ಮಾಡಿರುವ ಒಂದು ಝೈನಿಸ್ಟ್ ಆರ್ಗನೈಸೇಷನ್. ವಿ ಆರ್ ನಾಟ್ ಅಗೇನ್ಸ್ಟ್ ಜ್ಯೂಸ್, ಫಸ್ಟ್ ಕ್ಲಿಯರ್ ಮಾಡ್ಕೊಳ್ತೀನಿ. ಜ್ಯೂಸ್ಗೂ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ತೀನಿ. ಇಲ್ಲ, ನಗ್ಬೇಕಾಗಿಲ್ಲ ಸ್ವಾಮಿ, ಇವಾಗ ನಾನು ನಗ್ಬೇಕಾಗಿಲ್ಲ, ಇಲ್ಲ, ನಿಮ್ಗೆ ಇತಿಹಾಸ ಪುರಾವೆನೇ ಕೊಡ್ತೀನಿ. ನಮ್ಮ ಮನೆಗೆ ಬರುವಂತ ಸೊಸೆ ಒಬ್ಬ ಯಹೂದಿಯಾಗಿರಕ್ಕೆ ಅವಕಾಶ ಇದೆ ಇಸ್ಲಾಂನೊಳಗೆ. ಅಂದ್ರೆ ಅವ್ರ ಸೊಸೆ ಆಗ್ಬಿಡ್ಲೆ ಅವ್ರ ಮನೆಯವರೆಲ್ಲ ನಮ್ಮ ಸಂಬಂಧಿಕರಾಗ್ತಾರೆ. ಸೊ ಹಾಗಾಗಿ ಇಸ್ಲಾಂ ಧರ್ಮದಲ್ಲಿ ಸೂರ ಮಾಯ್ದನಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ, ನೀವು ಬಂದು ಅಹ್ಲೆ ಕಿತಾಬ್ ಯಹೂದಿಗಳ ಹೆಂಗಸರನ್ನ ಮತ್ತೆ ನಸಾರ ಅಂದ್ರೆ ಕ್ರೈಸ್ತರ ಹೆಂಗಸರನ್ನ ನೀವು ಮದುವೆ ಮಾಡ್ಕೊಳ್ಬಹುದು. ಅವ್ರ ಮಕ್ಕಳು ನಿಮ್ಮ ಮಕ್ಕಳೇ, ಅವರ ತಂದೆ ತಾಯಿಯರು ನಿಮ್ಮ ಸಂಬಂಧಿಕರು. ಸೊ ಹಾಗಾಗಿ ಇನ್ಫ್ಯಾಕ್ಟ್ ದಿ ಗೋಲ್ಡನ್ ಏಜ್ ಆಫ್ ದಿ ಜ್ಯೂಸ್ ವಾಸ್ ಅಂಡರ್ ದಿ ಇಸ್ಲಾಮಿಕ್ ಸ್ಪೇನ್. ಎಲ್ಲಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ, ಇಸ್ಲಾಮಿಕ್ ಸ್ಪೇನ್ ನಲ್ಲಿ ಅದರ ಅಡಿಯಲ್ಲಿ ದ ಗೋಲ್ಡನ್ ಏಜ್ ಆಫ್ ಜ್ಯೂಸ್, ಯಹೂದಿಗಳ ಗೋಲ್ಡನ್ ಏಜ್. ಅಂದ್ರೆ ಅಂತಹ ಒಂದು ಕಾಲವನ್ನು ಅವರು ನೋಡೇ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಹೇಳುವಂತಹ ಮಾತು ಇವತ್ತು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಾಗಿದೆ. ಸೊ ದ ಐಡಿಯಾ ಆಫ್ ಜ್ಯೂಸ್ ಬಂದು ನಮ್ಮ ಎನಿಮಿ ಅಂತ ನಾವು ಹೇಳಕ್ಕೆ ಮುಂದೆ ಬರೋದಿಲ್ಲ. ಓಕೆ, ನೀನು ಅದನ್ನ ಇಲ್ಲಿ ಹೇಳೋದಲ್ಲ, ನೀವು ಮುಸ್ಲಿಂ ಸಮುದಾಯಕ್ಕೆ ಏನು ಹೇಳ್ತೀರಿ? ಜ್ಯೂಸ್ನ ಹೆಂಗ್ ನೋಡಬೇಕು? ಮುಸ್ಲಿಮರು ಯಹೂದಿಗಳನ್ನ ಹೆಂಗ್ ನೋಡಬೇಕು? ಅಹ್ಲೆ ಕಿತಾಬ್ ಅಂತ ನೋಡಬೇಕು. ದೇ ಆರ್ ದ ಪೀಪಲ್ ಆಫ್ ದ ಬುಕ್, ಪೀಪಲ್ ಆಫ್ ದ ಬುಕ್ ಅಂತ ನೋಡಬೇಕು. ಅವ್ರನ್ನ ಪ್ರೀತಿಯಿಂದ ಕಾಣಿ, ಅವರ ಬಗ್ಗೆ ದ್ವೇಷ ಬೇಡ, ಅಸೂಯೆ ಬೇಡ, ಸಂಕಟ ಬೇಡ. ಯಹೂದಿಗಳಿಗೆ ನಾನು ಹೇಳೋದು, ಯಹೂದಿಗಳಿಗೆ ಕರೆಕ್ಟ್. ವಿ ಹ್ಯಾವ್ ಟು ಸೀ ಝೈನಿಸಂ ಅಂಡ್ ಜ್ಯೂಸ್ ಆಸ್ ಸೆಪರೇಟ್ ಗ್ರೂಪ್. ಈಗ ಎರಡೇ ಬೇರೆ ಇರೋದು. ಆಸ್ಟ್ರೇಲಿಯಾದ ಪಾಂಡಿ ಬೀಚ್ ನಲ್ಲಿ ಅವರು ಹಬ್ಬ ಮಾಡ್ತಾ ಇದ್ರಲ್ಲ, ಅವರು ಜಿಯೋನಿಸ್ಟ್ಗಳ ಯಹೂದಿಗಳ? ಸರ್, ಆಸ್ಟ್ರೇಲಿಯಾದಲ್ಲಿ ಪಾಂಡಿ ಬೀಚ್, ಹೌದು, ಸಿಡ್ನಿಯಲ್ಲಿ ಪಾಂಡಿ ಬೀಚ್ ನಲ್ಲಿ ಫೈರಿಂಗ್ ಆಯ್ತಲ್ಲ. ಮಾಹಿತಿ ಇಲ್ಲ, ಯು ಕ್ಯಾನ್ ಪ್ಲೀಸ್ ಅಪ್ಪ ಮಗ ಗುಂಡೊಡದ್ರಲ್ಲ, ನೀವು ಅದ್ರ ಬಗ್ಗೆ ಮಾಹಿತಿ ಕೊಡಿ, ನನ್ನ ಅಭಿಪ್ರಾಯ. ಅವರು ಜಿಯೋನಿಸ್ಟ್ಗಳ ಯಹೂದಿಗಳ? ಅವರು ಯಾರು ಅಲ್ಲಿ ಸತ್ರಲ್ಲ ಸರ್, ಹಬ್ಬ ಮಾಡ್ತಾ ಇದ್ರಲ್ಲ. ಏನಂದ್ರೆ ಇವಾಗ ಮಾನವೀಯತೆ ಅಂತ ಬರುವಾಗ ಅಲ್ಲಿ ಝಯನಿಸ್ಟ್ ಸಾಯಕಿದ್ರು ಕೂಡ ಅವನಿಗೆ ಹೋಗಿ ಹೆಲ್ಪ್ ಮಾಡೋದು ನಮ್ಮ ಧರ್ಮದ ಒಂದು ಮುಖ್ಯವಾದ ಅಂಶ. ಅವನು ಝಯನಿಸ್ಟೇ ಆಗಲಿ, ಅವ್ನು ನಮ್ಮ ಕಟ್ಟರ್ ದುಶ್ಮನೆ ಆಗಲಿ, ಆದರೆ ಅವನ ಮೇಲೆ ಯಾರೋ ದಾಳಿ ಮಾಡುವಾಗ ಅಲ್ಲಿ ಹೋಗಿ ನ್ಯಾಯಕ್ಕೋಸ್ಕರ ನಾವು ನಿಂತ್ಕೊಳ್ಬೇಕಂದ್ರೆ ನಮ್ಮ ಧರ್ಮ ಹೇಳ್ಕೊಳುತ್ತೆ. ಇಟ್ಸ್ ವೆರಿ ಕ್ಲಿಯರ್. ಚಾಪ್ಟರ್ 5 ವರ್ಸ್ 2 ನಲ್ಲಿ ನೋಡಿದ್ರು ಕೂಡ ನಿಮ್ಗೆ ಅದು ಗೊತ್ತಾಗ್ತಾರೆ. ಒಳ್ಳೆ ಕಾರ್ಯಕ್ಕೋಸ್ಕರ ನೀವು ನಿಮ್ಮ ನುಡಿಯನ್ನು ಮುಂದೆ ಇಡಿ, ನಿಮ್ಮ ಕೆಲಸವನ್ನು ಮುಂದೆ ಇಡಿ ಅಂತ ಹೇಳುವ ಧರ್ಮ. ಸೊ ಹಾಗಾಗಿ ನಮ್ಗೇನಂದ್ರೆ, ನಾವು ಕ್ರೈಸ್ತರ್ ಅಂದ್ರೆ ಕುರಾನ್ ಹೇಳ್ಕೊಳ್ತಾರೆ, ದ ಪೀಪಲ್ ಹೂ ಆರ್ ವೆರಿ ಕ್ಲೋಸ್ ಟು ಯು, ಯಾರು ನಿಮಗೆ ಬಹಳ ಕ್ಲೋಸ್ ಆಗಿರ್ತಾರೋ ಅವರು ತಮ್ಮನ್ನ ಕ್ರೈಸ್ತರ ಅಂತ ಹೇಳ್ಕೊಳ್ತಾರೆ, ನಿಮ್ಗೆ ಬಹಳ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಕುರಾನ್ ಹೇಳ್ಕೊಳುತ್ತೆ. ಹಾಗಾಗಿ ನಾವೇನು ಯುದ್ಧ ಮಾಡಬೇಕಂತ ನಾವು ಮುಂದೆ ಬರೋದಿಲ್ಲ, ಮಾಡೋರು ಬರ್ತಾ ಇದಾರೆ. ಕ್ರೂಸೈಡ್ಸ್ ಇದೆ, ಇತಿಹಾಸದಲ್ಲಿ ನೋಡ್ಬೇಕಾಗಿರುತ್ತೆ. ಹೌ ಡಿಡ್ ಸಲಾಹುದ್ದೀನ್ ಅಯ್ಯೂಬಿ ಡೀಲ್ ವಿತ್ ದ ಕ್ರೂಸೈಡರ್ಸ್ ಅಂತ, ಹೇಗೆ ನ್ಯಾಯವಂತರಾಗಿ ನಡ್ಕೊಂಡ್ರು ಅಂತ ನಾವು ನೋಡ್ಬೇಕಾಗಿರುತ್ತೆ. ಇದರ ಧಾರ್ಮಿಕ ಆಂಗಲ್ಗೆ ಆಮೇಲೆ ಹೋಗ್ತೀನಿ. ಒಂದು ರಿಲೆವೆಂಟ್ ಕ್ವಶನ್ ಕೇಳಿದ್ರಿ, ನಾನು ಲೆಫ್ಟಿನೆಂಟ್ ಕರ್ನಲ್ ತೆಗೆದುಕೊಳ್ತೀನಿ. ಇಸ್ರೇಲ್ ತನಗೆ ಬೇಕಾದಂಗೆ ನ್ಯೂಕ್ಲಿಯರ್ ವೆಪನ್ಸ್ ತಯಾರು ಮಾಡ್ಬೋದು, ಬಟ್ ಇರಾನ್ ಮಾಡಬಾರ್ದಾ? ಅದಕ್ಕೆ ಮುಂಚೆ ಇನ್ನೊಂದು ಪಾಯಿಂಟ್ ನಾನು ಹೇಳ್ತೀನಿ. ಐ ಗೆಟ್ ಬ್ಯಾಕ್ ಟು ದಿಸ್.
ಅವ್ರು ಹೇಳಿದ್ರು ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಹೋಗಿ 3 ದಿನದ ಬಂದರು, ಸೊ ಇವ್ರಿಗೆ ಗೊತ್ತಿತ್ತು ಸಮಥಿಂಗ್ ಆಫ್ ದಟ್ ಸಾರ್ಟ್. ಮಾರನೇ ದಿವಸನೇ okay. 27th ಬಂದಿದ್ದಾರೆ, 28th ಅಟ್ಯಾಕ್ ಶುರುವಾಗಿದೆ. ಆಯಿತು. ಪಹಲ್ಗಾಮ್ ಅಟ್ಯಾಕ್ ಆದಾಗ JD ವ್ಯಾನ್ಸ್ ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ ಇಂಡಿಯಾಗೆ ಬಂದಿದ್ರು. ಕರೆಕ್ಟ್. ಸೊ ಪಹಲ್ಗಾಮ್ ಅಟ್ಯಾಕ್ಗೆ JD ವ್ಯಾನ್ಸ್ ರೆಸ್ಪಾನ್ಸಿಬಲ್? ಡಿಡ್ ವಿ ಕ್ವೆಶ್ಚನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ? ನೀನು ಬಂದಿದ್ರಿಂದ ಹಿಂಗಾಯಿತು ಅಂತ ನಮಗಿದೆಯಾ ಧೈರ್ಯ ಕೇಳೋಕ್ಕೆ? ಯಾರಿಗಾದರೂ ಇದೆ ಧೈರ್ಯ ಕೇಳೋಕ್ಕೆ ಪ್ರಪಂಚದಲ್ಲಿ? ಸೊ ನಾವು ಅದನ್ನು ಅವ್ರಿಗೆ ಕೇಳ್ತಿಲ್ಲ ಅಂತ ಹೇಳಿದ್ರೆ ವೈ ಶುಡ್ ದಿಸ್ ಬಿ ಡನ್? ಎನಿ ಆ್ಯಕ್ಟ್ ಆಫ್ ಟೆರರಿಸಮ್, ಒಬ್ಬ ಫಾರಿನರ್ ಬಂದು ಇಲ್ಲಿ ಒಬ್ಬ ಇಂಡಿಯನ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ, ಬಾರ್ಡರ್ ದಾಟ್ ಬಂದರೆ ಇಟ್ಸ್ ಅನ್ ಆ್ಯಕ್ಟ್ ಆಫ್ ವಾರ್ ಸರ್. ಲೆಟ್ ಮಿ ಬಿ ವೆರಿ ಕ್ಲಿಯರ್. ವಾಟ್ ಈಸ್ ಟೆರರಿಸಮ್? ಐ ಡೋಂಟ್ ಸೆಪರೇಟ್ ದೆಮ್ ಬೋತ್. ಫಾರ್ ಮೀ ವೆನ್ ದೆರ್ ಇಸ್ ಎ ಟೆರರಿಸ್ಟ್, ಹಿ ಹ್ಯಾಸ್ ರೇಸ್ಡ್ ಈಸ್ ವೆಪನ್ ಅಗೇನ್ಸ್ಟ್ ಮೈ ಕಂಟ್ರಿ, ನನ್ನ ಕಂಟ್ರಿ ಅಗೇನ್ಸ್ಟಾಗ ಅವನು ವೆಪನ್ ಎತ್ತಿದ್ದಾನೆ, ನನ್ನ ಜನಾನ್ ಸಾಯಿಸ್ತಾ ಇದ್ದಾನೆ. That's why we crossed the border and we had hit them. Correct. So JD Vance, United States Vice President ಇಲ್ಲಿಗೆ ಬಂದಾಗ ನಾವು ಪ್ರಶ್ನೆ ಮಾಡೋದ್ವಾ? ಸೊ ವಾಟ್ ಆರ್ ಯು ಲಿಂಕಿಂಗ್? ಇದಕ್ಕೆ ರಿಲೆವೆನ್ಸೇ ಇಲ್ಲ ಯಾರು. ಆ್ಯಂಡ್ ಇನ್ನೊಂದು, ನನ್ನ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗಿಂದ ನಾನು ಹೇಳ್ತೀನಿ, ನಾಟ್ ಎಕ್ಸ್ಟ್ರಾರ್ಡಿನರಿ ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಒಂದು ದೇಶ ತನ್ನ ಯುದ್ಧದ ಪ್ಲ್ಯಾನ್ಸ್ನ ಅನ್ಲೆಸ್ ಯು ಆರ್ ಅಲೈ ಇನ್ ವಾರ್, ಕರೆಕ್ಟ್, under a treaty, yes, like NATO or something between US and Israel, ಅವರಿಬ್ಬರ ಮಧ್ಯದಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ರೀತಿ ಇಲ್ಲ ಅಂತ ಹೇಳಿದ್ರೆ nobody will discuss this. Let's be very clear about international diplomacy. ಟ್ರಂಪ್ ಮಾತಾಡ್ಕೋಬೋದ್ರಿ, ಮೋದಿ ಏನಕ್ಕೆ ಮಾತಾಡ್ತಾರೆ ಅಂದರೆ ನಾವು ಅಟ್ಯಾಕ್ ಮಾಡೋಕ್ಕೆ ಮುಂಚೆ ಇಸ್ರೇಲ್ಗೆ ಹೇಳಿದ್ವಾ? ಆಪರೇಷನ್ ಸಿಂಧೂರಲ್ಲಿ ನಾವು ಹೇಳಿದ್ವಾ ಇಸ್ರೇಲ್ಗೆ? ಬಿಕಾಸ್ ಫೋನಲ್ಲಿ ಮಾತಾಡಿರ್ಬೋದಲ್ಲ, ಅವ್ರೇನೇನು ಮಾತಾಡ್ಕೋತಾರೆ ಗೊತ್ತಾಗಲ್ಲ. ಇವ್ರು ಹೋಗಿ ಬಂದರು ಅಂತ ನಾವು ಅದನ್ನು ಹೇಳ್ತಿದ್ದೀವಿ. ಇಸ್ ಇಟ್ ವ್ಯಾಲಿಡ್? ನಾವು ಕಮಿಂಗ್ ಟು ಹಿಸ್ ಕ್ವೆಶ್ಚನ್, ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಟ್ರೀಟಿ ಇಸ್ರೇಲ್ ಹತ್ರ ಇಷ್ಟೊಂದಿದೆ, ಆದರೆ ಇರಾನ್ಗೆ ಯಾಕೆ ಅವ್ರು ಬಿಡ್ತಿಲ್ಲ ಅಂತ. ಒಂದು ಕಂಟ್ರಿ ಇವತ್ತಿನ ಒಂದು ಟೈಮಲ್ಲಿ ಯು ಟೇಕ್ ಎನಿ ಸಾವರಿನ್ ಕಂಟ್ರಿ ಆಫ್ ದ ವರ್ಲ್ಡ್ ಸರ್, ಅದನ್ನು ಇವತ್ತಿನವರೆಗೂ ಅನ್ಲೆಸ್ 1945 ಯೂಸ್ ಮಾಡಿದ್ಬಿಟ್ರೆ ಎವ್ರಿ ರೆಸ್ಪಾನ್ಸಿಬಲ್ ಕಂಟ್ರಿ ವಿತ್ ಗ್ರೇಟ್ ನ್ಯೂಕ್ಲಿಯರ್ ಆರ್ಸನಲ್ಸ್ ಯಾರೂ ಹೇಳಿಲ್ಲ ಎಕ್ಸೆಪ್ಟ್ ಪಾಕಿಸ್ತಾನ್. ಆ್ಯಂಡ್ ನಾವು ಇನ್ ದ ಲೈಕ್ಲಿಹುಡ್ ಆಫ್ ಗೆಟಿಂಗ್ ಇಟ್ ಬರಬಹುದು ಅವ್ರ ಹತ್ರ. ಇರಾನ್ ಹೇಳಿದೆ ಡೆತ್ ಟು ಇಸ್ರೇಲ್ ಅಂತ, ಪಾಕಿಸ್ತಾನ್ ಹೇಳುತ್ತೆ ಡೆತ್ ಟು ಇಂಡಿಯಾ ಅಂತ. ಹೌ ರೆಸ್ಪಾನ್ಸಿಬಲ್ ಆರ್ ದೇ? ಇಸ್ರೇಲ್ ಯಾವತ್ತಾದರೂ ಹೇಳಿರೋದನ್ನು ಕೇಳಿದ್ರಾ ಡೆತ್ ಟು ಇರಾನ್ ಅಂತ? ಟುಡೇ ಇಸ್ರೇಲ್ ಈಸ್ ಸೇಯಿಂಗ್ ಅಮೇರಿಕಾ ಜೊತೆಯಲ್ಲಿ ಈಗ ಮೊನ್ನೆ ಏನೇನು ಸಿವಿಲ್ ವಾರ್ ನಡೀತು ಅಲ್ಲಿ, ಆಲ್ಮೋಸ್ಟ್ ಇಟ್ ವಾಸ್ ಎ ಸಿವಿಲ್ ವಾರ್ ಕಂಡೀಷನ್. ಇಫ್ ದ ರಿಪೋರ್ಟ್ಸ್ ಆರ್ ಟು ಬಿ ಬಿಲೀವ್ಡ್, ನಿಯರ್ 12,000 ಪೀಪಲ್ in Iran who are Iranian citizens were killed by IRGC in a month. ಇದಾಗಿದೆ ಅಂತ ಹೇಳಿದ್ರೆ ವಾಟ್ ರೆಜಿಮ್ ಇಸ್ ದಟ್? ನೀವು ನಿಮ್ಮ ಜನನೇ ಸಾಯಿಸ್ತಿದ್ದೀರಾ. ಹೋಗ್ಲಿ, ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದಿದ್ರೆ ನೀವೇ 12,000 ಜನನ ಸಾಯಿಸುವಂಥ ಪರಿಸ್ಥಿತಿ ನಿಮ್ಗೆ ಏನಕ್ಕೆ ಬರ್ತಾ ಇತ್ತು? ಇಸ್ರೇಲ್ ಯಾವತ್ತೂ ಹೇಳಿಲ್ಲ ಅವ್ರು NPT ಸಿಗ್ನೇಟ್ರಿ ಅಲ್ಲ, ಫೈನ್ ಅಕ್ಸೆಪ್ಟೆಡ್. ಬಟ್ ಯಾರ ಮೇಲಾದರೂ ಯೂಸ್ ಮಾಡ್ತೀನಿ ಅಂತ ಹೇಳಿದ್ಯಾ? ಇರಾನ್ ಮೇಲೆ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದಿರಾ? ಇಲ್ಲ ಬೇರೆ ಎನಿ ಕಂಟ್ರಿ ಇನ್ ದ ಮಿಡ್ಲ್ ಈಸ್ಟ್? ಯಾಕಂದರೆ ದೇ ಆರ್ ಸರೌಂಡೆಡ್ ಬೈ ಹಾಸ್ಟೈಲ್ಸ್. ದರ್ ಇಸ್ ನೋ ಫ್ರೆಂಡ್ಲಿ ನೇಷನ್ ಫಾರ್ ಇಸ್ರೇಲ್. ಯಾರ ಮೇಲಾದರೂ ಹೇಳಿದ್ಯಾ ಅದು? ನಾವು ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಎ ರೆಸ್ಪಾನ್ಸಿಬಲ್ ನ್ಯೂಕ್ಲಿಯರ್ ನೇಷನ್. ಆ್ಯಂಡ್ ಇಂಡಿಯಾ ಇಸ್ ಒನ್. ನಾವು ಯಾವತ್ತೂ ಹೇಳಿಲ್ಲ ದಟ್ ವಿ ವಿಲ್ ಫಸ್ಟ್ ಯೂಸ್ ನ್ಯೂಕ್ಲಿಯರ್ ವೆಪನ್ಸ್, ಬಟ್ ನಾವು ಹೇಳ್ತೀವಿ ವಿತ್ ಅವರ್ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟಿ ವಿ ವಿಲ್ ವೈಪ್ ಯು ಔಟ್ ಆಫ್ ದ ಗ್ಲೋಬಲ್ ಮ್ಯಾಪ್. ದಟ್ ವಿ ವಿಲ್ ಸೇ. ಓಕೆ, ಡಿಫರೆನ್ಸ್. ನಿಮಗೆ ಬೇಕಾ? ನೀವು ಪೀಸ್ಫುಲ್ ರೀಸನ್ಸ್ಗೋಸ್ಕರ ನೀವು ಸುಳ್ಳೇನಕ್ಕೆ ಹೇಳ್ತಿದ್ದೀರಾ? ಡೆತ್ ಟು ಇಸ್ರೇಲ್ ಅಂತ ಹೇಳ್ತೀರಾ, ನೀವು ಮಾಡ್ತಿದ್ದೀರಾ ಅಂತ ಒಪ್ಕೋತಾನೆ ಇಲ್ಲ. ದೆನ್ ವೈ ಡಿಡ್ ಯು ಕಿಕ್ ಔಟ್ IAEA ಅಫಿಷಿಯಲ್ಸ್? ಅವರ ಒಂದು ಮಾನಿಟರಿಂಗ್ ಮೆಕ್ಯಾನಿಸಮ್ ಏನಿತ್ತು, ನೀವೇನಕ್ಕೆ ನಿಲ್ಸಿದ್ರಿ ಅದನ್ನು? ವೈ ಡಿಡ್ ಇರಾನ್ ಸ್ಟಾಪ್ ಇಟ್? ನೀವು ಅದನ್ನು ಮಾಡ್ತಿಲ್ಲ ಅಂತ ಹೇಳಿದ್ರೆ ವೈ ಡಿಡ್ ಯು ಸ್ಟಾಪ್ ಇಟ್? ಸೊ ನಾವು ದಟ್ಸ್ ಕಾಲ್ಡ್ ಎಸ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ದಿಸ್ ಇಸ್ ಈ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಅದರ ಹತ್ರ ಇದೆ. ಆ್ಯಂಡ್ ಐ ಹ್ಯಾವ್ ಟು ಸೇ, ನನ್ನ ಈ ಒಂದು ಇದನ್ನು ಸ್ಟೇಟ್ಮೆಂಟ್ ಮುಗಿಸೋಕ್ಕೆ ಮುಂಚೆ ಸೌದಿ ಅರೇಬಿಯಾ ಒಂದು ಮಾತು ಹೇಳಿತ್ತು, ಇಫ್ ಇರಾನ್ ಗೆಟ್ಸ್ ನ್ಯೂಕ್ಲಿಯರ್ ವೆಪನ್ಸ್ ವಿ ಮಸ್ಟ್ ಗೆಟ್ ನ್ಯೂಕ್ಲಿಯರ್ ವೆಪನ್ಸ್. ಸೊ ವೇರ್ ಈಸ್ ಇಟ್ ಲೀಡಿಂಗ್ ಟು? It is leading to a nuclear arms race in Middle East, which is going to be very dangerous. ಇರಾನ್ ನ್ಯೂಕ್ಲಿಯರ್ ವೆಪನ್ ಹೊಂದುವುದು ಕೇವಲ ಅಮೆರಿಕ ಇಸ್ರೇಲ್ಗೆ ಅಷ್ಟೇ ವಿರೋಧ ಅಲ್ಲ, ಸೌದಿ ಅರೇಬಿಯಾ ಎಂಟೈರ್ ಮಿಡ್ಲ್ ಈಸ್ಟ್ಗೆ. ಓಕೆ, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ICBM ಫಾರ್ ದ ಹೋಲ್ ವರ್ಲ್ಡ್. ಯಾಕಂದರೆ ನೀವೇ ನೋಡಿ ಸರ್, ಪ್ರಾಕ್ಸಿ ವಾರ್ಸ್ ಎಷ್ಟು ಮಾಡ್ತಿದ್ದಾರೆ ಅವರು. ದೇರ್ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್, ಹೌತೀಸ್ ಆಗ್ಬೋದು, ಹಮಾಸ್ ಆಗ್ಬೋದು, ಹೆಜ್ಬುಲ್ಲಾ ಆಗ್ಬೋದು. ಹೂ ಈಸ್ ಫಂಡಿಂಗ್ ದೆಮ್? ಜನ ಹೇಳ್ತಿದ್ದಾರೆ, ಮೊನ್ನೆ ರಯಾಟ್ಸ್ ನಡೆದಾಗ ನೋ ಟು ಲೆಬನನ್, no to Gaza.
ಮೈ ಲೈಫ್ ಈಸ್ ಫಾರ್ ಇರಾನ್. ದಿಸ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ಅಲ್ಲಿನ ಜನಕ್ಕೆ ಅವ್ರು ಏನೂ ಕೊಡ್ತಿಲ್ಲ, ಬಟ್ ದೇ ಆರ್ ಫಂಡಿಂಗ್ ಟೆರರಿಸ್ಟ್ ಔಟ್ಸೈಡ್. ಇಸ್ರೇಲ್ ಮೇಲೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಅಂತ ಹೇಳ್ಬಿಟ್ಟು. ನಾವು ಹೂ ಇಸ್ ರೆಸ್ಪಾನ್ಸಿಬಲ್ ಹಿಯರ್? ಅಕ್ಟೋಬರ್ 7 ಅಟ್ಯಾಕ್ ನಡೆಯೋವರೆಗೂ ಇಸ್ರೇಲ್ ಕೂಡ ಗಾಜಾಲಿ ಆ ರೀತಿ ರೇಸ್ ಮಾಡಿರಲಿಲ್ಲ, ಗ್ರೌಂಡಿಗೆ ಹೋಗ್ಬಿಟ್ಟು ನಿರ್ನಾಮ ಮಾಡಿರಲಿಲ್ಲ. ಬಟ್ ಇಟ್ ವಾಸ್ ಎ ನೆಸೆಸಿಟಿ, ರಿಯಾಕ್ಷನ್. ನೋಡಿ, ಯಾವತ್ತೇ ಆಗಲಿ ಯು ಆರ್ ರೆಸ್ಪಾನ್ಸಿಬಲ್ ಓನ್ಲಿ ಫಾರ್ ಯುವರ್ ಆ್ಯಕ್ಷನ್ಸ್. ರಿಯಾಕ್ಷನ್ಸ್ ಏನೇನು ಬರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಸುನಿಲ್ ಪಂಡಿತ್ ಅವರೇ, ಗಾಜಾದಲ್ಲಿ ಮಕ್ಕಳ ಸಾವುಗಳನ್ನು ನೋಡೋದಕ್ಕೆ ಸರ್, ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಇಟ್. ಸರ್, ವೇಸ್ ಆರ್ ಕ್ವೆಶ್ಚನೇಬಲ್. ಹಾರ್ಟ್ ಬ್ಲೀಡ್ಸ್ ಆ ಮಕ್ಕಳು. ಸರ್, ನನಗೂ ಆಗುತ್ತೆ. ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ದ ಕಿಲ್ಲಿಂಗ್ ಸರ್. ನೋ ಬಡಿ ಶುಡ್ ಡೈ. ನಾನು ಫಸ್ಟ್ ಸ್ಟೇಟ್ಮೆಂಟಲ್ಲೇ ಹೇಳಿದೆ, ಯಾರೂ ಸಾಯಬಾರ್ದು, ಯಾರೂ ಆದರೆ ಈ ರೀತಿ ಅವ್ರು ಮಾಡ್ಬೋದು ಅಂತ ಯಾರು ಇಸ್ರೇಲ್ ಮೇಲೆ ಫಸ್ಟ್ ಅಟ್ಯಾಕ್ ಮಾಡಿದ್ರು ಅವ್ರಿಗೆ ದೂರದೃಷ್ಟಿ ಇರಲಿಲ್ವಾ? ಸುಮ್ಮನೆ ಎಲ್ಲೋ ಸರ್ ಮ್ಯೂಸಿಕ್ ಫೆಸ್ಟಿವಲಲ್ಲಿ ಇದ್ರು, ಹೇಗೆ ಹೇಳೋದು ಸಾಯಿಸಿದ್ರು. ಅದನ್ನು ನೀವೇ ರಿಪೋರ್ಟ್ ಮಾಡಿದ್ರಿ. ಐ ಹ್ಯಾವ್ ಸೀನ್ ದಟ್. ಐ ಬೀನ್ ಟು ದಟ್ ಪ್ಲೇಸ್ ಟ್ವೈಸ್. ಎಸ್, ನೀವೇ ರಿಪೋರ್ಟ್ ಮಾಡಿದ್ರಿ ಅದನ್ನು. ಆ ಸಾವುಗಳು ಇಸ್ ದಟ್ ಜಸ್ಟಿಫೈ? ಒಂದು ಸಾವನ್ನ ಇನ್ನೊಂದು ಸಾವಿಂದ ಜಸ್ಟಿಫೈ ಮಾಡೋದು ಬೇಡ, ಯಾರು ಮಾಡಬಾರ್ದು. ನೋ ಬಡಿ ಶುಡ್ ಡೂ ದ್ಯಾಟ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಇವ್ರು ಏನಕ್ಕೆ ಮಾಡಿದ್ರು ಅದನ್ನು? ಯು ಇನಿಷಿಯೇಟೆಡ್ ಸಮಥಿಂಗ್. ಈಗ ರಿಯಾಕ್ಷನ್ ಬರ್ತಿದೆ ಅಂತ ಹೇಳಿದ್ರೆ ಯು ಆರ್ ಶೋಯಿಂಗ್ ಯುವರ್ ಸ್ಟ್ರಾಂಗೆಸ್ಟ್ ಕಾರ್ಡ್, ದಟ್ ಈಸ್ ಕಾಲ್ಡ್ ಅಸ್ ವಿಕ್ಟಿಮ್ ಕಾರ್ಡ್. ನೀವು ಸ್ಟೇಟ್ ಆಫ್ ಹರ್ಮೂಸ್ನ ನೀವು ಕ್ಲೋಸ್ ಮಾಡ್ತಿದ್ರಾ, ಹೇಳ್ತಿದ್ರಾ ಅಮೆರಿಕ ಇಸ್ರೇಲಿಂದ ಆಗಿದೆ ಅಂತ. ನೀವು ಅದನ್ನು ಕ್ಲೋಸ್ ಮಾಡಿದ್ರೆ ಯುದ್ಧ ಮಾಡಿ. It's possible, right? ಅತಿ ದೊಡ್ಡ ಟ್ರಂಪ್ ಕಾರ್ಡ್ ಸರ್. ಅದನ್ನೇ that's what I'm saying. That's what I'm saying. If you really want peace, why are you closing Strait of Hormuz? ಅದು ಕ್ಲೋಸ್ ಮಾಡಿದಿರೋನು ಯುದ್ಧ ಮಾಡ್ಬೋದಲ್ಲ. You are affecting globally. There may be few countries that are your supporters even now. You are losing even them. ಇರಾನ್ ಜಾಗದಲ್ಲಿ ಯಾವ ದೇಶ ಇದ್ದಿದ್ರು ಅದನ್ನೇ ಮಾಡಿರೋ. ಅಲ್ಲ, that's war tactic. I accept that. ಮೂಗ್ ಹಿಡಿದ್ರೆ ಬಾಯಿ ಬಿಡ್ತಾರೆ. I accept that. I accept that. Of course, they have let Indian ships sail. ನಮ್ಮ ಫ್ಲಾಗ್ ಹಾಕೊಂಡು ಯಾರು ಬರ್ತಿದ್ದಾರೆ, ಯಾವ ಇದು, they have allowed it, and I am grateful for that. But what I am trying to say is, be responsible towards what you do first. Yes. And be transparent. Just let world see what you are doing. ಯಾರು ಏನಕ್ಕೆ ಬರ್ತಾರೆ ಅದಕ್ಕೆ. Then you can justify globally. ಈಗ ನೀವು ಅಕ್ಟೋಬರ್ 7ನಲ್ಲಿ ಇವ್ರು ಫಸ್ಟ್ ಅಟ್ಯಾಕ್ ಮಾಡಿದ್ರು ಪ್ಯಾಲೆಸ್ಟೀನಿಯನ್ಸು ಅಂತ ನೀವು ಹೇಳ್ತಿದ್ದೀರಾ. UN ರೆಸಲ್ಯೂಷನ್ 1947 ನೀವು ಎತ್ತು ನೋಡಿದರೆ ಅದರಲ್ಲಿ ಆ ರೆಸಲ್ಯೂಷನ್ನಲ್ಲಿ 55% ಲ್ಯಾಂಡ್ ವಿಲ್ ಬಿ ಆಫ್ ಇಸ್ರೇಲ್, 45% ಆಫ್ ದ ಲ್ಯಾಂಡ್ ವಿಲ್ ಬಿ ಆಫ್ ಪ್ಯಾಲೆಸ್ಟೀನ್ ಅಂತ ಹೇಳಿದರು. ಆದರೆ ಅಂಟಿಲ್ ದ್ಯಾಟ್ ಡೇ ಆಫ್ ಅಕ್ಟೋಬರ್ 7 ಇಸ್ರೇಲ್ ಏನು ಮಾಡ್ಕೊಂಡು ಬಂದಿದೆ? ಓಡ್ಕೊಂಡೇ ಬಂದಿದೆ. ದೇ ಸ್ಟಾರ್ಟೆಡ್ ದ ಅಟ್ಯಾಕ್ ಮಚ್ ಬಿಫೋರ್ ಅಕ್ಟೋಬರ್ 7. ಅಕ್ಟೋಬರ್ 7ನಲ್ಲಿ ಇವ್ರು ರೆಸ್ಪಾಂಡ್ ಮಾಡಿದ್ದು ಅಲ್ವಾ? ಈಗ ಏನಿದೆ ಪರಿಸ್ಥಿತಿ? ಆವಾಗ 55-45 ಯಾರು ಕೊಟ್ಟಿದ್ದು? UN ರೆಸಲ್ಯೂಷನ್. ಈಗೇನಿದೆ ಲ್ಯಾಂಡು? 80% ಲ್ಯಾಂಡ್ ಇಟ್ ಇಸ್ ದೇರ್ ಇನ್ ಬುಕ್ಸ್. 20% ಲ್ಯಾಂಡ್ ಮಾತ್ರ ಪ್ಯಾಲೆಸ್ಟೀನಿಯನ್ಗೆ. ತಮ್ಮ ಹೆಸರು ಏನು ಹೇಳಿದ್ರಿ? ನನ್ನ ಹೆಸರು ಫಸಿ ಅಬ್ಬಾಸ್ ಸರ್. ನಾನು 20 ವರ್ಷದಿಂದ ಈ ಐ ಆಮ್ ಸ್ಟಡಿಂಗ್ ಮಿಡಲ್ ಈಸ್ಟ್ ಬಗ್ಗೆ ಓದ್ತಾ ಇದ್ದೀನಿ. ನಾನು ಯಾವತ್ತೂ ಅಷ್ಟೇ ಅಕ್ಟೋಬರ್ 7ನ ಸೆಂಟರ್ ಪಾಯಿಂಟ್ ಮಾಡ್ಕೋಬೇಕು. 1947ಇಂದ ಅಕ್ಟೋಬರ್ 7ವರೆಗೂ ಏನಾಗಿತ್ತು? ಅವ್ರು ಏನಕ್ಕೆ ಅಟ್ಯಾಕ್ ಮಾಡಿದ್ರು? 2000 ವರ್ಷದ ಹಿಸ್ಟ್ರಿ ತಗೊಂಡು ಅದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಕನೆಕ್ಷನ್ ಉಂಟು. 1940 ಮಾತ್ರ ಇತಿಹಾಸ. 1947 ಅಲ್ಲಿಂದ ಮಾತ್ರ ಹಿಸ್ಟ್ರಿ ನೋಡಬೇಕು. ನೀವು ನೋಡಿ ಅಲ್ಲಿ ಆಗಿದೆ ಅಂತ ನೋಡಿ. ಓಕೆ. ನೆನ್ನೆ ಉಮರ್ ಶರೀಫ್ ಅವರು ನಮ್ಮ ಜೊತೆ ಡಿಬೇಟಿಗೆ ಕೂತ್ಕೊಂಡಿದ್ರು. ನಾನು ನಿಮ್ಗೆ ಹೇಳ್ತೀನಿ, ಉಮರ್ ಶರೀಫ್ ಅವ್ರಿಗೆ ಹೇಳಿದೆ, ಇಸ್ರೇಲ್ ಎಲ್ಲಿತ್ತು ಅನ್ನುವುದಕ್ಕೆ ಸಾಕ್ಷಿಯನ್ನು ನಾನು ಕುರಾನ್ನಲ್ಲಿ ತೋರಿಸ್ತೀನಿ, ಪ್ಯಾಲೆಸ್ಟೈನ್ ಎಲ್ಲಿತ್ತು ಅನ್ನೋ ಸಾಕ್ಷಿಯನ್ನು ಕುರಾನ್ನಲ್ಲಿ ನೀವು ತೋರಿಸೋಕ್ಕಾಗತ್ತಾ ಅಂತ ಕೇಳಿದೆ. ನಾನು ಆ ಪ್ರಶ್ನೆ ನಿಮಗೆ ಕೇಳ್ತೀನಿ. ತೋರಿಸ್ತೀರಾ? ಪ್ಯಾಲೆಸ್ಟೈನ್ ಎಲ್ಲಿತ್ತು ಅಂತ ಕುರಾನಲ್ಲಿ ತೋರಿಸ್ತೀರಾ? ನಾನು ಇಸ್ರೇಲ್ ಎಲ್ಲಿತ್ತು ಅಂತ ಕುರಾನಲ್ಲಿ ತೋರಿಸ್ತೀನಿ. ಸರ್, ಖಂಡಿತ ಕುರಾನ್ ಇಸ್ರಾಯೇಲ್ ಬಗ್ಗೆ ಇನ್ನೂ 2 ಮಾತು ಹೇಳಿದೆ. ಏನು ಹೇಳಿದೆ? ಇವರು ಅಗ್ರೆಷನ್ ಮಾಡ್ತಾರೆ. ಈ ಯಹೂದಿಗಳಲ್ಲಿ ಒಂದು ಗ್ರೂಪು ಬಂದೇ ಬರುತ್ತೆ, ಇದು ಅಗ್ರೆಷನ್ ಸ್ಟಾರ್ಟ್ ಮಾಡತ್ತೆ. ಇನ್ನು ಮಾಡೋ ಇದು ಮಿಸ್ಚೀಫು ಅದನ್ನು ಎಲ್ಲ ಕಡೆ ಹರಡತ್ತೆ. ಅದಾದ ನಂತರ ಇವ್ರದ್ದು 2 ಸಲ ಇದು ಡಿಮಿನಿಷ್ ಆಗುತ್ತೆ. ಇದು ಒಂದು ಪವರು, ಇದು ಒಂದು ಗ್ರೂಪು ಅನ್ನೋದು ಕುರಾನಲ್ಲಿ ಹೇಳಿದೆ. ಮೊದಲನೇ ಸಲ ಡಿಮಿನಿಷ್ ಆಗಿರೋದು ಹೋಲೋಕಾಸ್ಟಲ್ಲಿ. 2ನೇ ಸಲ ಡಿಮಿನಿಷ್ ಆಗೋದು ಇವ್ರು ಮಾಡಿರೋ ಕೆಲಸದಿಂದಾನೇ. ಇವರೇ ಒಂದು ವಾರಲ್ಲಿ ಇದಾಗಿ ಇದು ಡಿಮಿನಿಷ್ ಆಗುತ್ತೆ ಅನ್ನೋದು ಕೂಡ ಹೇಳಿದೆ. ಯಾವ ರೀತಿಯಲ್ಲಿ ಕಾಶ್ಮೀರಿ ಪಂಡಿತರನ್ನು 1990s ಹೊಡೆದು ಓಡಿಸಲಾಯಿತು ಅವರವರ ಮನೆಗಳಿಂದ, ಹಾಗೆ ಯಹೂದಿಗಳನ್ನು ಅವರ ಮನೆಗಳಿಂದ ಇತಿಹಾಸದಲ್ಲಿ ಹೊಡೆದು ಓಡಿಸಿದ್ದರ್ರಿ. ಹೌದು ಅಲ್ವಾ? ಓಡಿಸಿರೋರು ಯಾರಂತ ನೋಡಿ. ಅಲ್ಲ, ಓಡಿಸಿರೋರು ಬ್ಯಾಬಿಲೋನಿಯನ್ಸ್ ಬಂದಿದ್ರು, ಆಮೇಲೆ ರೋಮನ್ಸ್ ಬಂದ್ರು, ಅವರೆಲ್ಲ ಬಂದು ಯುದ್ಧ ಮಾಡಿದ್ರು. ಮತ್ತೆ ಆಮೇಲೆ ಕ್ರೂಸೇಡರ್ಸ್ ಬಂದು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಹೌದು, ಕ್ರೈಸ್ತರು ದಾಳಿ ಮಾಡಿದ್ದಾರೆ, ಮುಸಲ್ಮಾನರು ದಾಳಿ ಮಾಡಿಲ್ಲ. ಮುಸಲ್ಮಾನರು ಅಷ್ಟೇ ಮಾಡಿಲ್ಲ. ಕೇಳ್ಕೊಳ್ಳಿ, ಫುಲ್ ಆಗಿ ಕ್ವಿಕ್ಲಿ. 633 ನಂತರ
ಪ್ರವಾದಿ ಕಾಲದ ನಂತರ ಕೂಡ ಅವ್ರು ಬಂದು ಅಲ್ಲಿ ಅಬ್ಬಾಸಿ ಖಿಲಾಫನಲ್ಲಿ ಅವರು ಕೂಡ ಒಂದು ಭಾಗವಹಿಸ್ತಿದ್ರು. ಯಾರು? ಯಹೂದಿಗಳು. ಯಹೂದಿಯನ್ನ ಬಿಟ್ಟು ನಮ್ಮ ಇಸ್ಲಾಮಿಕ್ ಹೆರಿಟೇಜೇ ಇಲ್ಲ ಬಿಡಿ, ಓಪನ್ ಆಗಿ ಹೇಳ್ಕೊತೀನಿ. ಯಹೂದಿಯನ್ನು ಬಿಟ್ರೆ ಯಹೂದಿಯನ್ನು ಬಿಟ್ಕೊಂಡು ನಮ್ಮ ಇಸ್ಲಾಮಿಕ್ ಹೆರಿಟೇಜ್ ಕೂಡ ಇಲ್ಲ. ಬಿಕಾಸ್ ಅಬ್ಬಾಸಿ ಖಿಲಾಫನಲ್ಲಿ ಈಕ್ವಲ್ ಪಾರ್ಟಿಸಿಪೇಷನ್ ಇತ್ತು. ಯಹೂದಿಗಳು ಕೂಡ ಅವ್ರು ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಅದೇ ರೀತಿ ನಾನು ಫಸ್ಟೇ ಹೇಳಿದೆ ಮುಂಚಿತವಾಗಿ, ಇದು ಇಸ್ಲಾಮಿಕ್ ಸ್ಪೇನ್ನಲ್ಲಿ ದಿ ಗೋಲ್ಡನ್ ಏಜ್ ಆಫ್ ಯಹೂದ್ ಇತ್ತು. ಜ್ಯೂಸಿನ ಗೋಲ್ಡನ್ ಏಜ್, ಸೂಪರ್ ಕ್ವಾಲಿಟಿ ಲೈಫ್ ಸ್ಟೈಲ್ ಅದು ಬಂದು ಸ್ಪೇನ್ನಲ್ಲಿ ಇಸ್ಲಾಮಿನ ಆಡಳಿತ ಅಡಿಯಲ್ಲಿ ಇತ್ತು. ಇವತ್ತಿಗೆ ಏನಂದ್ರೆ ಪ್ಯಾಲೆಸ್ಟೀನ್ನಲ್ಲಿ ನೀವು ಯಹೂದನ್ನ ನೋಡಬಹುದು, ಪ್ಯಾಲೆಸ್ತೀನ್ನಲ್ಲಿ ನೀವು ಕ್ರೈಸ್ತರನ್ನು ಕೂಡ ನೋಡಬಹುದು. ಅಲ್ಲಿ ಏನು ಅವ್ರೇನು ಜಗಳ ಮಾಡ್ತಿಲ್ಲ. ಇವಾಗ ಇರೋದು ಬರೀ ಝೈನಿಸ್ಟ್ ನಲ್ಲಿ ಇರುವಂತ ಪ್ರಾಬ್ಲಮ್. ವಿ ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್ ವಿತ್ ಝೈನಿಸಮ್. ಸೊ ಅವ್ರು ಹೇಳಿದ್ರಲ್ಲ, ನಾವು ಹಿಸ್ಟ್ರಿನ ಬರೀ 1947 ಇಂದ ತಗೋಬಾರ್ದು, ತುಂಬಾ ಹಿಂದೆನಿಂದ ತಗೋಬೇಕಂತ. ಓಕೆ, ವಿ ಆರ್ ರೆಡಿ ಟು ಗೋ ಬ್ಯಾಕ್ 3000 years ಆಲ್ಸೋ. ನೋ, ಐ ಸೆಡ್ ಇಟ್. ಅವ್ರಿಗೆ ಒಂದೇ ಒಂದು ಹೇಳ್ತೀನಿ ನಾನು, ಈ 80% ಏನಾಯಿತು ಇವತ್ತು ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ ಇಸ್ರೇಲ್, ಅದಾಗಿದ್ದು October 7th ಆದಮೇಲೇನೆ. ಪ್ಯಾಲೆಸ್ಟೈನ್ ಏನಾಗಿತ್ತು, ಇಸ್ರೇಲ್ ಏನಾಗಿತ್ತು, ಅವತ್ತಿಗೂ ಇಷ್ಟೇ ಪವರ್ ಇಸ್ರೇಲ್ ಹತ್ರ ಇತ್ತು. ಬಟ್ ಯಾವತ್ತೂ ಅದು 80% ನಾನು ಆಗಬೇಕು ಅಂತ ಹೋಗಿರಲಿಲ್ಲ. ಇವತ್ತು 80% ಏನಕ್ಕಾಯಿತು? ಅದು 80% ಆಗೋ ಕಾರಣ ಫ್ಯಾಕ್ಚುಲಿ ಐ ಡೋಂಟ್ ಅಗ್ರಿ ಟು ಇಟ್. ಇಸ್ರೇಲ್ ಎಕ್ಸ್ಪಾನ್ಷನ್ ಹೊಂದಿದೆ. ಅವರ ಒಂದು ಸ್ಟೇಟ್ಮೆಂಟ್ನ ಐ ಆಮ್ ಜಸ್ಟ್ ಕೋಟಿಂಗ್ ಇಟ್. ಒಂದ್ಸಲ ನಾನು ಅವ್ರು ರೀಕೋಟ್ ಮಾಡ್ತಾ ಇದ್ದೀನಿ, ಅವ್ರು ಏನು ಹೇಳಿದ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಐ ಆಮ್ ಸೇಯಿಂಗ್ ಇಟ್ ಅಗೇನ್. 80% ಅದಾಗಿದೆ ಅಂದರೆ ಅದಾಗಿದ್ದು October 7, 2023 ಆದಮೇಲೆ. ಅದಕ್ಕೆ ಮುಂಚೆನೂ ಅವ್ರು ಮಾಡ್ಬೋದಿತ್ತು, ಬಟ್ ಅದನ್ನು ಅವ್ರು ಮಾಡಿರಲಿಲ್ಲ. ಒಂದೇ ಕ್ವಶನ್ ಸರ್, ಅದೇ ಇದಕ್ಕೆ ಒಂದೇ ಕರ್ನಲ್ ಸಾಬ್ಗೆ ಒಂದೇ ಕ್ವಶನ್, ಆಮೇಲೆ ನಾನು ಮೈಕ್ ಕೊಟ್ಬಿಡ್ತೀನಿ. ಕ್ವಶನ್ ಏನಂದರೆ, IAEA ಚೀಫು ರಫೇಲ್ ಗ್ರೋಸಿ ಓಪನ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಈ ಥರ ಇರಾನ್ ಹತ್ರ ನಾನು ನೋಡ್ದಂಗೆ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ. ಇದು ಒಪ್ಕೊಳ್ತೀರಾ ನೀವು? ಆಯ್ತಾ? IAEA ಚೀಫ್ ಖಂಡಿತ ಅವ್ರು ಹೇಳಿದ್ದಾರೆ. ಅದಾದ್ಮೇಲೆ ಆನ್ ಎ ಪ್ರಿಯಂಪ್ಟಿವ್ ಬೇಸಿಸ್ ಅಟ್ಯಾಕ್ ಮಾಡೋದು ನ್ಯೂಕ್ಲಿಯರ್ ಇವ್ರ ಹತ್ರ ಇದೆ, ನಮಗೆ ಅಟ್ಯಾಕ್ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯದಿಂದ ಯಾಕೆ ಬಂದರು? ವೆನ್ ಯು ಹ್ಯಾವ್ ಅ ಬಾಡಿ ಲೈಕ್ IAEA ಥರ ಬಾಡಿ ಇದ್ದು ಇವ್ರು ಬಂದು ಆಡಿಟ್ ಮಾಡಿದ ಮೇಲೆ ಇಲ್ಲ, ನಾವು ನೋಡಿಲ್ಲ ನ್ಯೂಕ್ಲಿಯರ್ ವೆಪನ್ಸ್ ಅಲ್ಲಿ ಇಲ್ಲ, ಅದಕ್ಕೆ ಉದಾಹರಣೆ ಇಲ್ಲ ಅಂತ ಹೇಳಿದ್ರು. ಈಗ ಎನ್ರಿಚ್ಮೆಂಟ್ ಬಗ್ಗೆ 60% ತನಕ ಎನ್ರಿಚ್ಮೆಂಟ್ ಆಗಿದೆ, ಆಯ್ತಾ? ಇನ್ ಎನ್ರಿಚ್ಮೆಂಟ್ ಅಲ್ಲಿ ಇಸ್ ದೇರ್ ಎನಿ ಎವಿಡೆನ್ಸ್ ದಟ್ ಯೂಸಿಂಗ್ ದಟ್ ಎನ್ರಿಚ್ಮೆಂಟ್ ಏನಾದರೂ ಡಿಸ್ಟ್ರಕ್ಟಿವ್ ಮಾಡಿದಾರಂತ? ನೋಡಿದ್ದೀರಾ? ಎನ್ರಿಚ್ಮೆಂಟ್ ಮಾಡಿ ಡಿಸ್ಟ್ರಕ್ಷನ್ ಇಲ್ಲ, ಮಾಡೋವರೆಗೂ ಕಾಯಬೇಕು ಅಂತ ಹೇಳ್ತಾ ಇದ್ದೀರಾ. ಯಾಕೆ? ಈಗ ಇಸ್ರೇಲ್ ಹತ್ರ ಬಾಂಬೆ ಇದೆ, ನ್ಯೂಕ್ಲಿಯರ್ ಬಾಂಬೆ ಇದೆ. ಹ್ಯಾವ್ ದೇ ಕಮ್ ಫಾರ್ ಅವರು ಡೆತ್ ಟು ಇರಾನ್ ಅಂತ ಹೇಳಿಲ್ವಲ್ಲ? ಆಗಲಿ, ಡೆತ್ ಟು ಇರಾನ್ ಅಂತ. ಈಗ ಒಂದು ಕ್ಲಾರಿಫೈ ಮಾಡ್ತೀನಿ. ಡೆತ್ ಟು ಇಸ್ರೇಲ್ ಅನ್ನೋದು ಸರ್ ಡೆತ್ ಟು ಇಸ್ರೇಲ್ ಅನ್ನೋದು, ಡೆತ್ ಟು ಅಮೆರಿಕ ಅನ್ನೋದು ಆಯತುಲ್ಲಾ ಖಾಮ್ನಿ ಓಪನ್ ಆಗಿ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ನಿಮಿಷ ಕೇಳಿ. IAEA ರಿಪೋರ್ಟ್ನೇ ನಾನು ನಿಮಗೆ ರೀಕೋಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದರೆ ನಾನು ಒಪ್ತೀನಿ, ನಾನು ಹೇಳಿಲ್ಲ. IAEA ಚೀಫ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ. IAEA ಚೀಫ್ ಇನ್ನೂ ಒಂದು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ 440.9 kilograms ಆಫ್ ಯುರೇನಿಯಮ್ನ 60% ಎನ್ರಿಚ್ ಮಾಡಿದ್ದಾರೆ. ಅದು 90%ಗೆ ಹೋಗೋಕ್ಕೆ ತುಂಬ ದಿನ ಇಲ್ಲ. ಪ್ಲಸ್ ಕಾಷನ್, ಡಬಲ್ ಕೋಟ್ಸ್, ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ 90%ಗೆ ಅವ್ರು ಹೋದರು ಅಂದರೆ ದೇರ್ ವಿಲ್ ಬಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್. ನೀವು ಎಲೆಕ್ಟ್ರಿಸಿಟಿನೇ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ಲೆವೆಲ್ಗೆ ನಿಮ್ಗೆ ಎನ್ರಿಚ್ ಮಾಡೋ ನೆಸೆಸಿಟಿನೇ ಇಲ್ಲ. ಇದನ್ನು IAEA ಹೇಳಿದೆ, ಜಾನ್ವರಿ ರಿಪೋರ್ಟ್. ಇರಾಕ್ ವಾರ್ನಲ್ಲಿ ಡೊನಾಲ್ಡ್ ರಮ್ಸ್ಫೆಲ್ಡ್ ಇದೇ ಮಾತನ್ನು ಹೇಳಿದ್ರು, ಇರಾಕ್ ಅಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ, WMD. ಆದರೆ ಯುದ್ಧದ ಕಾಲೆಲ್ಲ ಮುಗಿದ ನಂತರ ಅವ್ರ ಹತ್ರ ಪ್ರಶ್ನೆ ಮಾಡ್ತಾರೆ, ಎಲ್ರಿ ಕಾಣಿಸ್ತಾ ಇಲ್ಲ WMD ಅಂದರೆ? ಅಲ್ಲ, ನಾವು ಅನ್ಕೊಂಡಿದ್ವಿ, ಆದರೆ ತಪ್ಪಾಯಿತು, ನಮ್ಮ ಕ್ಯಾಲ್ಕುಲೇಷನ್ ತಪ್ಪಾಗಿದೆ. ನೋಡಿ, WMD ಬಗ್ಗೆ ಇವರು ಮಾತಾಡೋಕ್ಕೆ ಇವ್ರಿಗೆ ಅರ್ಹತೆ ಇದೆಯಾ? ಫಸ್ಟ್ ವಿಷಯ, ಅಮೇರಿಕಾ ಹಿರೋಶಿಮಾ ನಾಗಸಾಕಿನಲ್ಲಿ ಮೊಟ್ಟ ಮೊದಲನೇ ಬಾಂಬ್ ಹಾಕಿರೋದು ಅವರೇ. ಇವ್ರು ಬಂದು ಪ್ರಪಂಚಕ್ಕೆಲ್ಲ ಇವ್ರು ಬುದ್ಧಿ ಹೇಳಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಇಸ್ರೇಲ್ ನೋಡಿ, ಇಸ್ರೇಲ್ ಬಗ್ಗೆ ಇಷ್ಟು ಮಾತಾಡ್ತೀವಲ್ಲ, ಸಿಂಪಲ್ ಆಗಿ ನೋಡ್ಬೋಣ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ 2024ನಲ್ಲಿ ಬೆಂಜಮಿನ್ ನೇತನ್ಯಾಹುಗೆ ಅರೆಸ್ಟ್ ವಾರೆಂಟ್ ಕೊಟ್ಟಿದೆ. ನೋಡಿದ್ರ, ಹಿ ಇಸ್ ಸಪೋಸ್ ಟು ಬಿ ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ಸೊ ಆದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ, ಯಾವ ಲಾಗೂ ಮರ್ಯಾದೆ ಕೊಡದೇ ಇರುವ ನೇತನ್ಯಾಹು ಅವನೇನು ಬಗ್ಸ್ಬಿಡ್ತಾನೆ, ಇಲ್ಲಿ ಹೋಗ್ಬಿಟ್ಟು ನಾನು ಸರೆಂಡರ್ ಆಗ್ತೀನಿ ಅಂತ ಹೋಗ್ತಾರ? ಒಂದು ವೇಳೆ ಅವ್ರಿಗೆ ಮಾತ್ರ ಒಂದು ಮಾರಲ್ ಕ್ರೆಡಿಬಿಲಿಟಿ ಇದ್ದಿದ್ರೆ, ನಾನು ಬರ್ತಾ ಇದ್ದೀನಿಪ್ಪ, ನೀವು ಏನು ಬೇಕಾದ್ರೂ ಪ್ರಾಸಿಕ್ಯೂಷನ್ ಮಾಡಿ ಅಂತ ಹೇಳಬೇಕಿತ್ತು. ಅಷ್ಟು ಧೈರ್ಯ ಇದ್ರೆ ಯಾಕೆ ಬರ್ತಿಲ್ಲ ಮುಂದೆ? ಅರೆಸ್ಟ್ ವಾರೆಂಟ್ ಇದೆ, ಬೆಂಜಮಿನ್ ನೇತನ್ಯಾಹು ಮೇಲೆ ಅರೆಸ್ಟ್ ವಾರೆಂಟ್ ಇದೆ.
ಇವನ್ ನಂಗೆ ಇನ್ಕ್ಲೂಡಿಂಗ್ ಯೋವ್ ಗ್ಯಾಲೆಂಟ್ ಅಂತ ಹೇಳ್ಕೊಳ್ಳುವ ಇಸ್ರೇಲ್ಸ್ ಡಿಫೆನ್ಸ್ ಮಿನಿಸ್ಟರ್ ಮೇಲೆ ಕೂಡ ಅರೆಸ್ಟ್ ವಾರೆಂಟ್ ಇದೆ. ಸೊ ವಾಟ್ ಇಸ್ ದ ಪಾಯಿಂಟ್? But ಅವ್ರ ಹೂಮ್ ಆರ್ ವಿ ಟ್ರೈಂಗ್ ಟು ಡಿಫೆಂಡ್? ಗಾಜಾನಲ್ಲಿ ನಡೆದಿರೋದು ಬಂದು ಡಿಫೆನ್ಸ್ ಇಲ್ಲ. ಡಿಫೆನ್ಸ್ ಅಂದ್ರೆ ಒಬ್ರು ದಾಳಿ ಮಾಡಿದ್ರೆ ಅವ್ರ ಮೇಲೆ ನೀವು ದಾಳಿ ಮಾಡಿ ವಿ ಅಕ್ಸೆಪ್ಟ್ ಇಟ್, ನೋ ಪ್ರಾಬ್ಲಮ್. ಕರ್ನಲ್, ನೀವು ಹೇಳ್ದಂಗೆ ಅವ್ರು ಬಂದು ಯುದ್ಧಕ್ಕೆ ಬಂದರೆ ನೀವು ಯುದ್ಧದಲ್ಲಿ ಫೇಸ್ ಮಾಡಿ ಅವ್ರ ಸೋಲ್ಜರ್ನ ನೀವು ಬೀಳಿಸಿ ಎಲ್ಲ ಓಕೆ. 65,000 ಸಿವಿಲಿಯನ್ಸ್ ಸತ್ತೋಗಿದ್ದಾರೆ ಅಲ್ಲಿ. ಸಿವಿಲಿಯನ್ಸ್ ಯಾಕೆ ಸಾಯಿಸ್ತಿದ್ದೀರಾ? ಅದೇ ಇರೋದು ಪ್ರಶ್ನೆ. ನೋಡಿ, ಅಟ್ ದ ಸೇಮ್ ಟೈಮ್ ನಾನು ಖಂಡಿಸ್ತಿದ್ದೀನಿ ಅಕ್ಟೋಬರ್ ತಿಂಗಳು ಅಲ್ಲಿ ಯಹೂದಿಗಳ ಮೇಲೆ ನಡೆದಿರೋ ದಾಳಿಯನ್ನು ಕೂಡ ನಾನು ಖಂಡಿಸ್ತೀನಿ. ಬಿಕಾಸ್ ಅಲ್ಲಿ ಎಲ್ಲೋ ಫೆಸ್ಟಿವಲ್ನಲ್ಲಿ ಇದ್ದ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ ಅಲ್ಲಿರೋತಕ್ಕಂಥ ಜನರನ್ನ ಕೊಂದಾಕಿರೋದು ಅದು ಕೂಡ ಅಮಾನವೀಯತೆ. ವಿ ಆರ್ ಅಗೇನ್ಸ್ಟ್ ಇಟ್. ಇವರು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಹೇಳಿದ್ರಲ್ಲ, ನಾನು ಒಂದೇ ಒಂದು ಉತ್ತರ ಕೊಡ್ತೀನಿ ಅದಕ್ಕೆ. ನಿಜ, ಫಸ್ಟು ಅಟಾಮಿಕ್ ಬಾಂಬ್ ಯೂಸ್ ಮಾಡಿದ್ದು ಅಮೆರಿಕಾನೇ. ಹೌದು. 1992 ಅಲ್ಲಿ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಏನು ನಡೀತು ಇರಾಕ್ ಮೇಲೆ, ಅವ್ರಿಗೇನು ಸಿಕ್ಕಲಿಲ್ಲ, ಅದು ನಿಜ. ಕರೆಕ್ಟ್. ಈಗ ಕ್ರೆಡಿಬಲ್ ರಿಪೋರ್ಟ್ಸ್ ಏನಿದೆಯಲ್ಲ ಅದರ ಬೇಸಿಸ್ ಮೇಲೆ ಪ್ರಿವೆಂಟಿವ್ ಅಟ್ಯಾಕ್ಸ್ ನಡೆದಿರೋದು ನಿಜಾನೇ. ನಾವು ನ್ಯೂಕ್ಲಿಯರ್ ವೆಪನ್ಸ್ ಮಾಡ್ತಿಲ್ಲ ಅಂತ ಇರಾನ್ ಹೇಳಿ ಒಂದ್ಸಲ. ಇರಾನ್ ಹೇಳಿಲ್ಲ ಇವತ್ತಿನವರೆಗೂ. ಆದರೆ IAEA ಏನಕ್ಕೆ ಹೊರಗಡೆ ಕಳಿಸಿದ್ರಿ? ಇಷ್ಟು ದಿನ ಏನಕ್ಕೆ ಇಟ್ಕೊಂಡಿದ್ರಿ? ನೀವು ಕ್ಯಾಮ್ರಾಲ್ ಎವಿಡೆನ್ಸ್ ಕೊಡ್ರಿ, ಅವ್ರನ್ನ ಕಳಿಸ್ಬಿಡಿ, ಮಾನಿಟರ್ ಆಗಲಿ ಬಿಡಿ. ಅದು ನೀವು ಮಾನಿಟರ್ ಆಗೋಕ್ಕೂ ಬಿಡ್ತಿಲ್ಲ, ಕ್ಯಾಮ್ರಾಸ್ ತೆಗೆಸ್ಬಿಟ್ಟಿದ್ದೀರಾ. ನೀವೇನಕ್ಕೆ 60% ಎನ್ರಿಚ್ ಮಾಡಿದ್ರಿ? ವರ್ಲ್ಡಲ್ಲಿ ಯಾರೂ ಮಾಡಿಲ್ಲ, ಏನಕ್ಕೆ ಮಾಡಿದ್ದೀರಾ ನೀವು 60%? 441 kg ಸಿವಿಲಿಯನ್. ನಾನು ಹೇಳಿದ್ದು ಎನರ್ಜಿ ಪರ್ಪಸ್ಗೆ ರೀ, ಕೇಳಿಸ್ಕೊಳ್ಳಿ. ನಾನು ಹೇಳಿದ್ದು ಯಾರು ಮಾಡಿಲ್ಲ, ಯಾರು ಸಿವಿಲಿಯನ್ ಯೂಸ್ಗೆ ಯಾರು ಮಾಡಿಲ್ಲ. 60% ಎನ್ರಿಚ್ ಮಾಡಿ 441 kg ಇಟ್ಕೊಂಡಿಲ್ಲ ಯುರೇನಿಯಂನ. ಆ್ಯಂಡ್ 441 kgಯಲ್ಲಿ ಒಂದೊಂದು ಕೆಲವು ಡಜನ್ಸ್ ಇದ್ರೆ ಸಾಕು ಎಂಥ ಬಾಂಬ್ಸ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಸೊ ನಾನು ಹೇಳ್ತಿರೋದು ಅದನ್ನೇನಕ್ಕೆ ಮಾಡಿದ್ದೀರಾ? ಅದು ಎವಿಡೆನ್ಸ್ ಸಾಕಲ್ವಾ ಅದಕ್ಕೆ? And death to Israel, ಅವರು ಬೇಕೇ and Stuxnet ಅಂತ ಒಂದು ಅಟ್ಯಾಕ್ ನಡೆಯಿತು. ಕನ್ಕ್ಲೂಸಿವ್ ಪ್ರೂಫ್ ಇಲ್ಲ ನೋಡಿ. ನಿಮ್ಮ ಇದು ಈಗ ಅವರು IAEA ನ ಕೋಟ್ ಮಾಡಿದ್ರು, ನಾನು IAEA ನೇ ಕೋಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ಟೇಟ್ಮೆಂಟ್ಸ್ IAEA ಕೊಟ್ಟಿರೋದು. ಕೈಗಾದ ಹತ್ರ ಅಣು ವಿದ್ಯುತ್ ಕೇಂದ್ರ ಇದೆ ರೀ, ಅಲ್ಲಿ ನೀವು ಇಂಡಿಯಾದವ್ರು ಬಾಂಬ್ ಮಾಡ್ತೀವಿ ಅಂತಂದ್ರೆ ನಾವು ಚೆಕ್ ಮಾಡೋದಕ್ಕೆ ಬರ್ತೀವಿ ಅಂದ್ರೆ ಇಂಡಿಯಾ ಬೇಡ ಅಂದ್ರೆ ಡೌಟ್ ಬರಲ್ವಾ? ಅದು ಯಾರನ್ನ ಒಳಗೆ ಬಿಡಲ್ಲ ನಾವು ಅಂದ್ರೆ ಡೌಟ್ ಬರಲ್ಲ. ಅದೇ ಯಾರ್ಡ್ ಸ್ಟಿಕ್ಕು ಇಸ್ರೇಲ್ಗೂ ಅನ್ವಯಿಸುತ್ತೆ. ಇಸ್ರೇಲ್ ಕೂಡ ನೀವು ಬಂದು ಚೆಕ್ ಮಾಡಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿದೆ. ಅವ್ರು ತಾವು ಹೇಳ್ದಂಗೆ ದೇ ಆರ್ ನಾಟ್ ಅ ಸಿಗ್ನೇಟರಿ ಟು NPT. ಅವ್ರು ಯಾಕೆ ಅಂದ್ರೆ ನೀವು ನಮ್ಮ ಹತ್ರ ಬಂದು ಇನ್ವೆಸ್ಟಿಗೇಟ್ ಮಾಡಬೇಡಿ ಅಂತ ಹೇಳ್ತಾರೆ. ಇಸ್ರೇಲ್ ಅನ್ನೋದೊಂದು ದೇಶ ಅಲ್ಲಿದೆ ಅನ್ನೋದೇ ಪವಾಡ ರೀ. ಇಸ್ರೇಲ್ ಅನ್ನೋ ಅದು ಬ್ರೈನ್ ಚೈಲ್ಡ್ ಆಫ್ ರಾತ್ ಚೈಲ್ಡ್, ಅರ್ಥ ಮಾಡ್ಕೊಳ್ಬೇಕು. ಓಕೆ, ಹಿಸ್ಟ್ರಿ ಓದಿದ್ರೆ ಇನ್ನೂ ಆಳವಾಗಿ ಗೊತ್ತಾಗುತ್ತೆ. ಇಸ್ರೇಲ್ ಎನ್ನುವುದು ಇಟ್ಸ್ ಅ ಬ್ರೈನ್ ಚೈಲ್ಡ್ ಆಫ್ ರಾತ್ ಚೈಲ್ಡ್. ಬ್ರಿಟನ್ನಲ್ಲಿ ಇರುವತಕ್ಕಂಥ ಹಣವಂತರ ಸಮುದಾಯ ಅವರು ಬರೆದಿಟ್ಟು ಅವರು ಪ್ರಮೋಟ್ ಮಾಡಿರುವ ಒಂದು ದೇಶವೇ ಇಸ್ರೇಲ್ ಅನ್ನುವ ಕಾನ್ಸೆಪ್ಟ್ 1920s ನಲ್ಲಿ ಹೇಳಿ ಅದರ ನಂತರ ಬ್ಯಾಲ್ಫೋರ್ ಡಿಕ್ಲರೇಷನ್ ಸೈನ್ ಆಯಿತು. ಅದರ ನಂತರ ಅಲ್ಲಿರತಕ್ಕಂಥ ಯಹೂದಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಬಂದು ಅವರಿಗೆ ವಲಸೆ ಮಾಡಿಸಿ ಇಲ್ಲಿ ಬಂದು ಸ್ಟೇ ಮಾಡಿ ಅಂತ ನಿಯಮ ಒಂದು ಶುರು ಆಯಿತು. ಸೊ ಹಾಗಾಗಿ ಇಸ್ರೇಲ್ ಇಲ್ಲಿ ಇದೆ ಅಂದರೆ ಅಲ್ಲಿ ಬ್ರಿಟನ್ ಇಂಟ್ರೆಸ್ಟ್ ಇದೆ, ಅಮೇರಿಕಾ ಇಂಟ್ರೆಸ್ಟ್ ಇದೆ. ಏನು ಸೆಪ್ರೇಟ್ ಆಗಿಲ್ಲ. ಇಸ್ರೇಲ್ನ ಟಚ್ ಮಾಡಿದ್ರೆ ಬ್ರಿಟನ್ ಬರುತ್ತೆ, ಫ್ರಾನ್ಸ್ ಬರುತ್ತೆ, ನೇಟೋ ಬರುತ್ತೆ. ಸೊ ಹಾಗಾಗಿ ಇದೇನು ವಿ ಆರ್ ನಾಟ್ ಏನು ಅವರು ಇಷ್ಟು ವರ್ಷ ಕಾಲ ಅವರು ಸೆಪ್ರೇಟ್ ಆಗಿ ಇದ್ದಿದೆ ಬಹಳ ವಿಷಯ ಅಂತ ಹೇಳ್ತಿದಾರಲ್ಲ, ಹಂಗಿಲ್ಲ. ನೋಡ ಇವಾಗ ಬಂದು ರೀಸೆಂಟ್ಲಿ ಅವರು ಗಾಜಾ ಮೇಲೆ ದಾಳಿ ಮಾಡುವಾಗ ಬಿಲಿಯನ್ಸ್ ಆಫ್ ಡಾಲರ್ಸ್ ಬಿನ್ ಗಿವನ್ ಬೈ ಅಮೇರಿಕಾ ಕೊಡ್ತಿದೆ ಬಿಲಿಯನ್ಸ್ ಆಫ್ ಡಾಲರ್ಸ್. ಸೊ ಹಾಗಾಗಿ ಅಮೇರಿಕನ್ ಬ್ರಿಟನ್ ಸೆಪರೇಟ್ ಆಗಿ ನೋಡ್ಬೇಕಾಗಿಲ್ಲ, ಇಸ್ರೇಲಿನ ಒಂದು ಭಾಗವೇ ಇವೆಲ್ಲವೂ. ಅದನ್ನ ಅರ್ಥ ಮಾಡ್ಕೊಂಡು ಉಮರ್ ಶರೀಫ್, ನನಗೆ ಹೋಲಿಕೆ ಮಾಡುವುದಕ್ಕೆ ಅತ್ಯುತ್ತಮವಾದ ವಿಷಯ ಭಾರತದೊಳಗೆ ಇದೆ. ನಾಳೆ ಒಂದು ದಿವಸ ಕಾಶ್ಮೀರಿ ಪಂಡಿತರು ಬಂದು ನಾವು ನಮ್ಮ ಕಾಶ್ಮೀರದಲ್ಲಿ ವಾಪಸ್ ಮನೆ ಕಟ್ಕೊಂಡಿರ್ತೀವಿ ಅಂದಾಗ ಅವರಿಗೆ ತೊಂದರೆ ಆದರೆ ಪ್ರಪಂಚದ ಎಲ್ಲ ದೇಶಗಳು ಅವರ ಸಹಾಯಕ್ಕೆ ಬರಬೇಕು. ಡು ಯು ಅಗ್ರಿ ಆರ್ ನಾಟ್? ನಾಳೆ ಒಂದು ದಿವಸ ಕಾಶ್ಮೀರಿ ಪಂಡಿತರು ನಾವು ವಾಪಸ್ ಕಾಶ್ಮೀರಕ್ಕೆ ಬಂದು ನಮ್ಮ ಮನೆಗಳಲ್ಲಿ ಭದ್ರವಾಗಿ ಉಳಿತೀವಿ ಅಂತ ಬಂದರೆ, ಅವ್ರಿಗೆ ಯಾರು ಅಕ್ಕಪಕ್ಕದವ್ರು ತೊಂದರೆ ಕೊಡ್ತೀವಿ ಅಂತ ಹೊರಟ್ರೆ ಪ್ರಪಂಚದ ಎಲ್ಲ ದೇಶಗಳು ಕಾಶ್ಮೀರಿ ಪಂಡಿತರ ಬೆಂಬಲಕ್ಕೆ ನಿಂತ್ಕೋಬೇಕು ಅಂತೀನಿ ನಾನು. ಫಸ್ಟ್ ಮುಸಲ್ಮಾನರು ನಿಂತ್ಕೊಳ್ಬೇಕು, ಭಾರತದ ಮುಸಲ್ಮಾನರು ನಿಂತ್ಕೊಳ್ಬೇಕು. ನೋಡಿ, ನಾವು ಒಂದು ಮೂವ್ಮೆಂಟ್ ಶುರು ಮಾಡಬೇಕು, ಮುಸ್ಲಿಂ ಸಮಾಜ ನಾವು ಶುರು ಮಾಡಬೇಕಾಗಿದೆ. ಏನಂತ ಹೇಳಿ, ಕಾಶ್ಮೀರ್ ಪಂಡಿತರನ್ನ ನೀವು ಬಂದು ಕಾಶ್ಮೀರಿಗೆ ಕಳಿಸಿ ಅವ್ರಿಗೆ ಎಲ್ಲ ವಿಧವಾದ ಸುರಕ್ಷತೆಯನ್ನು ಕೊಡಬೇಕು. ಅದಕ್ಕೆ ನಾವು ನಿಂತ್ಕೊಳ್ಬೇಕು.
ಫಸ್ಟ್ ವಿಷಯ ನೋಡಿ, ನಮ್ಮ ದೇಶದ ಪ್ರಧಾನಿ ನಿಲ್ಬೇಕು. ಪ್ರಧಾನಿ ಫಸ್ಟ್ ನಿಂತ್ಕೊಳ್ಬೇಕು. ಅದೇ ನಾವು ನಿಂತ್ಕೊಳ್ಬೇಕು. ಪ್ರಧಾನಿ ಬಂದು ಸುಮಾರು 10 ವರ್ಷ 11 ವರ್ಷ ಆಯ್ತು. 11 ವರ್ಷ ಆಯ್ತಲ್ಲ, ಕಳ್ಸ್ರಿ ಅಲ್ಲಿ. ನಾವು ನೋಡ್ಬೇಕಂತ ಆಸಕ್ತಿ ಇದೆ ನಮಗೂ ಕೂಡ. ನಾವು ಅವರು ಚೆನ್ನಾಗಿರ್ಬೇಕು. ಕಾಶ್ಮೀರಿ ಪಂಡಿತರು ಬೇರೆ, ಮುಸಲ್ಮಾನರು ಬೇರೆ ಎಲ್ಲ. ಕಾಶ್ಮೀರಿ ಪಂಡಿತಗಳು ಮುಸ್ಲಿಂ ಸಮುದಾಯ ಅಂದ್ರೆ ಇಸ್ಲಾಮನ್ನು ಸ್ವೀಕರಿಸಿದ್ರು. ಅವರು ಬಂದು ಇವತ್ತಿಗೆ ಮುಸ್ಲಿಂ ಕಾಶ್ಮೀರಿ ಆಗಿದ್ದಾರೆ. ಬಟ್ ಅವರ ಪೂರ್ವಜರು ಬಂದು ಕಾಶ್ಮೀರಿ ಪಂಡಿತರೇ. ದೇವರ್ ಆಲ್ ಕನ್ವರ್ಟ್ಸ್ ಟು ಇಸ್ಲಾಂ. ನೋಡಿ, ರೂಟ್ಸ್ ಎಲ್ಲ ಒಂದಾಗಿದೆ ಬಿಡಿ. ನೀವು ಬಂದು ಅಲ್ಲಿರೋತಕ್ಕಂಥ ಯಾರನ್ನು ಇವ್ರು ಬೇರೆ ನಾವು ಬೇರೆ ಅಂತಿಲ್ಲ. ನೋಡಿ, ಇರಾನ್ ಬೇರೆ ಭಾರತ ಬೇರೆ ಅಂತಿಲ್ಲ. ಪ್ರೋಟೋ ಇಂಡೋ ಯುರೋಪಿಯನ್ ಸಮುದಾಯದಲ್ಲಿ, ರಷ್ಯಾದಲ್ಲಿ ಇದ್ದ ಸಮುದಾಯ 2 ಭಾಗವಾಗಿ ಇಂಡೋ ಆರ್ಯನ್ ಅಂತ ಭಾರತಕ್ಕೆ ಒಂದು, ಮತ್ತೆ ಇಂಡೋ ಯುರೋಪಿಯನ್ ಅಂತ ಇರಾನ್ಗೆ ಹೋಯ್ತು. ಹಾಗಾಗಿ ಕುರುಕ್ಷೇತ್ರದಲ್ಲಿ ಪಾರಸೀಕಾಹ ಅಂತ ಒಂದು ಪದ ಇದೆ. ಅಂದರೆ ಇರಾನಿಯನ್ಸು, ಇವತ್ತಿಗಿರುವ ಪರ್ಷಿಯನ್ಸು ಆ ಕಾಲದಲ್ಲಿ ಅವರು ಕೂಡ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಏನ್ರಿ ನಾವು ಜಗಳ ಮಾಡ್ಕೊಂಡು ಏನು ತೊಗೊಂಡು ಹೋಗ್ತೀವಿ? ಅದೇ ಸೌದಿ ಅರೇಬಿಯಾ ಈ ವೇಳೆಯಲ್ಲಿ ಅವ್ರು ಏನು ಮಾಡ್ತಾರೆ, ನಾವು ಇರಾನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ನಾವು ಏರ್ ಬೇಸ್ ಆಗಲಿ, ವಾಟರ್ ಬೇಸ್ ಆಗಲಿ, ಇಲ್ಲ ಲ್ಯಾಂಡ್ ಬೇಸ್ ಆಗಲಿ ಕೊಡೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರ ರಿಜಾ ಇನಾಯತಿ ಎನ್ನುವ ಅಂಬಾಸಿಡರ್ ಆಫ್ ಇರಾನ್ ಅವರು ಬಂದು ಸೌದಿ ಅರೇಬಿಯಾಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಏನಂತ ಹೇಳಿ, ನೀವು ನಮಗೋಸ್ಕರ ಇದು ಮಾಡಿದ್ರೆ ನಾವು ನಿಮ್ಮ ಮೇಲೆ ದಾಳಿ ಮಾಡಲ್ಲ. ದಿಸ್ ಇಸ್ ಕರೆಂಟ್ ಪೊಲಿಟಿಕ್ಸು. ಅಂದರೆ ನಾವು ಬಂದು ಪೊಲಿಟಿಕ್ಸನ್ನು ಬರೀ 1926ನಲ್ಲಿ ನಡೆಯೋದು ಮಾತ್ರ ಮಾತಾಡಿದ್ರೆ ಸರಿ ಇರೋದಲ್ಲ. ಬರೀ ಹೇಳಿಕೆಗಳ ಮೇಲೆ ಮಾತಾಡೋದು ಸರಿ ಇರೋದಿಲ್ಲ. ನಾವು ಮೂವ್ಮೆಂಟ್ ಮಾಡೋಣಂತೆ. ಅಲ್ಲ, ಹೇಳಿಕೆ ಅಂದ್ರೆ ನಾನೊಂದು ಹೇಳಿಕೆ ಹೇಳಬೇಕು. ಸೌದಿ ಅರೇಬಿಯಾದಲ್ಲಿ ಅರಾಮ್ಕೋ ಅನ್ನುವಂಥ ಒಂದು ಆಯಿಲ್ ರಿಫೈನರಿ ಹೊತ್ಕೊಂಡು ಉರಿತಾ ಇದೆ ಸರ್ ಇನ್ನೂ ತನಕ. ಇರಾನ್ ಹ್ಯಾಸ್ ಡಿನೈಡ್. ಮೇನ್ ಪಾಯಿಂಟ್ ಮಿಸ್ ಆಗಬಾರ್ದು. ಲೆಫ್ಟಿನೆಂಟ್ ಕರ್ನಲ್ ಸುನೀಲ್ ಸರ್, ಅಮೆರಿಕದ ದಾದಾಗಿರಿ ಜಾಸ್ತಿ ಆಗಲಿಲ್ವಾ? ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ಡೊನಾಲ್ಡ್ ಟ್ರಂಪ್ನ ವರ್ತನೆ ಅಂಥ ದೊಡ್ಡ ದೇಶದ ನಾಯಕನೊಬ್ಬನಿಗೆ ಸೂಟ್ ಆಗ ಹಂಗಿದೆಯಾ? ಖಂಡಿತವಾಗಿ. ದ ವೇ ಹಿ ಸ್ಪೀಕ್ಸ್, ದ ವೇ ಹಿ ಟ್ವೀಟ್ಸ್. ಆ ಒಂದು ಪೋಸ್ಟ್ ಅಂತ ಏನಿದೆಯಲ್ಲ, ಒಂಥರ ಕಳಂಕದ ಥರ ಆ ವ್ಯಕ್ತಿ ಕೂತ್ಕೊಂಡಿದ್ದಾನೆ. ದಿಸ್ ಇಸ್ ನಾಟ್ ಜಸ್ಟ್ ಮೈ ಪರ್ಸ್ನಲ್ ಒಪಿನಿಯನ್. ಆ ಒಂದು ಜಾಗದಲ್ಲಿ ನಾವು ಕೂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದು ಶೋಭೆ ಬರಬೇಕು ಆ ಜಾಗಕ್ಕೆ. ಇದನ್ನು ನಮ್ಮ ಸಂಸ್ಕೃತಿ ನಮ್ಗೆ ಹೇಳ್ಕೊಟ್ಟಿರೋದು. ಅರ್ಥ ಆಯ್ತಲ್ಲ? ಇವನು ಶೋಭೆಯಾಗಿ ಕೂತಿದ್ದಾನೆ. ಇಸ್ರೇಲ್ ಕಮ್ಯುನಿಟಿ ಇವತ್ತು ಅಮೆರಿಕಾಲ್ ಏನಿದೆ, ಡೊನಾಲ್ಡ್ ಟ್ರಂಪ್ನ ಏನಂತ ಕರೀತಿದ್ದಾರೆ ಗೊತ್ತಾ? ಈಸ್ ಎ ನೆಸೆಸರಿ ಹೆಡೇಕ್. ಈಸ್ ಎ ನೆಸೆಸರಿ ಹೆಡೇಕ್. ಇದು ಕರೀತಾ ಇದೆ ಇಸ್ರೇಲಿ ಕಮ್ಯುನಿಟಿ ಇನ್ US. ಅರ್ಥ ಆಯ್ತಾ? ಅದು ಒಂದನ್ನ ಬಿಡಿ. ಅದು ಬಿಟ್ಟು ಇವತ್ತೇನು ಹೇಳ್ತಿದ್ದಾರೆ, ನಾಳೆ ಏನು ಹೇಳ್ತಿದ್ದಾರೆ, ದರ್ ಇಸ್ ಸಂಬಂಧನೇ ಇಲ್ಲ. ಪ್ರಾಬಬ್ಲಿ he is suffering some serious health issues ಅಂತ ನನಗೆ ಅನ್ನಿಸ್ತದೆ. ದ ವೇ ಇಟ್ ಈಸ್ ಗೋಯಿಂಗ್ ಫಸ್ಟ್ಲಿ, there is some he is 79 years old, let's give it, but still he is not ready to give up. ಅರ್ಥ ಆಯ್ತಾ? ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಏನೋ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. he is doing lot of things. ಅಡ್ಮಿನಿಸ್ಟ್ರೇಷನಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಆಫೀಸಲ್ಲಿ ಗೊತ್ತಿಲ್ಲ, ಆಫೀಸಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಪೆಂಟಗನಲ್ಲಿ ಗೊತ್ತಿಲ್ಲ, ಪೆಂಟಗನಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಅವರ ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತೇನಿದೆ ಅಲ್ಲಿ ಗೊತ್ತಿಲ್ಲ. ಎಕ್ಸ್ಟ್ರೀಮ್ಲಿ ಡಿಸ್ಕನೆಕ್ಟೆಡ್. ದಟ್ ಈಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ಲಿ, ಒಂದು ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಇವತ್ತು ಏನು ಕೊಡ್ತಾ ಇದ್ದಾರಲ್ಲ, ಅದು ದಟ್ ಈಸ್ ನಾಟ್ ಫಾರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ್ ಪ್ರೆಸಿಡೆಂಟ್. ಒಬ್ಬ ಅಮೆರಿಕದ ಅಧ್ಯಕ್ಷರಾಗಿ ನೀವು ಅಷ್ಟು ಲೂಸ್ ಸ್ಟೇಟ್ಮೆಂಟ್ಸ್ ನೀವು ಕೊಡಬಾರ್ದು. ನೀವು ಅಮೆರಿಕನ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ನೀವು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲರಿಗೂ ಯುದ್ಧನೇ ಬೇಕಿತ್ತು. ನಾನು ಯಾರು ಒಬ್ಬ ಅಧ್ಯಕ್ಷ ನಾನು ಸಿಂಗಲ್ ಔಟ್ ಮಾಡಲ್ಲ. ಆ್ಯಂಡ್ ಎಲ್ಲ ಯುದ್ಧಗಳು ಮಾಡಿದ್ದು ಮೋಸ್ಟ್ಲಿ ತಪ್ಪಾದ ಕಾರಣಕ್ಕೋಸ್ಕರನೇ ಪ್ರತಿ ಜಾಗದಿಂದ ಸೋತೆ ಬಂದಿದ್ದಾರೆ. ನೀವು ಯಾವಾಗಿಂದ ಬೇಕಾದ್ರೂ ನೀವು ತಗೊಳ್ಳಿ, ವಿಯೆಟ್ನಾಮಿಂದ ತಗೊಳ್ಳಿ, ಅಫ್ಘಾನಿಸ್ತಾನಲ್ಲಿ ತಗೊಳ್ಳಿ. ಆ್ಯಂಡ್ ಯಾವ ದೇಶಕ್ಕೆ ಅವ್ರು ಹೆಜ್ಜೆ ಇಟ್ರಲ್ಲ, ಹೇಗೋ ಅವ್ರು ಬದುಕ್ತಾ ಇದ್ರು. ಇರಾನ್ ಇವಾಗ ಪ್ರೆಸೆಂಟ್ ಎಕ್ಸಾಂಪಲ್ ಇದು. ಅವ್ರು ಹೇಗೋ ಬದುಕ್ತಾ ಇದ್ರು. ಆ ಒಂದು ಪರಿಸ್ಥಿತಿನ ಇವರು ಕಂಟ್ರೋಲ್ಗೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಿ ಅವ್ರು ಅದನ್ನು ಇನ್ನೂ ಎಷ್ಟು ಕೆಟ್ಟ ಪರಿಸ್ಥಿತಿಲಿ ಬಿಟ್ಟು ಬಂದರು ಅಂತ ಹೇಳ್ಬಿಟ್ಟು ನಾವು ಅಫ್ಘಾನಿಸ್ತಾನಲ್ಲಿ ಲಾಸ್ಟ್ ಏನಾಯಿತು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಏರ್ಕ್ರಾಫ್ಟ್ಸ್ ಟೇಕ್ ಆಫ್ ಆಗ್ತಿದೆ ಅಜಿತ್ ಅವರೇ, ಅವರ ವಿಂಗ್ ಮೇಲೆ ಕೂತ್ಕೊಂಡಿದ್ದಾರೆ. ಅವ್ರ ಲ್ಯಾಂಡಿಂಗ್ ಏರ್ಸ್ ರಿಟ್ರಾಕ್ಟ್ ಆಗ್ತಿದ್ರೆ 1,000 ಅಡಿಯಿಂದ ಕೆಳಗಡೆ ಬಿದ್ದು ಸಾಯ್ತಾ ಇದ್ದಾರೆ ಅಫ್ಘಾನಿಸ್ತಾನದಲ್ಲಿ ಜನ. ಅಂಥ ಪರಿಸ್ಥಿತಿಲಿ ಬಿಟ್ಟು ಹೋಗಿದ್ದಾರೆ. ಅಮೆರಿಕಾದ ಹಿಸ್ಟ್ರಿ ಇದು. ಆ್ಯಂಡ್ ಡೊನಾಲ್ಡ್ ಟ್ರಂಪ್ ಪರ್ಸೆ ಒಂಥರ ಇವತ್ತು ಏನೇನು ನಡೀತಾ ಇದೆ, ಅವರು ಆ ಒಂದು ಪವರ್ ಏನಿದೆಯಲ್ಲ, ವಾಟ್ ಹಿ ವೀಲ್ಡ್ಸ್. ಯಾಕಂದರೆ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅಲ್ಲಿ ಏನು ಹೇಳ್ತಾರೆ, ಪಾಪ್ಯುಲೇಷನ್ ಇರೋದು ಬರೀ ಅರೌಂಡ್ 30 ಮಿಲಿಯನ್ ಪೀಪಲ್. 25% ಗ್ಲೋಬಲ್ ವೆಲ್ತ್ ಅವ್ರ ಹತ್ರ ಇದೆ ಇವತ್ತು. ನೀವು ಏನೇನೆಲ್ಲ ಮಾಡಬೇಡ, ಬಟ್ ನಿಮ್ಗೇನು ಬೇಕು ಇವತ್ತು? ಯು ವಾಂಟ್ ಸೋ ಮೆನಿ ಅದರ್ ಥಿಂಗ್ಸ್.
ವೆನಿಜುವೆಲಾ ಆಯಿಲ್ ಬೇಕು, ಇರಾನ್ ಆಯಿಲ್ ಬೇಕು, ನೀವೇನೇ ಹೇಳ್ಕೊಂಬನ್ನಿ, ನೀವು ಹೇಳೋದು ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಬಟ್ ಯು ವಾಂಟ್ ಇಟ್. ಆ್ಯಂಡ್ ಇವರೊಬ್ಬರೇ ಅಲ್ಲ, ಇಲ್ಲಿ ಹಿಂದಿನ ಯಾರ್ಯಾರು ಪ್ರೆಸಿಡೆಂಟ್ಸ್ ಯಾರ್ಯಾರು ಇದ್ರು ಪ್ರತಿಯೊಬ್ಬರಿಗೂ ಬೇಕಾಗಿದ್ದು ಅದೇನೇ. ದೇ ಆರ್ ದ ಟ್ರೂ ಎಕ್ಸ್ಪ್ಯಾನ್ಷನಿಸ್ಟ್, ಲೆಟ್ಸ್ ಬಿ ವೆರಿ ಕ್ಲಿಯರ್. ಇವತ್ತಿಗೆ ಅವರು ನಮ್ಮನ್ನು ಬಿಟ್ಟಿಲ್ಲ. ಯಾಕಂದರೆ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಆದಮೇಲೆ ದ ಫಸ್ಟ್ ಡೇ ಆಪರೇಷನ್ ಸಿಂಧೂರ್, ಆಪರೇಷನ್ ನೈಟಲ್ಲಿ ನಾವು ಸ್ಟ್ರೈಕ್ ಮಾಡಿದ್ವಿ ಪಾಕಿಸ್ತಾನ ಮೇಲೆ, ಅಮೆರಿಕಾಯಿಂದ ಸ್ಟೇಟ್ಮೆಂಟ್ ಬಂತು, ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್. JD ವ್ಯಾನ್ಸ್ ಆ್ಯಂಡ್ ಡೊನಾಲ್ಡ್ ಟ್ರಂಪ್ ಇಬ್ಬರೂ ಹೇಳಿದ್ರು ಅದನ್ನು. ಅದಾದಮೇಲೆ 2 ದಿನಕ್ಕೆ ಮತ್ತೆ ನೋ, ಇವರು ತುಂಬ ಮುಂದೆ ಹೋಗ್ತಾ ಇದ್ದಾರೆ, ದೇ ಆರ್ ಮೂವಿಂಗ್ ಟುವರ್ಡ್ಸ್ ನ್ಯೂಕ್ಲಿಯರ್ ಕಾನ್ಫ್ಲಿಕ್ಟ್, ತುಂಬ ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಪೀಪಲ್ ವಿಲ್ ಡೈ, ವಿ ಹ್ಯಾವ್ ಟು ಇಂಟರ್ವೀನ್. ಏನು ಇಂಟರ್ವೀನ್ ಮಾಡಿದ್ರು? ನಮ್ಮ ಪ್ರೈಮ್ ಮಿನಿಸ್ಟರ್ ಪಾರ್ಲಿಮೆಂಟಲ್ಲಿ ನಿಂತು ಹೇಳಿದರೆ, ನನಗೆ ಯಾವ ಫಾರಿನ್ ಡಿಗ್ನಿಟ್ರಿಯಿಂದ ಆಗಲಿ, ಪ್ರೈಮ್ ಮಿನಿಸ್ಟರ್ ಇಲ್ಲ ಪ್ರೆಸಿಡೆಂಟಿಂದ ಆಗಲಿ ನನಗೆ ಒಂದೇ ಒಂದು ಕಾಲ್ ಕೂಡ ಬಂದಿರಲಿಲ್ಲ ಇದನ್ನು ನಿಲ್ಲಿಸಿ ಅಂತ ಹೇಳ್ಬಿಟ್ಟು. ಅದರ ಕಾಂಟ್ರವರ್ಸಿ ಇವತ್ತಿಗೂ ಜನ ಬಿಟ್ಟಿಲ್ಲ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ಇದು ಆನ್ ರೆಕಾರ್ಡ್ ಸ್ಟೇಟ್ಮೆಂಟ್ ಇದೆ, ಪ್ರೈಮ್ ಮಿನಿಸ್ಟರ್ ಪಾರ್ಲಿಮೆಂಟ್ ಫ್ಲೋರಲ್ಲಿ ನಿಂತ್ಕೊಂಡು ಹೇಳಿರೋದನ್ನ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್, ಬಿಕಾಸ್ ದಟ್ ಈಸ್ ಸಮಥಿಂಗ್ ದಟ್ ಈಸ್ ಆನ್ ದ ರೆಕಾರ್ಡ್. ಅರ್ಥ ಆಯ್ತಾ? ಎಕ್ಸಾಕ್ಟ್ಲಿ, ನಾವು ಕೊಡ್ಬೇಕು. ನಿಮ್ಗೆ ಇಷ್ಟ ಇಲ್ಲ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಯು ಡೋಂಟ್ ಲೈಕ್ ದಟ್ ಪರ್ಸನ್, ಬಟ್ ಹೀ ಈಸ್ ದ ಪ್ರೆಸಿಡೆಂಟ್, ಹೀ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಮೈ ಕಂಟ್ರಿ ಸರ್. ನಾವು ಎಲೆಕ್ಟ್ ಮಾಡಿ ಕೂಡ್ಸಿದ್ದೀವಿ ಅವ್ರನ್ನ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಶೇರ್, ಹೌದಲ್ವಾ? ಸೊ ಲೆಟ್ಸ್ ನಾಟ್ ಗೋ ವಿತ್ ವಾಟ್ ಹೀ ಸೇಸ್. ಯಾಕಂತ ಹೇಳಿದ್ರೆ ಹೀ ಈಸ್ ಇನ್ ಎ ಕನ್ಫ್ಯೂಸ್ ಸ್ಟೇಟ್. ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಳೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದಿನ ಹೇಳ್ತಾರೆ ನಮ್ಮದು ಅಂದರೆ ಅವ್ರು ಇಂಡಿಯನ್ ಏರ್ಕ್ರಾಫ್ಟ್ಸ್ ಅಂತ ಹೇಳಿಲ್ಲ, 5 ಏರ್ಕ್ರಾಫ್ಟ್ಸ್ ಬಿದ್ದಿದೆ, 6 ಆಯಿತು, ಅದು 7 ಆಯಿತು, 8 ಆಯಿತು, ಮತ್ತು 11ಗೆ ಬಂದು ನಿಂತಿದೆ ಇವಾಗ. ಪ್ರಾಬಬ್ಲಿ ಅವ್ರ ಲೆಕ್ಕನೂ ಅವ್ರಿಗೆ ಸಿಕ್ಕಿರ್ಬೋದು. ಈಗ ಕಾನ್ಫ್ಲಿಕ್ಟಲ್ಲಿ ಎಷ್ಟು ಅವ್ರದ್ದು ಬಿದ್ದಿದೆ, ಇನ್ಕ್ಲೂಡಿಂಗ್ ಈಗ ಹೊಡೆದ್ರು ಟ್ರಾನ್ಸ್ಪೋರ್ಟ್ ಕೂಡ ಹೊಡೆದ್ಬಿಟ್ರು. ಅವರ ರಿಫ್ಯೂಲರ್ ಏರ್ಕ್ರಾಫ್ಟ್ ಏನಿದೆ ಅದನ್ನು ಕೂಡ ಇವಾಗ ಇರಾನ್ ಅದನ್ನು ದೇ ಹ್ಯಾವ್ ಬ್ರಾಟ್ ಇಟ್ ಡೌನ್. ಸೊ ಐ ಹೋಪ್ ಸಮ್ವೇರ್ ಸಂಬಡಿ ಶುಡ್ ಪುಲ್ ಹಿಮ್ ಅಪ್. ಇಲ್ಲ ಅಂತ ಹೇಳಿದ್ರೆ ಇದು ಹೀಗೆ ನಡೀತು ಅಂತ ಹೇಳಿದ್ರೆ, ಆ್ಯಂಡ್ ಇರಾನ್ ವಾರ್ ಇದೇನಾದರೂ ಮುಂದುವರಿತು ಅಂತ ಹೇಳಿದ್ರೆ, ಯಾಕಂದರೆ ಅವರು ಸ್ಟ್ರೇಟ್ ಆಫ್ ಹಾರ್ಮುಜ್ನ ಯಾವ ರೀತಿ ಕ್ಲೋಸ್ ಮಾಡಿ ಕೂತ್ಕೊಂಡಿದ್ದಾರೆ ಇವತ್ತು. ಸರ್ ನೋಡಿ, ಟುವರ್ಡ್ಸ್ ದಿ ಎಂಡ್ ಆಫ್ ದ ಡೇ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಅವನಿಗೆ ಒಂದೇ ಒಂದು ಯೋಚನೆ ಇರುತ್ತೆ, ನನ್ನ ತಟ್ಟೆಯಲ್ಲಿ ಅನ್ನ ಇದೆಯಾ, ಊಟ ಮಾಡಿ ನಾನು ನಿದ್ದೆ ಮಾಡ್ತೀನ, ನಾಳೆ ಬೆಳಗ್ಗೆ ಎದ್ದೇಳ್ತೀನ, ನನ್ನ ಮನೇಲೆಲ್ಲ ಸರಿ ಇದೆಯಾ ಅಂಥ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸಿಗೆ ಇವತ್ತು ಈ ಕಾನ್ಫ್ಲಿಕ್ಟಿಂದ ತೊಂದರೆ ಆಗಿದೆ. ಅಫ್ಕೋರ್ಸ್ ಒಂದು ಕಾರ್ಡ್ ಅಂತ ಇಟ್ಕೊಂಡು ಇರಾನ್ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಕ್ಲೋಸ್ ಮಾಡಿದೆ, ನಮಗೆ ಭಾರತಕ್ಕೆ ಕನ್ಸೆಷನ್ ಅವ್ರು ಕೊಟ್ಟಿದ್ದಾರೆ, ವಿತ್ ದೀಸ್ ಫ್ಲಾಗ್ಸ್ ನೀವು ಬರ್ಬೋದು ಅಂತ ಹೇಳ್ಬಿಟ್ಟು, ದಟ್ ಈಸ್ ದೇರ್, ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ದೆನ್ ತುಂಬ ಬೇರೆ ಎಫೆಕ್ಟ್ಸ್ ಇಂಡಿಯಾ ಮೇಲೂ ಅದು ಆಗೇ ಆಗುತ್ತೆ. ಗ್ಲೋಬಲಿ ಅದು ಆಲ್ರೆಡಿ ಆಗ್ತಾ ಇದೆ. ಪ್ರಾಬಬ್ಲಿ ಇವರು ಕೂಡ ಅದು ಒಂದನ್ನು ಓಪನ್ ಮಾಡಿ, ಜಸ್ಟ್ ಲೆಟ್ ದ ಟ್ರೇಡ್ ಹ್ಯಾಪನ್, ಯು ಫೈಟ್ ಇಟ್ ಔಟ್. ಹೌದು, ಡೊನಾಲ್ಡ್ ಟ್ರಂಪ್ ಹುಚ್ಚುಚ್ಚರಂಗೆ ಆಡ್ತಿದ್ದಾರೆ. ಅಂದರೆ ಒಂದು ದೇಶದ ನಾಯಕನ ಬಗ್ಗೆ ನಾವು ಹೆಂಗೆ ಮಾತಾಡ್ತಿದ್ದೀವಿ, ಸತ್ಯ ಹೇಳ್ತಾ ಇದ್ದೀವಿ ಅಷ್ಟೇ. ಮೀಡಿಯಾಗೊಂದು ರಿಸ್ಟ್ರಿಕ್ಷನ್ ಇರುತ್ತೆ, ಫ್ರೆಂಡ್ಲಿ ನೇಷನ್ ನಾಯಕರುಗಳ ಬಗ್ಗೆ ಅಪಮಾನಕಾರಿಯಾಗಿ ನಾವು ಅಪಮಾನ ಮಾಡ್ತಾ ಇಲ್ಲ, ಇದ್ದಂಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಇನ್ನು 3 ವರ್ಷ ಆದಮೇಲೆ ಅಮೆರಿಕದಲ್ಲಿ ಎಲೆಕ್ಷನ್ ಆಗತ್ತೆ ರೀ, ಅಮೆರಿಕದ ಜನ ಸೋಲಿಸ್ತಾರೆ ಮನುಷ್ಯನ, ಇನ್ನೊಬ್ಬ ನಾಯಕ ತಲೆ ಸರಿ ಇರೋ ಇನ್ನೊಬ್ಬ ನಾಯಕ ಬರ್ಬೋದಲ್ಲಿ. ಆದರೆ ಇರಾನಿಗೆ ಹಂಗಲ್ಲ, ಖಮೇನಿ ಸರ್ವಾಧಿಕಾರಿ, ಸುಪ್ರೀಂ ಲೀಡರ್ ಕಂಟಿನ್ಯೂ ಅಲ್ವಾ? ಈ ಖಮೇನಿ ಮಗ ಸರ್ವಾಧಿಕಾರಿ, ಹಿಲ್ ಕಂಟಿನ್ಯೂ ಟಿಲ್ ಹಿ ಡೈಸ್. ಅಲ್ಲಿ ನಡೆಯುವ ಹ್ಯೂಮನ್ ರೈಟ್ಸ್ ವೈಲೇಷನ್ ಬಗ್ಗೆ ಪ್ರಪಂಚದ ಒಂದು ರೆಸ್ಪಾನ್ಸಿಬಿಲಿಟಿ ಇರೋದಿಲ್ವಾ? ಖಂಡಿತವಾಗ್ಲೂ. ಆ ರೆಸ್ಪಾನ್ಸಿಬಿಲಿಟಿ ಹೆಂಗೆ? ನಾನು ಇರಾನಿನ ಅಂದರೆ ರಿಲಿಜಿಯಸ್ ಸರ್ವಾಧಿಕಾರಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಎನಿ ಸರ್ವಾಧಿಕಾರಿ ರೀ, ಸಾಯೋ ತನಕ ಅವರು ಅಧಿಕಾರ ನಡೆಸ್ಕೊಂಡಿರ್ತಾರೆ, ಸಾಯೋ ತನಕ ತಮ್ಮ ದೇಶದ ಜನರಿಗೆ ಹಿಂಸೆ ಕೊಟ್ಟುಕೊಂಡು. ಸದ್ದಾಮ್ ಹುಸೇನು ನಾಟ್ ಎ ರಿಲಿಜಿಯಸ್ ಲೀಡರ್, 15 ಲಕ್ಷ ಕುರ್ಸ್ನ ಕೊಂದ ಆ ಮನುಷ್ಯ. ಇರಾಕಿನ ಮೇಲೆ ಅಮೆರಿಕದ ದಾಳಿಯನ್ನು ನಾನು ಖಂಡಿಸ್ತಾ ಆ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಂತ ಸದ್ದಾಮ್ ಹುಸೇನ್ ಮಾಡಿದ ನರಮೇಧವನ್ನು ನಾವು ಬೆಂಬಲಿಸಬಾರ್ದು, ಖಂಡಿತವಾಗ್ಲೂ ಬೆಂಬಲಿಸಬಾರ್ದು. ಇರಾಕ್ ಮೇಲೆ ಅಮೆರಿಕ ಮಾಡಿದ್ದು ಅನ್ಜಸ್ಟಿಫೈಯಬಲ್ ವಾರ್, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ. ಅದರ ಅರ್ಥ 15 ಲಕ್ಷ ಕುರ್ಸ್ ಜನಸಂಖ್ಯೆಯನ್ನು ಸದ್ದಾಮ್ ಹುಸೇನ್ ವೈಪೌಟ್ ಮಾಡಿ ಹಾಕಿದ್ನಲ್ಲ, ವಿ ಶುಡ್ ನಾಟ್ ಜಸ್ಟಿಫೈ ಇಟ್. ಖಂಡಿತವಾಗ್ಲೂ ಜಸ್ಟಿಫೈ ಮಾಡಬಾರ್ದು. ಹೆಂಗೆ ಪ್ರಪಂಚ ಹೆಂಗೆ ರಿಯಾಕ್ಟ್ ಮಾಡಬೇಕು? ಈಗ ನಾನೇನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಅ ವೆರಿ ಸೀರಿಯಸ್ ಥಿಂಗ್. ಈಗ ಅವ್ರು ಏನು ಮಾಡಿದ್ದಾರೆ, ಇವರ ಒಂದು ಹುಚ್ಚಾಟದಿಂದ ಏನು ನಡೀತಿದೆ, ಇವರ ಒಂದು ಟಾಕ್ಸ್ ನಡೀತಾ ಇತ್ತು ಮಸ್ಕಟ್ಟಲ್ಲಿ, ಅಮೆರಿಕ ಮತ್ತು ಇರಾನ್ ಮಧ್ಯದಲ್ಲಿ ಮಾತುಕತೆ ನಡೀತಿತ್ತು. ಹೌದು. ಆ ಒಂದು ಕವರಲ್ಲೇ ಅಟ್ಯಾಕ್ ಮಾಡಿಬಿಟ್ರು ಇವ್ರನ್ನ. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದಿದ್ರೆ, ಶಾಂತಿಯುತವಾಗಿ ಇದನ್ನು ಪರಿಹಾರ ಮಾಡಬೇಕು ಅಂತ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದಿದ್ದರೆ, ನೀವು ಅದ್ರ ಜೊತೆ ಕಂಟಿನ್ಯೂ ಮಾಡಬೇಕಿತ್ತು. ಇದು ಒಂದೇ ಅಲ್ಲ, ನಾನು ಇವರಿಬ್ಬರದು ತಪ್ಪು ಇನ್ನೂ ಒಂದು ಹೇಳ್ತೀನಿ, ಇಸ್ರೇಲ್ ಮತ್ತು ಅಮೆರಿಕ ತಪ್ಪು ನಾನು ಇನ್ನೂ ಒಂದು ಹೇಳ್ತೀನಿ. ಜೂನ್ 2025 ಲಾಸ್ಟ್ ಇಯರ್ 12 ಡೇಸ್ ವಾರ್ ಏನು ನಡೀತಲ್ಲ, ಸೇಮ್ ಅದೇ ರೀತಿಯಲ್ಲಿ ಮಾತುಕತೆ ನಡೆಯೋ ಟೈಮಲ್ಲೇ ಇಸ್ರೇಲ್ ಅಟ್ಯಾಕ್ ಮಾಡ್ತು ಅವರ ಮೇಲೆ. 12 ದಿನದ ವಾರ್ ಏನು ನಡೀತು. ಲೆಟ್ ಅಸ್ ನೋಡಿ, ನಮ್ಮ ಕಣ್ಣೆದುರುಗಡೆ ಕಾಣಿಸೋ ಅಂಥದ್ದು ಸುಳ್ಳಾಗ್ಬೋದು, ಬಟ್ ಪ್ಯಾಟರ್ನ್ಸ್ ನೆವರ್ ಲೈ.
ಇದು ಒಂದು ಪ್ಯಾಟರ್ನ್ಸ್ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆಯಲ್ಲ, ಈ ಪ್ಯಾಟರ್ನ್ಸಿಂದ ಗೊತ್ತಾಗ್ತಿದೆ ಇದು ಇವತ್ತು ಪ್ಲ್ಯಾನ್ ಆಗಿರೋದಲ್ಲ, ತುಂಬ ಮುಂಚೆ ಪ್ಲ್ಯಾನ್ ಆಗಿರೋವಂಥದ್ದು. ಒಂದು ಅಫ್ಕೋರ್ಸ್ ಡೆತ್ ಟು ಇಸ್ರೇಲ್ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ, ಇರಾನ್ಗೆ ನ್ಯೂಕ್ಲಿಯರ್ ವೆಪನ್ಸ್ ಬಂತು ಅಂತ ಹೇಳಿದ್ರೆ ನಾವು ಸರ್ವನಾಶ ಆಗ್ತೀವಿ ಅಂತ ಅವ್ರು ಹೇಳ್ತಾರೆ. ದಿಸ್ ಈಸ್ ನಾಟ್ ದಿ ಓನ್ಲಿ ವೇ ಟು ಫಿನಿಶ್ ಆಫ್ ಎವ್ರಿಥಿಂಗ್. ಯಾಕಂತ ಹೇಳಿದ್ರೆ ನಾವೆಲ್ಲಿ ಕೂತಿದ್ದೀವಿ, ನಮ್ಮ ಒಂದು ಮದರ್ಲ್ಯಾಂಡಲ್ಲಿ ಕೂತ್ಕೊಂಡು ನಾವು ಇಂಡಿಯಾದಿಂದ ನಾವು ಮಾತಾಡ್ಬೇಕಂತ ಹೇಳಿದ್ರೆ ಯು ಟಾಕ್ ಇಟ್ ಔಟ್. ನಮ್ಮ ಅಲಿಪ್ತ ನೀತಿ ಅದೇನೇನೆ, ಸೈಡ್ ತೊಗೋಬೇಕು, ಸೈಡ್ ತೊಗೋಬಾರ್ದು, ದ್ಯಾಟ್ಸ್ ನಾಟ್ ಡಿಬೇಟೇಬಲ್ ಹಿಯರ್. ಬಿಕಾಸ್ ನಮ್ಮ ಒಂದು ಪೊಸಿಷನ್ ಏನಿದೆ ಆ ಪೊಸಿಷನ್ ಇವತ್ತು ಕ್ಲಿಯರ್ ಆಗಿದೆ. ಪ್ರಾಬಬ್ಲಿ ಅದರಿಂದಾನೇ ನಮ್ಮ ಒಂದು ಆಯಿಲ್ ಟ್ಯಾಂಕರ್ಸ್ ಏನಿದೆ ಇಲ್ಲ ಇಂಡಿಯನ್ ಫ್ಲಾಗ್ ಹಾಕ್ಕೊಂಡು ಯಾವ ಆಯಿಲ್ ಟ್ಯಾಂಕರ್ಸ್ ಸ್ಟ್ರೇಟ್ ಆಫ್ ಹರ್ಮೂಸಿಂದ ಬರ್ತಾ ಇದೆ ಅದನ್ನೆಲ್ಲನೂ ಅವರು ಅಲೋ ಮಾಡಿದ್ದಾರೆ. ಕಮಿಂಗ್ ಟು ದ ಹ್ಯೂಮನ್ ರೈಟ್ಸ್ ವೈಲೇಷನ್, ಒಂದು ಆರ್ಗನೈಸೇಷನ್ ತುಂಬ ತಮಾಷೆ ಆಗಿಬಿಟ್ಟಿದೆ ಅಜಿತ್ ಅವರೇ ಇವತ್ತು. ಅದಕ್ಕೆ ಯುನೈಟೆಡ್ ನೇಷನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇವತ್ತು ಯುನೈಟೆಡ್ ನೇಷನ್ಸ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಮಾತು ಕೇಳಲ್ಲ. ತಮಾಷೆಗೆ ಒಂದು ಮಾತು ಹೇಳ್ತೀನಿ. ಲಾಸ್ಟ್ ಇಯರ್ ಅನಿಸುತ್ತೆ, ನಾನು ಅಕ್ಟೋಬರಲ್ಲೋ ಯಾವಾಗಲೂ ಒಂದು ರಿಪೋರ್ಟ್ ಓದ್ತಾ ಇದೆ. ಅದರಲ್ಲಿ ಎವ್ರಿ ಇಯರ್ ಯುನೈಟೆಡ್ ನೇಷನ್ಸ್ ಕ್ರಿಯೇಟ್ಸ್ ಅರೌಂಡ್ 14,000 ರಿಪೋರ್ಟ್ಸ್. ಆ್ಯಂಡ್ ಯುನೈಟೆಡ್ ನೇಷನ್ಸ್ ಆ 14,000 ರಿಪೋರ್ಟಲ್ಲಿ ಒಂದನ್ನು ಯುನೈಟೆಡ್ ನೇಷನ್ಸೇ ಓದಲ್ಲ. ಮತ್ತೇನು ಕ್ರಿಯೇಟ್ ಮಾಡ್ತಿದ್ದೀರಾ? ಆ ಪರಿಸ್ಥಿತಿ ಬಂದಿದೆ ಇವತ್ತು. ಅದು ಕ್ರಿಯೇಟ್ ಆಗಿದ್ದ ರೀಸನ್ ಏನು ಅಂಡ್ ಯಾವ ಟೈಮಲ್ಲಿ ಕ್ರಿಯೇಟ್ ಆಯಿತು? 1945 ವರ್ಲ್ಡ್ ವಾರ್, ಅದಕ್ಕಿಂತ ದೊಡ್ಡದು ಒಂದು ನ್ಯೂಕ್ಲಿಯರ್ ಅಟ್ಯಾಕ್ ಆದಮೇಲೆ. ಆ್ಯಂಡ್ ಡ್ಮಿಟ್ರಿ ಮೆಡ್ವೆಡೇವ್ ರಷ್ಯನ್ ಪ್ರೈಮ್ ಮಿನಿಸ್ಟರ್ ಒಂದು ಮಾತು ಹೇಳಿದರು, ಈ ವಾರ್ ಏನಾದರೂ ಹೀಗೆ ಕಂಟಿನ್ಯೂ ಆಗಿ ಇಫ್ ದಿಸ್ ಗೋಸ್ ಅಹೆಡ್, ಅಕಸ್ಮಾತ್ ಏನಾದರೂ ಇದು ನ್ಯೂಕ್ಲಿಯರ್ ಫ್ಲ್ಯಾಶ್ ಪಾಯಿಂಟ್ಗೆ ಬಂತು ಅಂತ ಹೇಳಿದ್ರೆ ಹಿರೋಶಿಮಾ ಮತ್ತು ನಾಗಸಾಕಿಲಿ ಏನು ನಡೀತಲ್ಲ, ಇಟ್ ವಿಲ್ ಬಿ ಎ ಚೈಲ್ಡ್ಸ್ ಪ್ಲೇ ಅಂತ. ಲಾಸ್ಟ್ ವೀಕ್ ಡ್ಮಿಟ್ರಿ ಮೆಡ್ವೆಡೇವ್ ರಷ್ಯನ್ ಪ್ರೈಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇದು. ಆ್ಯಂಡ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಇಟ್ ವಿಲ್ ಬಿ ಎ ಚೈಲ್ಡ್ಸ್ ಪ್ಲೇ. ಯಾಕಂತ ಹೇಳಿದ್ರೆ ಅವರ ಸ್ಟಾಕ್ ಪೈಲ್ ಆಗ್ಬೋದು, ಈ ಒಂದು ಯುದ್ಧಗಳೇನಿರುತ್ತಲ್ಲ ಇವು ಕಂಟಿನ್ಯೂ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವರ್ಲ್ಡ್ ಡಿವೈಡ್ ಆಗೇ ಆಗುತ್ತೆ. ಕಾರಣ ಎಕನಾಮಿಕಲಿ ಎಲ್ಲರೂ ಹಿಂದೆ ಹೋಗ್ತಾರೆ. ಆ್ಯಂಡ್ ದೆನ್ ಇದು ಸರ್ವೈವಲ್ ಪ್ರಶ್ನೆ ಬಂದ್ಬಿಡುತ್ತೆ. ದೆನ್ ಇಟ್ ವಿಲ್ ಬಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಆ್ಯಂಡ್ ಈಗ ಏನಾದರೂ ವಾರ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಲೆವೆಲ್ಗೆ ಹೋಗ್ಬಿಡ್ತು, ಆ ಕಾನ್ಫ್ಲಿಕ್ಟ್ ಝೋನ್ ಏನಿದೆ ಅದರಿಂದ ಸ್ಪೈರಲ್ ಔಟ್ ಆಯಿತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಎ ನ್ಯೂಕ್ಲಿಯರ್ ಫ್ಲ್ಯಾಶ್ ಪಾಯಿಂಟ್. ರಷ್ಯಾ ಆ್ಯಂಡ್ ಚೈನಾ ವಿಲ್ ಡೆಫಿನೆಟ್ಲಿ ಎಂಟರ್. ಲೆಟ್ಸ್ ನಾಟ್ ಮಿಸ್ಟೇಕ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಇದು ಆಗೇ ಆಗುತ್ತೆ. ಸೊ ಇಟ್ಸ್ ಹೈ ಟೈಮ್ ಯಾರು ಇವತ್ತು ಗ್ಲೋಬಲ್ ಲೀಡರ್ ಅಂತ ಅಂದರೆ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ನಾವು ಯಾರನ್ನ ಕರಿತೀವಿ, ಡೊನಾಲ್ಡ್ ಟ್ರಂಪ್, ಹೈ ಟೈಮ್ ಹಿ ಶುಡ್ ರಿಯಲೈಸ್ ದಿಸ್. ಸ್ಟೇಟ್ಮೆಂಟ್ಸ್ ಬರ್ತಿರೋದು ಪ್ರಾಬಬ್ಲಿ ಅದೇ ಡೈರೆಕ್ಷನಿಗೆ ಹೋಗ್ತಿದೆ. ಮೇ ಬಿ ಇನ್ ಅ ವೀಕ್ ಆರ್ 10 days ದಿಸ್ ಶುಡ್ ಎಂಡ್. ಸೀಸ್ ಫೈರ್ ಈಗ ಯಾರು ಪ್ರಪೋಸ್ ಮಾಡ್ತಾರೆ, ಜನರಲಿ ನಾವು ಲಾಸ್ಟ್ ಇಯರ್ ಜೂನಲ್ಲಿ ಏನಾಯಿತು ಆವಾಗಲೂ ಹಂಗೆ ಅಂದ್ಕೊಂಡಿದ್ವಿ ಇದು ತುಂಬ ದಿನ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಬಟ್ ದೆನ್ ಸಮ್ ಸೆನ್ಸ್ ಪ್ರಿವೇಲ್ಡ್ ಆವಾಗ. ಸೊ ಅವಾಗ ಏನಾಯಿತು, ಒಂದು ಸೀಸ್ ಫೈರ್. ಈಗ ಯಾರು ಫಸ್ಟ್ ಸೀಸ್ ಫೈರ್ ಅನ್ನೋಂಥ ವರ್ಡ್ ಹೇಳ್ತಾರೆ ಅಂತ ಇನ್ನೊಬ್ಬರು ಕಾಯ್ತಾ ಇದ್ದಾರೆ. ಇರಾನ್ ಕಾಂಟ್ ಸಸ್ಟೈನ್. ಲೆಟ್ ಮಿ ಬಿ ವೆರಿ ಕ್ಲಿಯರ್. ನಿಮ್ಮ ಹತ್ರ 10,000 ಮಿಸೈಲ್ ಇರ್ಬೋದು, ಬಟ್ ನಿಮ್ಮ ಲಾಂಚರ್ಸ್ನ ಪ್ರತಿದಿನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಅವರು. ಆ್ಯಂಡ್ ನಿಮ್ಮ ದೇಶಕ್ಕೆ ಏನಾಗ್ತಿದೆ, ಆ್ಯಸಿಡ್ ಮಳೆ ಬರ್ತಾ ಇದೆ. ಅಫ್ಕೋರ್ಸ್ ನೀವು ಬೇರೆ ಕಡೆಗೆ ನೀವು ಇದು ಮಾಡಿದ್ದೀರಾ. ಮಿಡ್ಲ್ ಈಸ್ಟ್ನಲ್ಲಿನ ಬದಲಾವಣೆಗಳು, ಲಾಸ್ಟ್ ಒಂದು 15-20 ವರ್ಷದ ಬದಲಾವಣೆಗಳನ್ನು ಹೆಂಗೆ ನೋಡ್ತೀರಿ ನೀವು? ರಂಜಾನ್ ತಿಂಗಳು ನಡೀತಾ ಇದ್ದೀನಿ. ಈಗ ನಾನು ಕಳೆದ ರಂಜಾನ್ ತಿಂಗಳಲ್ಲಿ ದುಬೈನಲ್ಲಿದ್ದೆ. ದುಬೈ ವಾಸ್ ಲೈಕ್ ರಂಜಾನ್ ತಿಂಗಳಲ್ಲಿ ಪಾಮ್ ಜುಮೇರಾದಲ್ಲಿ ಒಂದು ಪಾರ್ಟಿ ನಡೀತಾ ಇರೋದು ನೋಡಿದೆ ನಾನು. ದುಬೈನ ಒಂದು ಬೀಚ್ಗೆ ಹೋದೆ, ಅಲ್ಲಿ ಒಟ್ಟಾರೆ ಜೀವನ ಪದ್ಧತಿನೇ ಎಷ್ಟು ಬದಲಾಗಿ ಹೋಗಿದೆ ಅಂತ. ನಾನು ಲಾಸ್ಟ್ ಐ ವೆಂಟ್ ಟು ಅಬುದಾಬಿ ನೋಡಿಬಿಟ್ರೆ. ಆ್ಯಂಡ್ ಈ BMS ಅನ್ನುವಂಥ ಎಂಥ MBS ಮೊಹಮ್ಮದ್ ಬಿನ್ ಸಲ್ಮಾನ್ ಅನ್ನುವಂಥ ರಾಜ ಸೌದಿ ಅರೇಬಿಯಾಗೆ ಬಂದ ನಂತರ ಅಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಫಾರ್ ದ ಫಸ್ಟ್ ಟೈಮ್ ಹೆಣ್ಣು ಮಕ್ಕಳಿಗೆ ಡ್ರೈವಿಂಗಿಗೆ ಅವಕಾಶ, ಸಿನಿಮಾ ಥಿಯೇಟರ್ಗಳು ಓಪನ್ ಆದವು. ಈ ಬದಲಾವಣೆ ಇಡೀ ಜಗತ್ತನ್ನು ಒಂದು ಬೇರೆ ದಿಕ್ಕಿಗೆ ತಗೊಂಡು ಹೋಗ್ತಾ ಇದೆ. ಅಂದರೆ ವಿ ಶುಡ್ ಅಪ್ಡೇಟ್ ಅನ್ನುವ, ವಿ ಶುಡ್ ಓಪನ್ ಅಪ್ ಅನ್ನುವ ರೀತಿಯ ಬದಲಾವಣೆ. ಅದ್ರ ಜೊತೆಗೆ UAE ಹೇಳ್ತು, ಯುರೋಪಿಯನ್ ದೇಶಗಳಿಗೆ ನಮ್ಮ ಮಕ್ಕಳು ಕಲಿಯೋದಕ್ಕೆ ಹೋದಾಗ ನಾವು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ವಿ, ಇನ್ಮೇಲೆ ಕೊಡೋದಿಲ್ಲ ಅಂತ. ಯಾಕೆ ಕೊಡೋದಿಲ್ಲ ಅಂದರೆ ಅವರು ಅಲ್ಲಿಗೆ ಹೋಗಿ ಇಸ್ಲಾಮಿಕ್ ಎಕ್ಸ್ಟ್ರೀಮಿಸಮನ್ನು ತಲೆಗೆ ಹಾಕ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೇಳ್ತಾ ಇದೆ. ಯುರೋಪಿಗೆ ಹೋದರೆ ಇಸ್ಲಾಮಿಕ್ ಎಕ್ಸ್ಟ್ರೀಮಿಸ್ಟ್ಗಳಾಗಬಹುದು ನಮ್ಮ ಮಕ್ಕಳು, ನಾವು ಸ್ಕಾಲರ್ಶಿಪ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಅಂದರೆ ಈ ಬದಲಾವಣೆಗಳನ್ನು ಗಮನಿಸಿ ನೀವು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ವಿದೇಶಾಂಗ ಸಚಿವರು ಓಪನ್ ಆಗಿ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಯುರೋಪ್ನಿಂದ ಹೆಚ್ಚು ಇಸ್ಲಾಮಿಕ್ ಭಯೋತ್ಪಾದಕರು ಬರ್ತಾರೆ, ಯಾಕಂದ್ರೆ ಇಸ್ಲಾಂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ಕೊಂಡಿದ್ದಾರೆ ಅವರು ಅಂತ. ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನ್ಕೊಂಡಿದ್ದಾರೆ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅದನ್ನ ಅಂತ. ಹೌದು. ಈ ಬದಲಾವಣೆಗಳನ್ನು ಹೆಂಗೆ ನೋಡ್ತೀರಿ? ನನಗೆ ಐ ಆಮ್ ಬಿಕಮಿಂಗ್ ಮೋರ್ ಹೋಪ್ಫುಲ್ ಟುವರ್ಡ್ಸ್ ಮಿಡ್ಲ್ ಈಸ್ಟ್. ಅಬ್ಸಲ್ಯೂಟ್ಲಿ. ಈಗ ಏನು ಗೊತ್ತಾ,
ವರ್ಲ್ಡ್ ಯಾವ ಡೈರೆಕ್ಷನಿಗೆ ಹೋಗ್ತಿದೆ ಅಂದರೆ, ನೀವು ಜಸ್ಟ್ ನೋಡಿ, ಎಲ್ಲ ಕಡೆ ಒಂದೇ ಫೋಕಸ್ ಏನಿದೆ, ಡೆವಲಪ್ಮೆಂಟ್. ಹೌದು, ಈಗ ಅಮೇರಿಕಾ ಎಲ್ಲಿಗಾದರೂ ಹೋದರೆ ಏನಕ್ಕೆ ಹೋಗ್ತಿದೆ? ದೇ ವಾಂಟ್ ಟು ಡೆವಲಪ್ ದೇರ್ ಕಂಟ್ರಿ. ಟ್ರಂಪ್ ಏನೇ ಮಾಡಲಿರಿ ಅವ್ರ ದೇಶಕ್ಕೋಸ್ಕರ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ, ದುಡ್ಡು ತೊಗೊಂಡು ಹೋಗ್ತಿದ್ದಾನೆ. ಅವ್ನ ದೇಶಕ್ಕೆ ಅವ್ನು ಕಳ್ತನ ಮಾಡ್ತಿದ್ದಾನೆ, ಬಟ್ ಕಳ್ತನ ಮಾಡೋದ್ರೂ ದುಡ್ಡು ತೊಗೊಂಡು ಹೋಗ್ತಿದ್ದಾನೆ. ಅವನ ದೇಶಕ್ಕೆ ಅವ್ನು ಒಳ್ಳೇದೇ ಮಾಡ್ತಾ ಇದ್ದಾನೆ. ಒಬ್ಬ ಪ್ರೆಸಿಡೆಂಟ್ ಆಗಿ ಅವರ ಡಾಕ್ಟ್ರಿನ್ಸ್ ಪ್ರಕಾರ ಏನೋ ಒಂದು ಕಳ್ತನ ಮಾಡ್ಕೊಂಡು ಹೋದ್ರೂ ಈ ಟೇಕಿಂಗ್ ಆಯಿಲ್. ಅಮೆರಿಕಾಗ ಅವ್ನು ಕರೆಕ್ಟಾಗಿ ಮಾಡ್ತಿದ್ದಾನೆ. ಪ್ರತಿಯೊಂದು ದೇಶದ ರಾಜ ರಾದರ್ ಪ್ರೆಸಿಡೆಂಟ್ಸ್ ಯಾರಿದ್ದಾರೆ, ಪ್ರೈಮ್ ಮಿನಿಸ್ಟರ್, ಹೆಡ್ ಆಫ್ ದ ಸ್ಟೇಟ್ಸ್ ಯಾರ್ಯಾರಿದ್ದಾರೆ, ಪ್ರತಿಯೊಬ್ಬರು ಇದೇ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಹೀಗಿದ್ದಾಗ ಯಾವ ಒಂದು ಸೊಸೈಟಿ ಹಿಂದೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ, ಬೀಯಿಂಗ್ ಫಂಡಮೆಂಟಲಿಸ್ಟ್ ಅಂತ ಹೇಳಿದ್ರೆ ಉಸಿರಾಡೋಕ್ಕೂ ಪರ್ಮಿಷನ್ ತಗೊಳ್ಳೋಂತಹ ಫಂಡಮೆಂಟಲಿಸಮ್ ಕೆಲವೊಂದು ಸೊಸೈಟೀಸಲ್ಲಿ ಇವತ್ತು ಇದೆ. ಅವರಾಗವರೇ ದೇ ಆರ್ ಬೀಯಿಂಗ್ ಲೆಫ್ಟ್ ಬಿಹೈಂಡ್. ಆ ಒಂದು ಲೆಫ್ಟ್ ಬಿಹೈಂಡ್ ಸೊಸೈಟೀಸ್ ಏನೇನಿದೆಯಲ್ಲ, ದೇ ಆರ್ ದ ಒನ್ಸ್ ದಟ್ ಆರ್ ಬೀಯಿಂಗ್ ಟಾರ್ಗೆಟೆಡ್. ಆ್ಯಂಡ್ ಈಗ ಎಂಟೈರ್ ಮಿಡ್ಲ್ ಈಸ್ಟ್ ಹ್ಯಾಸ್ ಕಮ್ ಆಫ್ ದಿ ಏಜ್ ಸರ್. ಅವ್ರಿಗೆ ಅರ್ಥ ಆಗಿದೆ, ನಾವು ಇದೇ ಒಂದು ಫಂಡಮೆಂಟಲಿಸಮಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ, ನಾವು ಇದೇ ರಿಸ್ಟ್ರಿಕ್ಷನ್ಸ್, ಮನುಷ್ಯರ ಮೇಲೆ ಮನುಷ್ಯರು ನಾವು ರಿಸ್ಟ್ರಿಕ್ಷನ್ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಉದ್ಧಾರ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಸೆಕೆಂಡ್ಲಿ, ವೆಸ್ಟರ್ನ್ ಕಲ್ಚರ್ ಅನ್ನೋದೇನಿದೆಯಲ್ಲ, ಅದರ ಒಂದು ಇನ್ಫ್ಲೂಯೆನ್ಸ್ ತುಂಬ ಜಾಸ್ತಿ ಆಗಿದೆ, ವಿಚ್ ಈಸ್ ಇನ್ ಅ ವೇ ಗುಡ್ ಫಾರ್ ದೋಸ್ ಸೊಸೈಟೀಸ್. ಯಾಕೆ ಅಂತ ಹೇಳಿದ್ರೆ, ಫಾರ್ ದಟ್ ಮ್ಯಾಟರ್ ಎವ್ರಿ ಸೊಸೈಟಿ ಶುಡ್ ಬಿ ಫ್ರೀ. ಲಿಬರಲ್, ನಾನ್ ಲಿಬರಲ್, ದಟ್ಸ್ ಡಿಫ್ರೆಂಟ್. ಇಟ್ ಶುಡ್ ಬಿ ಎ ಫ್ರೀ ಸೊಸೈಟಿ. ಇದು ನನ್ನ ಒಂದು ಆರ್ಗ್ಯುಮೆಂಟ್. ಆ ಒಂದು ಕಲ್ಚರ್ ಯಾವಾಗ ಅಮೆರಿಕನ್ಸ್ ತುಂಬ ಮಿಡ್ಲ್ ಈಸ್ಟಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಇನ್ಫ್ಲೂಯೆನ್ಸ್ನ ಯುರೋಪಿಯನ್ಸ್ ಆ್ಯಂಡ್ ಅಮೆರಿಕನ್ಸ್ ಅವರು ಅಲ್ಲಿಗೆ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ಇಟ್ಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಬರೀ ಪೆಟ್ರೋಲಿಯಂ ಮಾತ್ರ ಇದ್ರೂ ಕೂಡ, ಕುಡಿಯೋಕ್ಕೆ ನೀರಿಲ್ಲ ಬಟ್ ಪೆಟ್ರೋಲಿಯಂ ಇದೆ ಅವ್ರ ಹತ್ರ, ಅವ್ರು ಆ ಪೆಟ್ರೋಲ್ನ ಕರೆಕ್ಟಾಗಿ ಹೇಗೆ ಯೂಸ್ ಮಾಡಿಕೊಂಡು ಪೆಟ್ರೋಲಿಯಮಿಂದ ಹೇಗೆ ದುಡ್ಡು ಸಂಪಾದನೆ ಮಾಡಬೇಕು, ಹೇಗೆ ಡೆವಲಪ್ ಆಗಬೇಕು. ಪೆಟ್ರೋಲಿಯಂ ಮೇಲೆ ಡಿಪೆಂಡೆನ್ಸಿ ತುಂಬಾ ಕಡಿಮೆ ಆಗಿದೆ. ಅವ್ರಿಗೂ ಗೊತ್ತಿದೆ, ತೇಲ್ ಖತಮ್ ಖೇಲ್ ಖತಮ್ ಅಂತ. ಹೌದು. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ 30% ಡಿಪೆಂಡೆನ್ಸಿ ಮಾತ್ರ ಈಗ ಪೆಟ್ರೋಲಿಯಂ ಮೇಲೆ ಇರೋದು. ಇನ್ನು 70% ಅವರ ಆದಾಯ ಬೇರೆ ಬೇರೆ ಮೂಲಗಳಿಂದ, ಇನ್ಕ್ಲೂಡಿಂಗ್ ಟೂರಿಸಂ. ದಿಸ್ ಇಸ್ ಒನ್ಸ್ ಅಗೇನ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್. ಎಸ್, ಯಾಕಂತ ಹೇಳಿದ್ರೆ ದುಬೈ ಅವ್ರು ಹೇಗೆ ಕಟ್ಟಿದ್ರು ಅನ್ನೋದು ಇಟ್ಸ್ ಅ ಹಿಸ್ಟ್ರಿ ಇನ್ ಇಟ್ ಸೆಲ್ಫ್. ಹಿಸ್ಟ್ರಿ, ಹೌದು. ಬುರ್ಜ್ ಖಲೀಫಾ ಯಾವುದೇ ದೇಶಕ್ಕೆ ಮಾದರಿಯಾಗಬಲ್ಲಂತಹ ಡೆವಲಪ್ಮೆಂಟ್. ಬುರ್ಜ್ ಖಲೀಫಾ ಹೇಗೆ ಕಟ್ಟಿದ್ರು, ಎಲ್ಲಿಂದ ಸಾಲ ತೊಗೊಂಡು ಕಟ್ಟಿದ್ರು, ಅದರದೇ ಒಂದು ದೊಡ್ಡ ಹಿಸ್ಟ್ರಿ. ಬಟ್ ಕಟ್ಟಿದ್ದಾರೆ. ಎಲ್ಲಿಂದ ಇನ್ಫ್ಲೂಯೆನ್ಸ್ಡ್ ಇದೆಲ್ಲ ಆ ಕಲ್ಚರಿಂದ ಇನ್ಫ್ಲೂಯೆನ್ಸ್ ಆಗಿರೋದು. ಆ್ಯಂಡ್ ಫ್ರೀ ಸೊಸೈಟಿ. ನೀವು ರಂಜಾನ್ ಮಂತಲ್ಲಿ ಹೋಗಿದ್ರೆ, ನಾನು ಜೂನಲ್ಲಿ ಹೋಗಿದ್ದೆ ಲಾಸ್ಟ್ ಇಯರ್, ನನ್ನ ಮಗನ ಫಸ್ಟ್ ಬರ್ತ್ಡೇಗೆ ನಾನು ಅಲ್ಲಿಗೆ ಹೋಗಿದ್ದೆ. ಆ ಒಂದು ಟೈಮಲ್ಲಿ ಆ ಒಂದು ಅಲ್ಲಿ ಏನು ಅವ್ರು ಕ್ರಿಯೇಟ್ ಮಾಡಿದಾರಲ್ಲ, ಮ್ಯಾಜಿಕಲ್. ಎಲ್ಲ ಸೊಸೈಟಿನೂ ಆ ರೀತಿ ಬೆಳೆಯೋಕ್ಕೋಸ್ಕರ ಟ್ರೈ ಮಾಡಬೇಕು. ಇವ್ರು ಹೀಗೆ ಹೋಗ್ತಾ ಇದ್ದಾರೆ. ಬಟ್ ದೆರ್ ಈಸ್ ಒನ್ ಹೂ ಸ್ಟಿಲ್ ಥಿಂಗ್ಸ್, ಅವ್ರಿಗೆ ಈಗಲೂ ಅನ್ನಿಸ್ತಾ ಇದೆ ನಾವೇ ಸುಪೀರಿಯರ್ ಅಂತ, ಬಿಕಾಸ್ ಆಫ್ ದ ಪರ್ಷಿಯನ್ ಇನ್ಫ್ಲೂಯೆನ್ಸ್. ದಟ್ ಈಸ್ ರಾಂಗ್. ಇವತ್ತಿನ ದಿನದಲ್ಲಿ ಯಾರೂ ಹಾಗೆ ಯೋಚನೆ ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ. ದಟ್ ಒಂದು ಇನ್ಫ್ಲೂಯೆನ್ಸ್ ಇಟ್ಕೊಂಡು, ನಮ್ಮ ಒಂದು ರೇಷಿಯಲ್ ಸುಪ್ರಿಮಸಿನ ಇಟ್ಕೊಂಡು ಐ ವಿಲ್ ಡಾಮಿನೇಟ್ ಎವ್ರಿ ಒನ್ ಅಂತ ಹೇಳ್ಬಿಟ್ಟು ಯಾರೂ ಯೋಚಿಸೋಕ್ಕಾಗಲ್ಲ. ಫಸ್ಟ್. ಸೆಕೆಂಡ್ಲಿ, ಇಲ್ಲ ಹೋಗೋಣ ಸರ್, ಯುದ್ಧ ಮುಗಿದ್ಮೇಲೆ ಹೋಗ್ತೀನಿ, ಆಯಿತಾ? ಬರ್ತೀರಾ ಅಂದರೆ ಹೇಳಿ, ಆಯಿತಾ? ಒಂದು ನಿಮಿಷ, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಬನ್ನಿ. ನಾನು ಮುಗಿಸ್ಬಿಡ್ತೀನಿ, ಬನ್ನಿ. ಯಾಕೆ ನೀವು ದುಬೈಗೆ ಹೋಗಿದ್ದೀರಾ? ಓಕೆ, ಗುಡ್, ಹೋಗೋಣ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಈ ರೀತಿ ಇನ್ಫ್ಲೂಯೆನ್ಸ್ಗಳು ಏನು ಬಂತು, ಇನ್ಫ್ಲೂಯೆನ್ಸ್ಗಳು ಬಂದಾದಮೇಲೆ ದೇ ಆರ್ ಡೆವಲಪಿಂಗ್ ಆ್ಯಂಡ್ ದೇ ಆರ್ ಡೆವಲಪಿಂಗ್ ವೆರಿ ಗುಡ್. ಈಗ ಈ ಹುಚ್ಚಾಟ ಏನು ನಿಲ್ಲಿಸಬೇಕು, ಅದನ್ನು ನಿಲ್ಲಿಸ್ಬೇಕಂದ್ರೆ ದೇರ್ ಈಸ್ ಓನ್ಲಿ ಒನ್ ಆರ್ಗನೈಸೇಷನ್ ವಿಚ್ ಕ್ಯಾನ್ ಡೂ ದಟ್ ಸರ್. ಆ ಆರ್ಗನೈಸೇಷನ್ ಹೆಸರು ಬ್ರಿಕ್ಸ್ ಅಂತ. ಒಂದೇ ಒಂದು ಕೌಂಟರ್ ಬ್ಯಾಲೆನ್ಸಿಂಗ್ ಏನಾದರೂ ಇದೆ ಅಂತ ಹೇಳಿದ್ರೆ, ಆ ಕೌಂಟರ್ ಬ್ಯಾಲೆನ್ಸಿಂಗ್ ಟು ಯುನೈಟೆಡ್ ಸ್ಟೇಟ್ಸ್ ಸಾಧ್ಯ ಆಗೋದು ಬ್ರಿಕ್ಸಿಂದ ಮಾತ್ರನೇ. ದಟ್ ಆರ್ಗನೈಸೇಷನ್ ಈಸ್ ಪವರ್ಫುಲ್. ಆಲ್ರೆಡಿ ಇವರ ಒಂದು ನೀತಿಗಳು ತುಂಬ ಇರಿಟೇಟ್ ಮಾಡಿದೆ ಡೊನಾಲ್ಡ್ ಟ್ರಂಪ್ಗೆ, ಯಾಕಂದರೆ ಇವ್ರದೇ ಕರೆನ್ಸಿ ತರಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ದೇ ಆರ್ ಡೂಯಿಂಗ್ ಲಾಟ್ ಆಫ್ ಅದರ್ ಥಿಂಗ್ಸ್. ಬ್ರಿಕ್ಸ್ ಬ್ಯಾಂಕ್ ಓಪನ್ ಮಾಡಬೇಕು ಆಸ್ ಎ ಕೌಂಟರ್ ಟು ವರ್ಲ್ಡ್ ಬ್ಯಾಂಕ್, ಇದೆಲ್ಲ ಮಾತುಗಳು ನಡೀತಾ ಇದೆ. ಸೊ ಇದೆಲ್ಲ ನಡೀತಿರೋದು ಅಲ್ಟಿಮೇಟ್ಲಿ ಇಟ್ ಈಸ್ ಆಲ್ ಗೋಯಿಂಗ್ ಟುವರ್ಡ್ಸ್ ದ ಡೆವಲಪ್ಮೆಂಟ್. ಕಾಂಪಿಟೇಷನ್, ಸ್ಪರ್ಧಾಯಾಮ್ ವರ್ಧತೆ ವಿದ್ಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ನಾವು ಕಲಿಬೇಕು ಅಂತ ಹೇಳಿದ್ರೆ ಸ್ಪರ್ಧೆ ಇರಬೇಕು. ಆ ಕಡೆ ಅವರು, ಈ ಕಡೆ ಇವರು, ದೇ ಆರ್ ಆಲ್ ಆರ್ ಟ್ರೈಂಗ್ ಟು ಡೆವಲಪ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಿಡಲ್ ಈಸ್ಟ್ ಇವತ್ತೇನಿದೆ, ಮೋಸ್ಟ್ ಆಫ್ ಇಟ್ಸ್ ಡೆವಲಪಿಂಗ್ ಸೂಪರ್ಬ್, ಮೋಸ್ಟ್ ಆಫ್ ಇಟ್. ಬಟ್ ಎಲ್ಲಿ ಫಂಡಮೆಂಟಲಿಸಮ್ ಇದೆ, ನೀವು ದೊಡ್ಡ ದೊಡ್ಡ ಇಮಾರತ್ಗಳು ಕಟ್ಬೋದು, ಬಟ್ ಜನ ಸಾಯ್ತಿದಾರಲ್ಲ. ಯು ಆರ್ ಕಿಲಿಂಗ್ ಯುವರ್ ಓನ್ ಪೀಪಲ್. ಡೋಂಟ್ ಡೂ ದಟ್. ಈಗ ದುಬೈ ಅಷ್ಟೇ, ಲೆಟಸ್ ಅಷ್ಟೇ ಬಿಲ್ಡಿಂಗ್ಸ್, ಅಷ್ಟೇ ಬ್ಯೂಟಿಫುಲ್ ಬಿಲ್ಡಿಂಗ್ಸ್, ಬ್ಯೂಟಿಫುಲ್ ರೋಡ್ಸ್ ಇರಾನಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ನಾನು ನೋಡಿಲ್ಲ ಪಾಪ, ಅವ್ರು ಹೋಗಿ ಬಂದಿದ್ದಾರೆ, ಇಟ್ಕೊಳ್ಳೋಣ. ಬಟ್ ಎಷ್ಟು ಜನನ ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ ಪಬ್ಲಿಕ್ಲಿ ನೀವು? ಎಷ್ಟು ಜನ ಸತ್ತಿದ್ದಾರೆ? ಸೊ ಅದನ್ನು ಮಾಡಬೇಡಿ. ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅದನ್ನು? ದಟ್ ವಿಲ್ ನೆವರ್ ಟೇಕ್ ಯು ಟುವರ್ಡ್ಸ್ ಡೆವಲಪ್ಮೆಂಟ್. ನೀವು ಡೆವಲಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಸಾಯಿಸ್ಬೇಡಿ ಜನನ. ಗೆಟ್ ಲಿಬರಲೈಸ್ಡ್. ಪ್ರಪಂಚದ ಜೊತೆ ಮುಂದೆ ಹೋಗಿ. ಆ್ಯಂಡ್ ಮಿಡ್ಲ್ ಈಸ್ಟ್ ಆಲ್ರೆಡಿ ಆ ಡೈರೆಕ್ಷನಲ್ಲಿ ಮುಂದೆ ಹೋಗ್ತಾ ಇದೆ.
ಇವರೊಬ್ಬರು ಕ್ಯಾಚಪ್ ಆದರೆ ಸಾಕು. ಪ್ರಾಬ್ಲಿ ದೇ ಶುಡ್ ಟಾಕ್ ಇಟ್ ಔಟ್ ಆ್ಯಂಡ್ ಇದು ಮುಗಿತಾ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಸ್. ಉಮರ್ ಶರೀಫ್ ಅವರೇ, ಈ ಮಿಡ್ಲ್ ಈಸ್ಟ್ನ ದೇಶಗಳು ಅವ್ರು ನಡ್ಕೊಳ್ತಾ ಇರೋ ರೀತಿ ಅಮೆರಿಕಕ್ಕೆ ಯಾಕ್ರಿ ಜಾಗ ಕೊಡಬೇಕಾಗಿತ್ತು ಅವರು ಸೈನಿಕ ನೆಲೆಗಳನ್ನು ಮಾಡ್ಕೊಳ್ಳೋದಕ್ಕೆ? ನೋಡಿ, ಇಸ್ರೇಲ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದ ತಪ್ಪಲ್ವಾ ಅದು? ಇವಾಗ ಜಿಯೋ ಪೊಲಿಟಿಕ್ಸ್ನಲ್ಲಿ ಯಾರೂ ಫ್ರೆಂಡ್ ಇಲ್ಲ, ಯಾರೂ ಎನಿಮಿ ಇಲ್ಲ. ಯಾಕಂದರೆ ಸಿಚುವೇಶನ್ಗೆ ತಕ್ಕಂತೆ ನಮ್ಮ ನಿರ್ಧಾರ ಕೂಡ ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗಾಗಿ ಇವತ್ತಿಗೆ ಮಿಡ್ಲ್ ಈಸ್ಟು ಬಂದು ಆ್ಯಕ್ಚುಲಿ ಒಂದು ಒಳ್ಳೆಯ ಸಂವಾದ ಇಟ್ಕೊಳ್ಬೇಕು, ಎಲ್ಲರ ಜೊತೆಗೂ ಬೆರೆತು ಜೀವನ ಮಾಡಬೇಕಂತ ಆ ಒಂದು ಮೈಂಡ್ ಸೆಟ್ನಲ್ಲಿ ಇರುವಾಗ ಅಲ್ಲಿರತಕ್ಕಂಥ ಕೊರತೆಗಳನ್ನು ಬಿಟ್ಟು ದೂರ ಬರ್ತಾ ಇದ್ದಾರೆ. ಅಲ್ಲಿರತಕ್ಕಂಥ ಕೊರತೆಗಳೇನೋ ಅಲ್ಲಿ ಎಕ್ಸ್ಟ್ರೀಮಿಸಮ್ ಇರಬಾರ್ದಂತ, ಎಲ್ಲರಿಗೂ ಒಂದು ಫ್ರೀ ಸೊಸೈಟಿ ಇರಲಿ. ಅಪ್ಪ ಅವನು ಹೋಗಿ ಮೂವಿ ನೋಡೋಕೆ ಹೋಗ್ತಾನೆ, ಹೋಗಲಿ ಬಿಡಿ, ನೀನು ಮಸ್ಜಿದ್ಗೆ ಹೋಗು, ಮಸೀದ್ ಕೂಡ ಕಟ್ಟಿದ್ದೀನಿ, ಇಲ್ಲಿ ನೋಡಿ ಎಲ್ಲ ಕಡೆ ಮಸೀದ್ ಇದೆ, ನೀನು ಹೋಗಿ ಮಸೀದಿಗೆ ಹೋಗಿ ನಮಾಜ್ ಮಾಡೋ. ಅವ್ರಿಗೆ ಬೇಕಾಗಿರೋದು ಅವ್ರು ಬಂದು ಮೂವಿ ನೋಡ್ಬೇಕಂತಿದ್ರೆ ಅವ್ರು ಮೂವಿಗೆ ಹೋಗ್ತಾರೆ. ಸೊ ನಮಾಜ್ ಮುಗಿಸಿ ಮೂವಿ ನೋಡೋಕೆ ಹೋಗ್ತೀನಿ ಹೋಗೋರು ಅವ್ರ ಇಷ್ಟ ಅಂತ. ಬಟ್ ಅದರಲ್ಲಿ ಒಂದು ಕಟ್ಟುಪಾಡು ಇರುತ್ತೆ. ಕಟ್ಟುಪಾಡು ಏನಂದ್ರೆ ಸರ್ಟಿಫಿಕೇಶನು, ಇಂತಹ ಮೂವಿ ರಿಲೀಸ್ ಮಾಡಬಾರದು. ನೋಡಿ, ನಮ್ಮಲ್ಲಿ ಕೂಡ ಇದೆ ಬ್ಯಾಡ್ ಮೂವೀಸು ಮತ್ತೆ ಬಿ ರೇಟೆಡ್ ಮೂವೀಸು ಅದೆಲ್ಲ ಬಂದು ರಿಲೀಸ್ ಮಾಡಬಾರದಂತ ಒಂದು ಕಟ್ಟುಪಾಡು ಒಳಗೆ ಅವ್ರು ಮಾಡಬೇಕಂದ್ರೆ ಅದು ಒಳ್ಳೆಯ ದಾರಿನಲ್ಲಿನೇ ಹೋಗ್ತಾ ಇರೋದು. ಅದೇ ರೀತಿ ಕಾರು ಡ್ರೈವಿಂಗ್ ಮಾಡೋದು, ಆಕ್ಚುಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಇವಾಗ ಕೊಟ್ಟಿರುವ ಈ ಒಂದು ರೂಲಿಂಗ್ ಬಂದು ಆಲ್ರೆಡಿ ಉಲಮಾಗಳು ಮುಂಚೆ ಕೊಟ್ಟಿದ್ದಾರೆ. ಬಟ್ ಅದನ್ನ ಉಪಯೋಗ ಮಾಡೋಕ್ಕೆ ಇವಾಗ ಮೊಹಮ್ಮದ್ ಬಿನ್ ಸಲ್ಮಾನ್ ಬಂದಿದ್ದಾರೆ. ಅಂದ್ರೆ ಇದೇನು ಹೊಸದಿಲ್ಲ. ವೈ ವಿಮೆನ್ ಕಾನ್ ಡ್ರೈವ್ ಅಂತ ಈ ಪ್ರಶ್ನೆ ಇಂಡಿಯಾನಲ್ಲಿ, ಭಾರತದಲ್ಲಿ ಹೆಂಗಸರು ಕಾರ್ ಓಡಿಸ್ಬೋದು, ಟೂ ವೀಲರ್ ಓಡಿಸ್ಬೋದು, ಪೈಲಟ್ನಲ್ಲಿ ಹಾರಿಸ್ಬೋದು, ಪಾಕಿಸ್ತಾನಲ್ಲಿ ಹಾರಿಸ್ಬೋದು. ಬಟ್ ಸೌದಿ ಅರೇಬಿಯಾನಲ್ಲಿ ಮಾಡಿದ್ರೆ ಮಾತ್ರ ಶಾಂತಂ ಪಾಪ ಅಂತ ಮೇಲೆ ಇರೋದು. ಏನ್ರಿ ಅದು ಅರ್ಥ ಏನಂದ್ರೆ ಎಲ್ಲ ಕಡೆನೂ ಇರೋದು ಹೆಣ್ಮಕ್ಳೇ. ಎಲ್ಲ ಕಡೆನೂ ನೀವು ಬಂದು ಪ್ರೋತ್ಸಾಹ ನೀಡುವಾಗ ನನ್ನ ಹೆಂಡತಿ ಗಾಡಿ ಓಡಿಸ್ಲಿ ಅಂತ ನಾವು ಆಸೆ ಪಡ್ತೀವಿ, ನನ್ನ ಮಗಳು ಬಂದು ಕಾಲೇಜಿಗೆ ಹೋಗ್ಲಿ ಅಂತ ಆಸೆ ಪಡ್ತೀವಿ. ನಾವೆಲ್ಲ ಮಾಡಿದ್ರೆ ಸರಿ. ಬಟ್ ಇರಾನ್ನಲ್ಲಿ ಮಾಡಬಾರ್ದು, ಅಫ್ಘಾನಿಸ್ತಾನಲ್ಲಿ ಮಾಡಬಾರ್ದು ಅಂದರೆ ನೋಡಿ, ಇರಾನ್ನಲ್ಲಿ ಕೆಲವು ಇದರಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ, ಲಿಟ್ರಸಿನಲ್ಲಿ ತೊಂದರೆ ಇಲ್ಲ. ಬಟ್ ವೆನ್ ಯು ಆರ್ ಮೇಕಿಂಗ್ ಸಮಥಿಂಗ್ ಕಂಪಲ್ಸರಿ ಫಾರ್ ಹಿಜಾಬ್ ಆನ್ ಈವನ್ ನಾನ್ ಮುಸ್ಲಿಮ್ ವಿಮೆನ್, ಅಲ್ಲಿ ನನಗೆ ತೊಂದರೆ ಇದೆ. ಯಾಕೆ ನೀವು ನಾನ್ ಮುಸ್ಲಿಮ್ ವಿಮೆನ್ ಮೇಲೆ ಯಾಕೆ ನೀವು ಕಂಪಲ್ಸರಿ ಮಾಡ್ತೀರಾ? ಇದು ಒಂದೇ ಒಂದು ಮಾತು ಮುಗಿಸ್ತೀನಿ. ಒನ್ ರಾಂಗ್ ಕೆನಾಟ್ ಕರೆಕ್ಟ್ ದಿ ಅದರ್ ರಾಂಗ್. ಇದು ನನ್ನ ಫಿಲಾಸಫಿ. ಇಷ್ಟೊತ್ತು ನಾನು ಹೇಳಿದ್ರೆ ಅರ್ಥ ಇದೆ. ಒಂದೇ ಒಂದು ಸ್ಟೇಟ್ಮೆಂಟ್, ನನ್ನ ಫಿಲಾಸಫಿ. ಒನ್ ರಾಂಗ್ ಎರಡು ತಪ್ಪುಗಳು ಸೇರಿದ್ರೆ ಒಂದು ಸರಿ ಆಗೋದೇ ಇಲ್ಲ. ಇವಾಗ ನೋಡಿ, ಮೆಹಸಾ ಅಮೀನಿ ಕೇಸ್ ಬದಿಗೆ ಒಂದು ಮಾತಾಡಬೇಕಾಗಿದೆ. ಅವ್ರು ಹೇಗೆ ಅರೆಸ್ಟ್ ಆದ್ರಂದರೆ 13th September 2022 ಅರೆಸ್ಟ್ ಆಗಿದ್ದಾರೆ. ಅಲ್ಲಿ ಏನೋ ಒಂದು ತಪ್ಪಾಗಿದೆ, ಯಾರೋ ಹೊಡೆದಿರಬೇಕು, ಏನೋ ನಡೆದಿದೆ, ಅದರಲ್ಲಿ ಅವ್ರು ಕೊಲ್ಯಾಪ್ಸ್ ಆಗಿದ್ದಾರೆ, ಬಿದ್ದಿದ್ದಾರೆ. ಅದರ ನಂತರ ಜುಡಿಷಿಯಲ್ ಕಸ್ಟಡಿನಲ್ಲಿ, ಅಂದರೆ ಪೊಲೀಸ್ ಕಸ್ಟಡಿನಲ್ಲಿ ಅವ್ರು ತೀರೋಗಿರೋದು, ಹಾಸ್ಪಿಟಲ್ನಲ್ಲಿ ಅಲ್ಲಿ ಬಂದು ಸರ್ಟಿಫಿಕೇಟ್ ಆಗಿರೋದು, ಇಷ್ಟು ಬಂದಿರೋದು. ನೇಣಕ್ಕೂ ಹಾಕಿಲ್ಲ ಅವ್ರನ್ನ. ಪಬ್ಲಿಕ್ ಆಗಿ ನೋಡಿ ಎಂಥದ್ದು ಮಾತೆಲ್ಲ ಬರ್ತಿದ್ರೆ ಅವ್ರನ್ನ ನೇಣಕ್ಕೆ ಹಾಕಿದ್ರು ಅಂತ ಒಂದು ಮಾತು ಬರುತ್ತೆ, ಅದೆಲ್ಲ ತಪ್ಪು. ಆ್ಯಕ್ಚುಲಿ ಹಂಗಾಗಿಲ್ಲ. ಆ್ಯಕ್ಚುಲಿ ಆಗಿರೋದಂದರೆ ಪೊಲೀಸ್ ಕಸ್ಟಡಿನಲ್ಲಿ ನಡೆದಿರೋ ಒಂದು ಘಟನೆ. ಇವಾಗ ಒಂದು ರೇಷಿಯೋ ಕೊಡ್ತೀನಿ ನಿಮಗೆ. 1754 ಡೆತ್ಸ್ 2023 ಪೊಲೀಸ್ ಕಸ್ಟಡಿ ಡೆತ್ಸು ಭಾರತದಲ್ಲಿ. ಅದೇ ರೀತಿ 2024 2739 ಪೊಲೀಸ್ ಕಸ್ಟಡಿ ಡೆತ್ಸ್. ಇದು ಎಲ್ಲೆಲ್ಲೇ ನಡೆದಿಲ್ಲ, ತಮಿಳ್ನಾಡಿನಲ್ಲಿ ನಡೆದಿದೆ. ಅಲ್ಲ ಉಮರ್ ಶರೀಫ್ ಅವರೇ, ಮುಗಿಸ್ಬಿಡ್ತೀನಿ. ಮುಗಿಸ್ಬೇಕು. ಇದರಲ್ಲಿ ಏನಂದ್ರೆ ನಾನು ಏನು ಅರ್ಥ ಮಾಡ್ಕೊಂಡ್ರೆ, ನೋಡಿ, ಪೊಲೀಸ್ ಕಸ್ಟಡಿನಲ್ಲಿ ಇಲ್ಲೂ ಕೂಡ ಡೆತ್ಸ್ ನಡೆದ್ರೆ ನಾವು ಎಂತಹ ಒಂದು ವರ್ತನೆ ಮಾಡ್ತೀವಿ, ಅವರಲ್ಲಿ ಎಂತಹ ವರ್ತನೆ ಮಾಡಿದ್ದಾರೆ, ವಾಟ್ ಕೈಂಡ್ ಆಫ್ ಪ್ರೊಟೆಸ್ಟ್ ದೇ ಹ್ಯಾವ್ ಡನ್ ಅಂತ ನೋಡುವಾಗ ಇಟ್ ಈಸ್ ಮ್ಯಾಗ್ನಾನಿಮಸ್. ಟೋಟಲ್ ಆಗಿ ಮಾಡಿದ್ದಾರೆ, ಅಂದ್ರೆ ಮಾನ್ಯುಮೆಂಟಲ್ ಆಗಿ ಮಾಡಿದ್ದಾರೆ. ಹೌದು, ದೇ ಹ್ಯಾವ್ ಡನ್ ಇನ್ ಅ ವೆರಿ ಡಿಫರೆಂಟ್ ವೇ. ನೋಡಿ, ಫ್ರಸ್ಟ್ರೇಷನ್, ಆ ಫ್ರಸ್ಟ್ರೇಷನ್ ತಪ್ಪಾಗಿದೆ. ನಾನು ಫಸ್ಟೇ ನಿಮ್ಗೆ ಹೇಳಿದೆ, ಟೂ ರಾಂಗ್ಸ್ ಕೆನಾಟ್ ಮೇಕ್ ಕರೆಕ್ಟ್. ಅಲ್ಲಿ ಜನರು ತಪ್ಪು ಮಾಡ್ತಾ ಇದ್ದಾರೆ, ಅಲ್ಲಿ ಆಡಳಿತ ಮಾಡೋರು ತಪ್ಪು ಮಾಡಿದ್ದಾರೆ, ಮತ್ತೆ ಅವ್ರ ಮೇಲೆ ಧ್ವಂಸ ಮಾಡಕ್ಕೆ ಇಸ್ರೇಲ್ ಮತ್ತೆ ಅಮೆರಿಕ ಹೋಗಿರೋದು ಅದು ತಪ್ಪು ನಡೀತಿದೆ. ಉಮರ್ ಶರೀಫ್ ಆಲ್ ಗ್ರೌಂಡ್ ದೇರ್ ಆರ್ ಮಿಸ್ಟೇಕ್ಸ್. ವೈ ಕಾಂಟ್ ವಿ ಟೇಕ್ ಅ ವೆರಿ ಬ್ಯಾಲೆನ್ಸ್ಡ್ ಅಪ್ರೋಚ್? ಉಮರ್ ಶರೀಫ್ ಅವರೇ, ನಾನು ಇರಾನಿನ ಸಾಮಾನ್ಯ ಮಹಿಳೆಯ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀನಪ್ಪ. ಮೆಹಸಾ ಅಮೀನಿ ಅಂತ 22 ವರ್ಷದ ಹುಡುಗಿನ ನೀವು ಸರಿಯಾಗಿ ಹಿಜಾಬ್ ಹಾಕೊಂಡಿಲ್ಲ ಅಂತ ಹೊಡೆದಾಕ್ತೀರಿ ಅನ್ನೋದಿದ್ರೆ, ನಾನು ನನ್ನ ತಲೆಯಲ್ಲಿನ ಹಿಜಾಬನ್ನು ನಡು ರಸ್ತೆಯಲ್ಲಿ ಕಿತ್ತು ಬೆಂಕಿ ಹಾಕ್ತೀನಿ ಅಂತ ಹೇಳೋಳು. ನೋಡಿ, ಅದೇ ನೋಡಿ, ನೋಡಿ, ಒಂದು ಘಟನೆ ಬಂದು ಇಟ್ ಡಸ್ ನಾಟ್ ಡಿಫೈನ್ ದ ಎಂಟೈರ್ ಸಿಸ್ಟಮ್. ಒಂದು ಘಟನೆ ನೋಡಿ, ಅಖ್ಲಾಕ್ ಒಬ್ಬ ತೀರೋಗ್ಬಿಟ್ಟ, ಬೀಫ್ ಅವನ ಮನೆಯಲ್ಲಿ ಇತ್ತಂತ, ಆದ್ರಿಂದ ಭಾರತವೇ ಮುಸಲ್ಮಾನರ ವಿರುದ್ಧವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅಖ್ಲಾಕನ್ನು ಕೊಂದವ್ರನ್ನ ಹಿಡೀರಿ, ಅವನಿಗೆ ಶಿಕ್ಷೆ ಕೊಡಿ. ಬಿಲ್ಕಿಸ್ ಬಾನನ್ನ ರೇಪ್ ಮಾಡಿ ಹಿಡೀರಿ, ಅವ್ರಿಗೆ ಶಿಕ್ಷೆ ಕೊಡಿ. ಆದ್ರೆ ಇಡೀ ಭಾರತ ನಮ್ಮ ವಿರುದ್ಧ ಇದೆ ಅಂತ ಮಾತಾಡೋದು ಕೂಡ ತಪ್ಪು. ಉಮರ್ ಶರೀಫ್, ಭಾರತ ಹಂಗೆ ಇಲ್ಲ. ನಾನು ಅದನ್ನ ಹೇಳ್ತಾ, ಭಾರತ ಹಂಗೆ ಇದೆಯಾ? ಭಾರತದಲ್ಲಿ ನಮ್ಮ ಜೊತೆಗೆ ಚೆನ್ನಾಗೇ ಇದ್ದಾರೆ. ಉಮರ್ ಶರೀಫ್, ಇಲ್ಲಿ ಕಸ್ಟೋಡಿಯಲ್ ಡೆತ್ಗಳಾದ್ರೆ ಮ್ಯಾಜಿಸ್ಟ್ರೇಟ್ ಬರ್ಬೇಕ್ರಿ. ಮ್ಯಾಜಿಸ್ಟ್ರೇಟ್ ಬರದೆ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ.
ಕಸ್ಟೋಡಿಯಲ್ ಡೆತ್ಗೆ ಕಾರಣರಾದ ಪೊಲೀಸರ ಮೇಲೆ FIR ಆಗುತ್ತೆ, ಮರ್ಡರ್ ಕೇಸ್ ಆಗುತ್ತೆ, ಸಪ್ರೇಟ್ ಎನ್ಕ್ವೈರಿ ನಡೆಯುತ್ತೆ. ಅಲ್ಲೇನಾಗುತ್ತೆ? ಮ್ಯಾಸಾ ಅಮೀನಿಯನ್ನು ಹೊಡೆದುಕೊಂಡವ್ರಿಗೆ ಏನಾಯಿತು? ಅದೇ ಡಿಫ್ರೆನ್ಸ್ ಅಷ್ಟೇ. ಬರಲಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಈಚೆ ಬರಲ್ಲ. ನಡೆಯೋದೇ ಇಲ್ಲ. ಡಿಫ್ರೆನ್ಸ್ ಅಷ್ಟೇ ಇರೋದು. ನಾನು ಒಂದು ಕ್ವಶನ್ ತಗೊಳ್ತೀನಿ. ಅಲ್ಲ, ಒಂದೇ ನಿಮಿಷ ಸರ್, ನನ್ನ ಪ್ರಶ್ನೆ ಉಮರ್ ಶರೀಫ್ ಸರ್ಗೆ. ಸರ್, ಇಬ್ಬರಿಗೂ ನಮಸ್ಕಾರ. ಸರ್, ಇಲ್ಲಿ ಇಬ್ಬರ ಮಧ್ಯೆ ವಾರ ನಡೀತಾ ಇದೆ, ಘನಘೋರ ಯುದ್ಧ ನಡೀತಾ ಇದೆ. ಅಮೆರಿಕ, ಇಸ್ರೇಲು, ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಸೌದಿ ಅರೇಬಿಯಾ ಮೇಲೆ ಡೌಟ್ ಇದೆ. ಏನು ಕಮೇನಿನ ಇವರು ಸುಪಾರಿ ಕೊಟ್ಟು ಸಾಯಿಸಿದ್ರು ಅಂತ ಯಾರಿಗೆ ಡೌಟ್ ಇದೆ? ಇಂಥವೆಲ್ಲ ಸರ್, ಇದು ನಾನು ನೀವು ಎಲ್ಲೆಲ್ಲಿ ಓದ್ಕೊಂಬರ್ತೀರಿ ಇವನ್ನೆಲ್ಲ? ಸರ್, ಸೌದಿ ಅರೇಬಿಯಾ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಈಗಾಗಲೇ ಫಸ್ಟ್ ಯಾವತ್ತು ಅವ್ರು ಸತ್ರು ಅವತ್ತು ವಿತಿನ್ ಸೆಕೆಂಡಲ್ಲಿ ಬಂತು. ಡೌಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಪಬ್ಲಿಷ್ ಆಯ್ತು ವಾಷಿಂಗ್ಟನ್ ಪೋಸ್ಟ್ ನಲ್ಲಿ. ಸೌದಿ ಅರೇಬಿಯಾಗೆ ಇಷ್ಟ ಅಮೆರಿಕ ಮೂಲಕ ಒಂದು ತಪ್ಪು ಮಾಹಿತಿ ಕೊಡಕ್ಕೆ ಅವ್ರು ಪೋಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ನೀವು ಡೌಟ್ ಅಂತ ಹೇಳಿದ್ ನಾನು ಅದನ್ನ ಇದು ಮಾಡಿಲ್ಲ. ಆಮೇಲೆ 57 ಇಸ್ಲಾಮಿಕ್ ಕಂಟ್ರೀಸು ಎಷ್ಟು ಜನ ಇರಾನ್ನ ಇವತ್ತು ಸಪೋರ್ಟ್ ಮಾಡ್ತಾ ಇದೆ. ಇವರು ಯಾಕೆ ಸುನ್ನಿ ಕಂಟ್ರೀಸ್ ಮೇಲೆ ಬಾಂಬ್ಗಳಾಗ್ತಾ ಇದ್ದಾರೆ? ಇದಿರೋದು ಗಲಾಟೆ ಅಲ್ಲಿನ ಜಗಳದಲ್ಲಿ. ಇಲ್ಲಿರೋ ಮುಸ್ಲಿಮಾನರು, ನಮ್ಮ ಮುಸ್ಲಿಮಾನರು ಯಾರು ಜೊತೆಲಿದ್ದಾರೆ, ಮೋದಿ ಅವರು ಸಾವಿನ ಬಗ್ಗೆ ಅನುಕಂಪ ತೋರಿಸಿಲ್ಲ ಅಂತ ಒಂದು ಇಶ್ಯೂ ಮಾಡಿದ್ರು. ಇಲ್ಲಿ ನಡೀತಾ ಇರೋ ಇಶ್ಯೂ, ಇಲ್ಲಿ ಆಗ್ತಾ ಇರೋದು ಇಡೀ ಅವ್ರ ಸಾವಿಗೆ 50 ಕಂಟ್ರಿ ಅವರೇ ಅವ್ರಿಗೆ ಇದು ಮಾಡಿಲ್ಲ. ಅವ್ರ ಸಾವಿಗೆ ಮೋದಿ ಮಾಡಿಲ್ಲ ಅಂತ ನೀವು ಪ್ರಶ್ನೆ ಮಾಡಬೇಕಾಗಿರೋದು ನಿಮ್ಮ ಮುಸ್ಲಿಂ ಬ್ರದರ್ಹುಡ್ ಕಂಟ್ರೀಸ್ನೇ ಹೊರತು. ಫಸ್ಟು ನೀವು ಎಲ್ಲ ಪ್ರತಿಯೊಂದಕ್ಕೂ ಮೋದಿ ಅನುಕಂಪ ತೋರಿಸಿಲ್ಲ. ಸಂಬಂಧ ಇಸ್ಲಾಮಿಕ್ ರಾಷ್ಟ್ರಗಳಿಗೂ ಇವ್ರಿಗೆ ಏನು ಸಂಬಂಧ ಹೇಳಿ? ವೆರಿ ಕ್ಲಿಯರ್. ಅವ್ರು ಪ್ರಶ್ನೆ ಮಾಡಿದ್ದಾರೆ, ಉತ್ತರ ಕೊಡಲ್ಲ. ನೋಡಿ, ನಮ್ಗೇನಂದ್ರೆ ಇರಾನ್ ಆಗಲಿ, ಸೌದಿ ಅರೇಬಿಯಾ ಆಗಲಿ, ಇಲ್ಲ ಬೇರೆ ವೆನಿಜುಲಾ ಆಗಲಿ, ಅಟ್ಯಾಕ್ ಮಾಡಿದ್ರೆ ಇಟ್ ಈಸ್ ವಯಲೇಷನ್ ಆಫ್ ಇಂಟರ್ನ್ಯಾಷನಲ್ ಲಾ. ಅಷ್ಟೇ ನನ್ನ ಸ್ಟೇಟ್ಮೆಂಟ್ ಇರೋದು. ಯಾಕಂತ ಹೇಳಿದ್ರೆ ಇವತ್ತಿಗೆ ಇರಾನ್ನ ದಾಳಿ ಮಾಡಿದ್ರೆ ನಾಳೆ ಸೌದಿ ಅರೇಬಿಯಾನ ಕೂಡ ದಾಳಿ ಮಾಡಕ್ಕೆ ಮುಂದೆ ಬರ್ತಾರೆ. ಸೊ ಆಗ ನಾನು ಬಾಯಿ ಓಪನ್ ಮಾಡೋಕ್ಕಾಗಲ್ಲ. ಇವತ್ತು ನಾನು ಬಾಯಿ ಮುಚ್ಕೊಂಡಿದ್ರೆ ಆಗ ನಾನು ಬಾಯಿ ಮಾತಾಡಬಾರ್ದು. ಸೊ ಹಾಗಾಗಿ ಅದು ಯಾರಿಗೆ ಬೇಕಾದಾಗ್ಬೋದು. ಈವನ್ ಟು ಭಾರತಕ್ಕೂ ಕೂಡ ಆಗುತ್ತೆ. ಅಮೇರಿಕ ಯಾರನ್ನೆಲ್ಲ ದೋಸ್ತ್ ಅಂತ ಹೇಳಿದ್ರು ಅವ್ರ ಮೇಲೆ ಫೈನಲ್ ಆಗಿ ಅವ್ರು ಯುದ್ಧಕ್ಕೆ ಹೋಗಿದ್ದಾರೆ, ಇನ್ಕ್ಲೂಡಿಂಗ್ ಸದಾಮ್ ಹುಸೇನ್ ಆಗಲಿ, ಒಸಾಮಾ ಬಿನ್ ಲಾಡೆನ್ ಆಗಲಿ, ಯಾರೆಲ್ಲ ಅವ್ರಿಗೆ ನೋಡಿ ಇರಾನ್ ಮೇಲೆ ಇಷ್ಟು ಮಾಡಕ್ಕೆ ಬಂದ್ರಲ್ಲ. ಈ ಇರಾನ್ಗೆ ಇರಾನ್-ಇರಾಕ್ ವಾರ್ 1980 to 1988 ವರೆಗೂ ನಡೆದಿರುವ ಆ ವಾರ್ನಲ್ಲಿ ಇಸ್ರೇಲ್ ಗೇವ್ ವೆಪನ್ಸ್ ಟು ಇರಾನ್. ಇದು ಇತಿಹಾಸ ಇದೆ. ಆ್ಯಂಡ್ ಅಮೇರಿಕಾ ಗೇವ್ ಇಂಟೆಲಿಜೆನ್ಸ್ ಸಪೋರ್ಟ್ ಟು ಇರಾಕ್. ನೋಡಿ, ಇದು ಬಂದು ಏನಂದ್ರೆ ಇದು ಏನು ನಮ್ಮ ಪರ ಅವ್ರ ಪರ ಅಂದಿಲ್ಲ. ಏನು ಗೊತ್ತಾ, ಮುಗಿತಾ ಇದೆ. ಫೈನಲ್ ಆಗಿ ಒಂದು ಉಮರ್ ಶರೀಫ್ ಅವರೇ, ಪಾಲಿಟಿಕ್ಸ್ ಆಫ್ ಕನ್ವೀನಿಯನ್ಸ್ ಅರ್ಥ ಉಮರ್ ಶರೀಫ್ ಅವರೇ, ಏನಂದ್ರೆ ಯಾರು ನಮ್ಮ ದೋಸ್ತು, ಯಾರು ನಮ್ಮ ಬಹಳ ಜನರಿಗೆ ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. 1979 ತನಕ ಟೆಲ್ ಅವೀವ್ ಇಂದ ಟೆಹರಾನ್ ಡೈರೆಕ್ಟ್ ಫ್ಲೈಟ್ ಇತ್ತು ಸರ್. ಟೆಲ್ ಅವೀವ್ ಟು ಟೆಹರಾನ್ ಡೈರೆಕ್ಟ್ ಫ್ಲೈಟ್ ಇತ್ತು. ಇರಾನ್ ಇಸ್ರೇಲ್ನ ರೆಕಗ್ನೈಸ್ ಮಾಡಿದಂತಹ 1948 ಸೆಕೆಂಡ್ ಕಂಟ್ರಿ. ಎಷ್ಟು ಟ್ರೇಡ್ ಅವರಿಬ್ಬರ ಮಧ್ಯದಲ್ಲಿ ಅನ್ಬಿಲೀವೇಬಲ್. 1979 ಆದಮೇಲೆ ಇದೆಲ್ಲ ಬಂತು. ಬಟ್ ನಾನು ಟುವರ್ಡ್ಸ್ ಎಂಡ್ ಆಫ್ ಇಟ್ ಒಂದೇ ಒಂದು ಮಾತು ಹೇಳ್ತೀನಿ. ಅದರ ಜೊತೆಗೆ ಇರಾನಿಗೆ ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಕೊಟ್ಟವ್ರು ಯಾರು? ಅಮೆರಿಕ ಕೊಟ್ಟಿಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ. ಹೆನ್ರಿ ಕಿಸಿಂಜರ್ ಅಂತ ಒಂದು ಇದು ಹೇಳಿದರು, ಟು ಬಿ ದಿ ಎನಿಮಿ ಆಫ್ ಅಮೆರಿಕಾ ಕ್ಯಾನ್ ಬಿ ಡೇಂಜರಸ್, ಬಟ್ ಬೀಯಿಂಗ್ ಎ ಫ್ರೆಂಡ್ ಈಸ್ ಫೇಟಲ್. ನೀನು ಅಮೆರಿಕಾದ ಶತ್ರು ಆದ್ರೆ ನೀನು ಸಾಯಬಹುದು, ಬಟ್ ನೀನೇನಾದ್ರೂ ಫ್ರೆಂಡ್ ಆದ್ರೆ ಗ್ಯಾರಂಟಿ ಸಾಯ್ತೀಯ ಅಂತ. ನೆಕ್ಸ್ಟ್ ಪಾಕಿಸ್ತಾನ್ ಇಸ್ ಇನ್ ಲೈನ್. ಪಾಕಿಸ್ತಾನ ಮೇಲೆ ಮಾಡ್ತಾರೆ. ಆಮೇಲೆ ನಮ್ಮ ಮೋದಿ ಅವರು ಕೂಡ ಮೈ ಫ್ರೆಂಡ್ ಟ್ರಂಪ್ ಅಂತ ಹೇಳೋದನ್ನು ನಿಲ್ಲಿಸಬೇಕಾಗಿರುತ್ತೆ. ಜಾಸ್ತಿ ಫ್ರೆಂಡ್ ಅಂತ ಹೇಳ್ಬಾರ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.